our curiosities lies in a man who's a sandwich between actor, choreographer, film director, dancer, ದಟ್ಸ್ ನಥಿಂಗ್. cricketer. ಐ ಆಮ್ ಅ ಭಕ್ತ ಆಫ್ ಗಾಡ್. ಯಾಕೆ ದೇವಸ್ಥಾನ ಇಷ್ಟೊಂದು ಪೂಜಾ, ಇಷ್ಟೊಂದು ದೊಡ್ಡ ದೊಡ್ಡ ಆಡಂಬರ ಪೂಜಾ ಎಲ್ಲ ಮಾಡ್ತಾ ಇದಾರಲ್ಲ, ಇಟ್ ಇಸ್ ಆಲ್ ಟು ಸಿ ಯೋರ್ ಸೆಲ್ಫ್. ಆ್ಯಕ್ಚುಲಿ ದಟ್ ಯು ಶುಡ್ ಕನೆಕ್ಟ್. How have you reflected upon ಡೆಸ್ಟಿನಿ ಇದೆ, ಬಟ್ ನನ್ನ ಹಾರ್ಡ್ ವರ್ಕು, ನನ್ನ ಚಾಯ್ಸಸ್ ನಾನು ಹೇಗೆ ಇಟ್ಕೋಬೇಕು? ಇಫ್ ಯು ಸಿ ಲಕ್ಕಿ ಮ್ಯಾನ್, ಇಟ್ಸ್ ಅಮೇಝಿಂಗ್ ಆ್ಯಕ್ಚುಲಿ. ಎವ್ರಿಬಡಿ ಪ್ರೈಸ್ಡ್ ಬಿಕಾಸ್ ಇಟ್ಸ್ ಅ ಗಾಡ್ಸ್ ವರ್ಕ್, ನಾಟ್ ಮೈ ವರ್ಕ್. ಪ್ರಪಂಚಕ್ಕೆ ಎಲ್ಲೋ ಒಂದು ಕಡೆ ಕೆಲವು ಸತಿ ಓಕೆ ಪ್ರಭುದೇವ ಸರ್ ಅವ್ರ ಬ್ರದರ್ ಅಂತ ಒಂದು ಶ್ಯಾಡೋ ಇದ್ದೇ ಇರತ್ತಲ್ಲ, ಅದನ್ನು ನೀವು ಹೇಗೆ ಅರ್ಥ ಮಾಡ್ಕೊಂಡ್ರಿ, ಹೇಗೆ ನೋಡಿದ್ರಿ? ಮೈ ಫಾದರ್ ಒನ್ಸ್ ಈ ಸಾ ದ ಸಾಂಗ್ ಆದಮೇಲೆ, ಅದು ಕೆಟ್ಟದ್ದು ಹೇಳ್ಬಾರ್ದು, ಚೆನ್ನಾಗಿ ಬೋದ್ರು ಏನು ಹಿಂಗೆ ಮಾಡಿದೆ ಅಂತ. ಟ್ಯಾಲೆಂಟ್ ವಿಲ್ ಗೆಟ್ ಯು ಇನ್ಸೈಡ್ ದ ಡೋರ್, ಆದರೆ ಕ್ಯಾರೆಕ್ಟರ್ ಓನ್ಲಿ ವಿಲ್ ಮೇಕ್ ಯು ಸ್ಟೇ ಇನ್ ದ ರೂಮ್ ಅಂತ ಒಂದು ಮಾತಿದೆ. ಅಂದರೆ ಟ್ಯಾಲೆಂಟ್ ಇದ್ದಾಗ ಕೆಲವು ಬಾಗಿಲುಗಳು ಓಪನ್ ಆಗ್ಬೋದು, ಆದರೆ ವ್ಯಕ್ತಿತ್ವ ಮಾತ್ರ ಆ ಒಂದು ರೂಮಲ್ಲಿ ಕೂತ್ಕೊಳ್ಳೋ ಯೋಗ್ಯತೆ ಕೊಡುತ್ತೆ. ಯಾಕೆ ಇವತ್ತು ಈ ಥರ ಮಾತನ್ನು ಶುರು ಮಾಡಿದ್ದೀನಿ, ಈ ಥರ ಮಾತು ಶುರುವಾಗಿದೆ ಅಂತಂದರೆ, ಹಿಯರ್ ಇಸ್ ಸಂಬಡಿ ಹೂಸ್ ಬಿನ್ ಇನ್ ದ ಇಂಡಸ್ಟ್ರಿ ಫಾರ್ 34+ years ಆ್ಯಸ್ ಅನ್ ಆ್ಯಕ್ಟರ್, ಡಿರೆಕ್ಟರ್, ಕೊರಿಯೋಗ್ರಫರ್, ಮಾರ್ಷಲ್ ಆರ್ಟಿಸ್ಟ್, ಮತ್ತೆ ಇನ್ನೇನು ಬಿಟ್ಟೆ ಸರ್? ಸಾಕು. ಆ್ಯಕ್ಟರು, ಡಾನ್ಸರು, ಕೊರಿಯೋಗ್ರಾಫರು. ಫ್ಯಾಷನ್. ನೋಡಿ, ಸಂಬಡಿ ಹೂಸ್ ಆಲ್ವೇಸ್ ಬಿನ್ ಸೋ ಕ್ಲೋಸ್ ಟು ಅಸ್ ಥ್ರೂ ಹಿಸ್ ಸ್ಮೈಲ್. ನಿಮ್ಮನ್ನು ನೋಡಿದ್ರೇ ಒಂಥರ ಇನ್ನೋಸೆನ್ಸಿಗೆ ಇನ್ನೊಂದು ಪದ ಏನಾರು ಇದೆ ಅಂತಂದರೆ ಬಹುಶಃ ಅದು ನಾಗೇಂದ್ರ ಪ್ರಸಾದ್ ಅವರು ಅಂತಲೇ ಹೇಳ್ಬೋದು. ಆ್ಯಂಡ್ ಅಫ್ಕೋರ್ಸ್ ಬಿಯಾಂಡ್ ಆಲ್ ಆಫ್ ದಿಸ್, ಒನ್ ಲಿಟಲ್ ಐಡೆಂಟಿಟಿ ವಿಚ್ ಐ ಆಮ್ ಶ್ಯೂರ್ ದ ಹೋಲ್ ವರ್ಲ್ಡ್ ವಿಲ್ ಆಲ್ವೇಸ್ ಲುಕ್ ಥ್ರೂ ಇಸ್ ನಮ್ಮ ಪ್ರಭುದೇವ ಸರ್ ಅವರ ಬ್ರದರ್ ಆಗಿ. ಅದನ್ನು ಸೈಡಿಗಿಟ್ಟು ಐ ವಾಂಟ್ ಟು ಸಿ ಹೂ ಇಸ್ ನಾಗೇಂದ್ರ ಪ್ರಸಾದ್ ಅವರು. ಫಸ್ಟ್ಲಿ ಸರ್, ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಹೇಗಿದ್ದೀರಾ? ಇವತ್ತು ಮನಸ್ಸೆಲ್ಲ ನೀವೇ ಅಲ್ಲ, ಮಾತೆಲ್ಲ ನೀವೇ. ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ. ತುಂಬ ಚೆನ್ನಾಗದ, ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದೀರಾ. ತುಂಬ ಮಜಾ ಆಯ್ತದ, ಖುಷಿ ಆಯ್ತದ ಇಲ್ಲಿ ಕುಂತ್ಕೊಂಡು ನಿಮ್ಮ ಜೊತೆಲಿ ಮಾತಾಡೋಕ್ಕೆ. ಥ್ಯಾಂಕ್ ಯು. ಇಷ್ಟು ವರ್ಷಗಳ ಕಾಲ ನಿಮ್ಮ ನಟನೆ ಮೂಲಕ ಅಥವಾ ನಿಮ್ಮ ಡಾನ್ಸ್ ಸ್ಟೆಪ್ನ ಮೂಲಕ ಅಥವಾ ಒಂದು ಹಮ್ಮ ಹಮ್ಮ ಸಾಂಗ್ ಮೂಲಕ, ಅದು ಎಲ್ಲೋ ಒಂದು ಕಡೆ ನಿಮ್ಮ ಐಡೆಂಟಿಟಿ ಆದ್ರೂ ರಿಯಲ್ ವ್ಯಕ್ತಿ ಏನು, ಲೈಫನ್ನು ಹೇಗೆ ನೋಡಿದ್ದೀರಾ ಏನು ಅನ್ನೋದು ನಮ್ಗೆ ಇನ್ನೂ ಪರಿಚಯ ಆಗಿಲ್ಲ. ಸೊ ಟುಡೇ ಆಲ್ ಸೆಟ್ ಟು ಸಿಟ್ ಆ್ಯಂಡ್ ವಾಚ್ ದ ರಿಯಲ್ ಮೂವಿ ಇನ್ ರಿಯಲ್. ವೇಟಿಂಗ್. ಫಸ್ಟ್ಲಿ ನಾನು ಐ ಥಿಂಕ್ ಕೇಳಿದೆ ಎಲ್ಲಿಂದ ಬರ್ತಾ ಇದ್ದೀರಾ ಅಂತ. ನಂಗೆ ಗೊತ್ತಿಲ್ಲ ನೀವು ಬೆಂಗಳೂರಿನಲ್ಲೇ ಕೋರಮಂಗಲದಲ್ಲಿರೋದಂತ. ಸೊ ಇವಾಗ ಜಸ್ಟ್ ಜನರಲಿ ಬ್ಯಾಂಗ್ಳೂರು, ಮೈಸೂರು, ಚೆನ್ನೈ, ಬಟ್ ಬೇಸ್ ಇಸ್ ಆನ್ ಚೆನ್ನೈ. ಆಮೇಲೆ ಇವಾಗ ಮೈಸೂರು, ಯಾಕಂದ್ರೆ ತಾಯಿ ತಂದೆ ಒಂದು ಇವಾಗ ಅವರು ಯಾವಾಗೋ ಮೈಸೂರಲ್ಲೇ ಇರೋದು. ದೇ ಆರ್ ಗೆಟಿಂಗ್ ಓಲ್ಡ್, ಸೊ ಅವಾಗ ನೋಡ್ಕೊತಾ ಇರಬೇಕಲ್ಲ. ಸೊ ಐ ಆಮ್ ಸ್ಪೆಂಡಿಂಗ್ ಲಾಟ್ ಆಫ್ ಟೈಮ್ ವಿತ್ ದೆಮ್. ವೆರಿ ನೈಸ್. ಸೊ ಹೇಗೆ ನಿಮ್ಮ ದಿನ ಹೇಗಿರುತ್ತೆ? ಹೌ ಡು ಯು ಸ್ಟಾರ್ಟ್ ಯುವರ್ ಡೇ? ವಾಟ್ಸ್ ಯುವರ್ ರುಟೀನ್ ಲೈಕ್? No, I get up I'm a early bird. I do yoga, I do, stretches slowly. And I think the most important in everybody's life now, actually, ಆಗಿರೋ age when I was young, the teen, adult, now with the matured somewhat, I think so, I don't know. ಟ್ರೈ ಮಾಡ್ತಾ ಇದ್ದೀನಿ. ಅದೆಲ್ಲ ದಟ್ ಗ್ರೋತ್, ಈಚ್ ಟೈಮ್ ಯು ಹ್ಯಾವ್ ಡಿಫ್ರೆಂಟ್ ಮೈಂಡ್ ಸೆಟಪ್. ನಿಜ. ಬಟ್ ಆವಾಗಲಿಂದ ಫಿಸಿಕಲ್ ಆ್ಯಕ್ಟಿವಿಟೀಸ್, ಐ ಥಿಂಕ್ ಇಟ್ಸ್ ಗೆಟಿಂಗ್ ಮೋರ್ ಬಿಗ್ ಆ್ಯಂಡ್ ಟು ಆಲ್ಸೋ. ಅದು ಫಸ್ಟ್ ಕಮ್ಮಿಯಾಗಿ ಮಾಡ್ತಿದ್ದೆ, ಇವಾಗ ಇನ್ನೂ ಜಾಸ್ತಿ ಮಾಡ್ತಾಯಿದ್ದೀನಿ ಆ್ಯಕ್ಚುಲಾಗಿ. ಆ್ಯಂಡ್ ಇಟ್ ಕೀಪ್ಸ್ ಮೀ ವೆರಿ ಫಿಟ್, ಎನರ್ಜಿ. ಆ್ಯಂಡ್ ಫಸ್ಟೇ ಇದು ಬಂದು ಇಟ್ಸ್ ಅ ಬಿಗ್, ಐ ಥಿಂಕ್ ಇಫ್ ಐ ವಾಂಟ್ ಟು ಸೇ ಇಟ್ಸ್ ಅ ವೆರಿ ಬಿಗ್ ಲೆಂತಿ ಥಿಂಗ್. ಇಫ್ ಐ ವಾಂಟ್ ಟು ಸೇ ಐ ವಿಲ್ ಸೇ ಇಟ್. ಹೇಳಿ ಸರ್. ನನ್ನ ಪ್ರಕಾರ, ಐ ಮೀನ್, ಹೆಂಗೆ ಸ್ಟಾರ್ಟ್ ಮಾಡೋದು ಗೊತ್ತಿಲ್ಲ. ಇವಾಗ ನಮ್ಮ ಮನೆ ದೇವರು ಬಂದು ಮುಡ್ತರ ಪಾರ್ವತಿ ಮಲ್ಲಿಕಾರ್ಜುನ. ಐ ಜಸ್ಟ್ ವೆನ್ ಐ ಮಾಮ್ ಟುಕ್ ಮೀ ಟು ಮುಡ್ತಾರೆ, ಅಲ್ಲಿ ಇರಾಗಲ್ಲ ನಮ್ಮಮ್ಮ ಚಿಕ್ಕ ವಯಸ್ಸಿಂದ ಲಿಂಗ ಪೂಜೆ ಭಯಂಕರವಾಗಿ ಮಾಡ್ತಾರೆ. ವೆನ್ ವಿ ಸಿ ದೊಡ್ಡವರು ಏನು ಮಾಡ್ತಿದ್ದಾರೋ ಅದು ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ. ಈಗ ಒಂದು ಸತಿ ಐ ಥಿಂಕ್ ವೆನ್ ಮೈ ಮಾಮ್ ಇಸ್ ಸೋ ಸೀರಿಯಸ್ಲಿ ಶಿ ವಾಸ್ ಕ್ರೈಯಿಂಗ್, ಐ ಡೋಂಟ್ ನೋ ವಾಟ್ ಶಿ ವಾಸ್ ಪ್ರೇಯಿಂಗ್ ಆ್ಯಂಡ್ ಆಲ್. ಎಲ್ಲರಿಗೂ ಇರುತ್ತಲ್ಲ, ಅದು ಭಕ್ತಿಯಿಂದ ಬರೋದು, ಅದು ನಂಗೆ ಗೊತ್ತಿಲ್ಲ. ಆ ಏಜಲ್ಲಿ ತಿಳುವಳಿಕೆ ಏನದು ನಂಗೆ ಗೊತ್ತಿಲ್ಲ.
ಆ ಟೈಮ್ಲಿ ನಾನು ಬಂದು ಲಿಂಗ ಬಂದು ಗೋಲಿ ಆಡ್ತಾರಲ್ಲ, ನಾನು ಅದಂತ ತಿಳ್ಕೊಂಡು ನಾನು ಆಚೆ ಹೋಗಿ ಎಲ್ಲ ಸಖತ್ತಾಗಿ ವಿನ್ ಮಾಡಿಬಿಟ್ಟು ಅಮ್ಮ ನಾನು ಯಾವಾಗಲೂ ಸೋಲ್ತಿದ್ದೆ, ಬಟ್ ಆ ಲಿಂಗಲ್ಲಿ ಬಂದು ಸಖತ್ ಗೋಲಿಲ್ಲ ಐ ವಾನ್. ಅದು ಬಂದು ಏನಾಯಿತು ಅಂದ್ರೆ ಅದು ಆ್ಯಕ್ಚುಲಾಗಿ ಆವಾಗ ನಮ್ಮ ತಾಯಿ ಬಂದು ಸಖತ್ತಾಗಿ ಬೋದಿದ್ರ ನಾನು ದೇವ್ರ ಮನೆಗೆ ಹೋಗಿರಲ್ಲ. ನಂಗೆ ತಿಳಿವಳಿಗೆ ಗೊತ್ತಿಲ್ಲ. ನಮ್ಮಮ್ಮ ಅಂದರು ನಾನು ಏನಿಲ್ಲ ನಿಂಗೆ ಗೊತ್ತಿಲ್ಲ ಅದರಿಂದ, ಬಿಕಾಸ್ ಶೀ ಇಸ್ ಫ್ರಮ್ ದ ಯಂಗ್ ಫಾರ್ ಲಿಂಗಾಯಿಟ್ಸ್ ದಟ್ಸ್ ವೆರಿ ಭಯಂಕರ ಇದು ಅವರು ಇದು ಅದು ಆ ಥರ ಮಾಡಾಗ ನಮ್ಗೆ ಬಂದು ಅವರು ಇದೇ ಅವತ್ತು ನನ್ನ ಸಖತ್ತಾಗಿ ಬೈದಿದ್ರ ನಾನು ದೇವ್ರ ಮನೆಗೆ ಹೋಗಿರಲ್ಲ. ಆ್ಯಂಡ್ ಶೀ ಈಸ್ ಮೆಚ್ಯೂರ್ಡ್ ಇನಫ್ ಟು ಸೇ ಪರವಾಗಿಲ್ಲ ಏನಿಲ್ಲ ನಿಂಗೆ ಗೊತ್ತಿಲ್ಲ ಇದು ದೇವರು ಹಿಂಗೆಲ್ಲ ಮಾಡಬಾರ್ದು. ಆವಾಗ ನಂಗೆ ದೇವರು ಅನ್ನೋದೇ ಬಂದು ಆ್ಯಕ್ಚುಲಾಗಿ ಒಂದು ಕನೆಕ್ಷನ್ ಸ್ವಲ್ಪ ಗೊತ್ತಿತ್ತು. ದ ಸೆನ್ಸ್ ಸಮ್ವೇರ್ ವಾಟ್ ಇಸ್ ದಿಸ್ ಆ್ಯಕ್ಚುಲಿ ದೇವರ, ಅದು ಒಂದು ಲಿಂಗ ಬಂದು ದೇವರ ಅಂತ ಒಂದು ಆ ಕ್ವಶ್ಚನ್ ಅಲ್ಲಿ ಸ್ಟಾರ್ಟ್ ಆಯಿತು. ಆಮೇಲೆ ಹೊಂಟಾಯಿತು. ಆಮೇಲೆ ಏನಂದ್ರೆ ನಾನು ಜಾಸ್ತಿ ಈ ಕಾಂಜಿ ಮಹಾಪರಿವಾರ ಈ ಸ್ಪಿರಿಚುವಲ್ ಮೇಲೆ ನಂಗೆ ತುಂಬ ಇಷ್ಟ ಯಾವಾಗ. ಅದು ಆ ವಯಸ್ಸಲಿಲ್ಲ, ದಿ ಸೆನ್ಸ್ ಗೊತ್ತಿಲ್ಲ, ಅದು ಇಟ್ ಗ್ರೋಸ್ ಇಲ್ವಾ, ಅದು ಏನು ಯಾವ ವಯಸ್ಸಲ್ಲಿ ಬಂತು ಅಂತ ನಂಗೆ ಗೊತ್ತಿಲ್ಲ. ಆವಾಗ ನನಗೆ ಅದು ನೋಡೋದು, ಅವರು ನನಗೆ ಬಂದು ತುಂಬ ಓದೋದೆಲ್ಲ ಫ್ರಮ್ ಮೈ ಫ್ಯಾಮಿಲಿ ಐ ಥಿಂಕ್ ಓದೋದು ಅಷ್ಟೊಂದಿಲ್ಲ ನನಗೆ, ಬರೀ ಆಟ ಜಂಪ್ ಮಾಡೋದು ಇದೆ. ಸಮೇರ್ ಐ ಕನೆಕ್ಟೆಡ್ ಈ ದೊಡ್ಡ ಮಹಾನ್ಗಳು ನೋಡೋ ಫೋಟೋ ನೋಡಿದ್ರೆ ಇವರೆಲ್ಲ ದೇವ್ರ ಅಂತ ಒಂದು ಕ್ವಶನ್ ಹಿಂಗೆ ಬರ್ತಾ ಇರ್ತಾರೆ. ಸೊ ಆ ಪ್ರಾಸೆಸ್ಲಿ ಬಂದು ಇವಾಗ ನನ್ನ ಪ್ರಕಾರ ಒಂದು ದೇವ್ರ ಮೇಲೆ ಒಂದು ಭಕ್ತಿ ಗ್ರೋ ಆಗಿ ಒಳಗಿರುತ್ತೆ. ಇಟ್ಸ್ ಅ ಟ್ರಾವೆಲ್, ಇಟ್ಸ್ ಅ ನೈಸ್ ಟ್ರಾವೆಲ್, ಇಟ್ಸ್ ಅಮೇಝಿಂಗ್ ಟ್ರಾವೆಲ್. ಅದು ಯಾವುದು ಮುಖ್ಯ ಅನ್ನೋದು ನಿಮ್ಗೆ ಒಂದು ಏಜ್ಲಿ ಒಂದು ಇದಿರುತ್ತಲ್ವ, ಆ ಏಜ್ಲಿ ದೇವ್ರಿಗೆ ನಾವು ಏನು ಮಾಡಬೇಕು, ಅವ್ರು ಹೆಂಗೆ ಮಾತಾಡ್ತಾರೆ, ನಿಜವಾಗಿ ದೇವ್ರು ಬರ್ತಾರ ಆಗಿರ್ತಾರಲ್ಲ, ಇದೆಲ್ಲ ಕ್ವಶನೇ ಇಟ್ಸ್ ಕೀಪ್ ಆನ್ ಕೇಳ್ತಾ ಬರ್ತಾ ಇರ್ತಾ ನಾನು ಬಂದು ಸಿಲ ಇನ್ಸಿಡೆಂಟ್ಸ್ ಐ ಕ್ಯಾನ್ ಸೇ ಐ ಆಮ್ ಸೇಯಿಂಗ್ ದಿಸ್. ನೀವು ಈಗ ನಾನು ಕ್ಲೀನ್ ಮಾಡ್ತೀನಿ ಅಂತ ತಿಳ್ಕೆ, ದೇವ್ರ ಮನೆ ಕ್ಲೀನ್ ಮಾಡಾಗ ನಾನು ನಮ್ಮಮ್ಮ ನೋಡಬೇಕು ಅಂತ ಕ್ಲೀನ್ ಮಾಡ್ತಾಯಿಲ್ಲ. ಆ ಭಕ್ತಿ ಸ್ಟಾರ್ಟ್ ಆಯಿತು ಎಲ್ಲೋ ಒಂದು ದೇವರು ಎಲ್ಲ ಅಲ್ಲಿ ಅವರ ಅಂತ ತಿಳ್ಕೊಂಡೆ. ಆಮೇಲೆ ಇಟ್ಸ್ ಈಸ್ ಎವ್ರಿವೇರ್ ಆ್ಯಕ್ಚುಲಿ. ಆಮೇಲೆ ನಾನು ಕೆಲ ಭಾಷಣ ಕೇಳಾಗ ಆಗ ನಾ ಆಂಜನೇಯ ದೇವಸ್ಥಾನ ತುಂಬ, ಆವಾಗ ಆಂಜನೇಯರ್ ಅಂದ್ರೆ ಅಷ್ಟು ಐ ಲವ್ ಹಿಮ್ ಲೈಕ್ ಎನಿಥಿಂಗ್. ಆವಾಗ ಸಡನ್ನಾಗಿ ಐ ಗೆಟ್ ಅಪ್ ವೆರಿ ಅರ್ಲಿ 3 o'clock. ಆಗ ಯಾರು ಇಲ್ಲದೆ ಟೈಮ್ಲಿ ದೇವಸ್ಥಾನ ಹೋಗಿ ಎಲ್ಲ ಕ್ಲೀನ್ ಮಾಡ್ತೀನಿ, ಫುಲ್ಲಾಗಿ ಕ್ಲೀನ್ ಮಾಡಿಬಿಟ್ಟು ಆಗ ಯಾರು ಮುಖ್ಯ ಏನು ವೆನ್ ಯು ಆರ್ ಗೆಟಿಂಗ್ ಕ್ಲೋಸರ್ ದೇವರು ವಿಲ್ ಗೆಟ್ ಕನೆಕ್ಟೆಡ್. ಲೈಕ್ ಹೆಂಗೆ ಅಂದ್ರೆ ಒಂದು ಗುರುನ ಕಳಿಸ್ತಾರೆ, ದಟ್ ಗುರುನ ನೀವು ಹಿಡ್ಕೋಬೇಕು. ಅದು ಹಿಡ್ಕೋಬೇಕು ಅಂದ್ರೆ ವಿ ಡೋಂಟ್ ಹ್ಯಾವ್ ದಟ್ ಮಚ್ ಬ್ರೈನ್ ಇವತ್ತಿರೋ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಯಾರು ಇದು ಅಂತ ಗೊತ್ತಿಲ್ಲ. ಬಟ್ ಸಮ್ವೇರ್ ಬ್ಲೆಸ್ಸಿಂಗ್ಸ್, ಮೈ ಮಾಮ್ಸ್ ಬ್ಲೆಸ್ಸಿಂಗ್ಸ್, ಮೈ ಮಾಮ್ ಪ್ರೇಯರ್ಸ್, ಫಾದರ್ಸ್ ಪ್ರೇಯರ್ಸ್, ಎಲ್ಲೋ ಒಂದು ಒಳ್ಳೆ ಇದು ಅದು ಬಂದು ಏನಾಗುತ್ತೆ ಅಂದ್ರೆ ದಿಸ್ ಆಲ್ ಪ್ರಾಕ್ಟೀಸ್, ಇಟ್ ಕಮ್ಸ್ ಓನ್ಲಿ ಬೈ ಪ್ರಾಕ್ಟೀಸ್. ಇದೇ ಮುಖ್ಯ ಲೈಫ್ಲಿ. ನಾನು ಪಿಕ್ಚರ್ ಮಾಡೋದು ಇದು ಮಾಡೋದು ಅದೆಲ್ಲ ನನ್ನ ಪ್ರಕಾರ ಬಂದು ಇಟ್ ಹ್ಯಾಪನ್ಸ್, ಇಟ್ಸ್ ಗ್ರ್ಯಾಜುವಲಿ ಎವ್ರಿ ಡೇ. ಓಕೆ, ನೀರು ಕುಡಿಯೋ ಥರ ಅದು ಇಟ್ ಕೀಪ್ ಆನ್ ಆ್ಯಕ್ಟಿವಿಟಿ ಅದು ಇರುತ್ತೆ ಲೈಫ್ಲಿ. ಇವಾಗ ಬಂದು ಇವತ್ತಿರೋ ನೆಗೆಟಿವ್ ವಿಷಯಲ್ಲಿ ಬಂದು ಹೌ ಯು ನೀಡ್ ಟು ಬಿ ವೆರಿ ಪಾಸಿಟಿವ್. ಓಕೆ, ನನ್ನ ಪ್ರಕಾರ ಬಂದು ಅದು ಅಭ್ಯಾಸ ಅನ್ನೋದು ಬಂದು ಒಂದು ಒಡಿಯುಸೆ ಒಂದು ಶಾಲಾ ದೇವರು ಇರೋ ಪೂಜಾ ಕಥೆಗಳು, ಭಾಷಣೆಗಳು ಕೇವಲ ಹೋಗಿ ಓಂ ನಮಃ ಶಿವಾಯ ಅಂತೀವಿ. ಫಸ್ಟು ಬಂದು ಓಂ ನಮಃ ಶಿವಾಯ ಎಲ್ಲರ ಜೊತೆಲಿ ಓಂ ನಮಃ ಶಿವಾಯ ಮೆಲ್ಗೆ ಹಂಗೆ ಸಾಫ್ಟ್ ಆಗುತ್ತೆ ನಿಮ್ಮದು. ದೆನ್ ಸಾಫ್ಟ್ ಬಿಕಮ್ ವೆರಿ ಸೈಲೆಂಟ್, ಆ್ಯಂಡ್ ಸೈಲೆಂಟ್ ಬಿಕಮ್ ಇದು ಬಂದು ಹಿಂಗೆ ಕುಂತ್ಕೊಂಡ್ರೆ ಯು ವಿಲ್ ಸೇ ವಿದೌಟ್ ಮೂವಿಂಗ್ ಯುವರ್ ಟಂಗ್ nothing, that you automatically close. That silence ಬಂದು ಏನಾಗುತ್ತೆ ಅಂದ್ರೆ the guru should say, my guru in the sense ಮುಡ್ತಾರ ಪಾರ್ವತಿ ಮಲ್ಲಿಕಾರ್ಜುನ, ಅವರು ಬಂದು it's not teaching like you do this. He will say somewhere the connection you automatically see you inside. ಯಾಕೆ ದೇವಸ್ಥಾನ ಇಷ್ಟೊಂದು ಪೂಜಾ, ಇಷ್ಟೊಂದು ದೊಡ್ಡ ಆಡಂಬರ ಪೂಜಾ ಎಲ್ಲ ಮಾಡ್ತಾ ಇರಲ್ಲ, ಇಟ್ ಈಸ್ ಆಲ್ ಟು ಸಿ ಯೋರ್ ಸೆಲ್ಫ್ ಆ್ಯಕ್ಚುಲಿ, ದಟ್ ಯು ಶುಡ್ ಕನೆಕ್ಟ್.
ಇಷ್ಟೊಂದು ವಿಷಯ ಇದೆ. ಆ ವಿಷಯನ ಹಿಡ್ಕೊಂಡ್ರು ಯು ಜಸ್ಟ್ ಕೀಪ್ ಆನ್ ಈಗ ನಾವು ಒಂದು ಮುಡ್ತಾರಪ್ಪ ಅಮ್ಮನ ನೋಡ್ತೀವಿ, ಅಮ್ಮ ಎಷ್ಟು ಸಖದಾಗವ್ರಪ್ಪ, ಇದನ್ನ ಬಂದು ನಮ್ಮ ಹೃದಯ ರೈಟ್ ಸೈಡ್ಲಿ ಕುಂತ್ಕೊಂಡು ಇದೆಲ್ಲ ನಾನು ಕೇಳ್ತೀನಲ್ಲ ಆ ಭಾಷಣ ಹಂಗಂದ್ರೆ ಇಲ್ಲಿ ಹಿಡ್ಕೊಂಡು ಆಮೇಲೆ ನಾವು ಹಂಗೆ ಪೂಜೆ ಮಾಡೋಣ. ಓಕೆ, ದೇವಸ್ಥಾನ ಹೋಗಾಗ ಏನು ಮಾಡ್ತೀವಿ, ಅಮ್ಮನಿಗೆ ಬಂದು ಹೂ ತಗೋಬೇಕು. ಏನು ಇಟ್ಸ್ ಆಲ್ ಭಕ್ತಿಯಿಂದ ನೀವು ಮೋಸ್ಟ್ ವರ್ಲ್ಡ್ಲಿ ಪ್ರೆಷಿಯಸ್ ಥಿಂಗ್ಸ್ ಯು ಟೇಕ್, ಇಟ್ಸ್ ಅ ಪ್ಯೂರ್ ಥಿಂಗ್. ದೆನ್ ಯು ಆಫರ್ that connection is amazing. I think this is the most important thing. ನಾವು ಬಂದಿರೋದೇ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ this space actually. It's just we are talking. Only this much time is there. When we go out, your body is gone. So this is given for that. The world. Oh wow, Over deep dude. Oh, this is when you feel that, it is amazing. And once you think, ivaga whatever you say, I'll go inside. It is simultaneously happening. What the question you are saying, I'll ask him inside. So he's saying it. It's not me like that. Wow. With this abhyasa, I'm trying my best. Okay, it's not I can do every time, but I'm trying ಅನ್ನೋದು ಇದರಲ್ಲಿ ಇರಬೇಕು. ಅವಾಗ ವಿ ಆರ್ ಆಲ್ ಹ್ಯೂಮನ್ಸ್, ಆಚೆ ಹೋಗ್ತೀವಿ, ಎಲ್ಲ ನೋಡ್ತೀವಿ, ಎಲ್ಲ ಇದು ಪಬ್ಗೆ ಹೋಗ್ತೀವಿ, ಎಲ್ಲ ಹೋಗಾಗ ತಿರ್ಗಾ ಅಗೇನ್ ಅಲ್ಲಿ ಅವರು ಅಲ್ಲಿ ಬರ್ತಾರೆ. ಅದು ಬಿಕಾಸ್ ದಟ್ ಅಭ್ಯಾಸ ವಿಲ್ ಸಮ್ವೇರ್ ಇಟ್ ವಿಲ್ ಕಮ್. ಓಕೆ, ದಿಸ್ ಇಸ್ ಇನಫ್, ಓಕೆ ಲೆಟ್ಸ್ ಗೋ ಅಂತ ನಾವು ಮನೆಗೆ ಹೋಗ್ಬಿಡ್ತೀನಿ. he has to say, I'll listen to him. Slowly I'm listening. I'm trying. This is very, whatever you're going to ask me the question, this is the answer for me. I think, this is what I prepare. I'm trying. Again, I'm trying. I'm not fully into it. But ತುಂಬ ಕಷ್ಟ ಅಂತ ಅನ್ನೋಕ್ಕಾಗಲ್ಲ. ಇಟ್ಸ್ ಅ ಜಾಲಿ ಇಲ್ವಾ. ಒಂದು ಒಳಗಿರೋದು ಮಕ್ಕಳಿಗೆ ಕಾಣಿಸ್ತಾ ಅದು ಇರಬೇಕು. ಆ್ಯಂಡ್ ವೆನ್ ಯು ರಿಯಲಿ that's what I think, I don't know how to say. The success ನನ್ನ ಪ್ರಕಾರ ಬಂತು, I came here, I prayed to God. In the sense, it's simultaneously happening. ದೇವಸ್ಥಾನ ಹೋಗಿ ದೇವ್ರು ಈಗ ಇಲ್ಲೇ ಅವರಲ್ವಾ. So we got time easily. Like first radio station, now podcast. It's everything is mobile like that. Now he's inside, very close. Wow. You don't need to that connection. You should say, okay, simultaneously when whatever I'm talking. So he's saying it. So ಈ ಅರಿವು ನಿಮಗೆ ಹೆಂಗಾಯ್ತು? ಬಿಕಾಸ್ ಅದು ನಂಗೆ ಗೊತ್ತಿಲ್ಲ ಅಲ್ಲಿಜ. I'm just that's what that linga from that question came. That question came 1 2 3 4 5 6, and it became like when I crossed a lot of gurus, amazing gurus. Like would you like to name some? Yeah, ಭಗವಾನ್ ಯೋಗಿರಾಮ್ ಸೂರತ್ ಕುಮಾರ್ ಅಂತ ತಿರುವಣ್ಣಾಮಲೆಯಲ್ಲಿ ಅವರ. ಆ್ಯಂಡ್ ಗುರುಜಿ ಶ್ರೀ ಮುರಳೀಧರ್ ಸ್ವಾಮಿಗಳು ಅಂತ ಅವರು ಬ್ಯಾಂಗ್ಳೂರಿಗೆ ಬರ್ತಾರೆ. ಈಸ್ ಇನ್ ತಿರುವಣ್ಣಾಮಲೈ. ಈಸ್ ನೋ ಮೋರ್ ಯೋಗಿರಾಮ್ ಸೂರತ್ ಕುಮಾರ್. ನನ್ನ ಪ್ರಕಾರ ಎಲ್ಲರೂ ಯು ಶುಡ್ ಗೋ ದೇರ್. ಯು ಕ್ಯಾನ್ ಸಿ ಅವ್ರು ಬಂದು ಏನು ನಾನು ಇದು ಮಾಡು ಅದು ಮಾಡು ಅಂತ ಹೇಳ್ಕೊಡಿಲ್ಲ. ಸಮಥಿಂಗ್ ವೆನ್ ಯು ಸಿ ದ ರಿಯಲ್ ಪೀಪಲ್, ಇನ್ ದ ಸೆನ್ಸ್ ರಿಯಲ್ ಗುರು, the real guru, like Ramana, Yogiram, they won't say that vibration. ಅದು ನಿಜ. ಅದು ಬಂದು ನಮ್ಮ ತಾಯಿ ತಂದ ಪೂಜೆ ಅವರು ಬ್ಲೆಸ್ಸಿಂಗ್ಸ್ ಅಂತ ನಂಗದ. ಅದು ಹೋದ ಜನ್ಮದ ಏನಂತ ನಂಗೆ ಗೊತ್ತಿಲ್ಲ. ಅದು ಆ್ಯಕ್ಚುಲಾಗಿ ಇಟ್ ಈಸ್ ಯು ನೀಡ್ ದಿಸ್ ಥಿಂಗ್ ಇನ್ ಯೋರ್ ಲೈಫ್ ಟು ಟು ಎವ್ರಿ ಡೇ ಟು ಲಿವ್. ಅದು ಬಂದು ಇವಾಗ ದೇವಸ್ಥಾನ ನಾನು ದೇವಸ್ಥಾನ ನಾನು ದೇವ್ರನ್ನ ಬೇಡ್ಕೊತೀನಿ. ಎವ್ರಿಥಿಂಗ್ ಡ್ಯಾನ್ಸ್ ಅನ್ನೋದು ಒಂದಿನ ಬರಲ್ಲ. ಎವ್ರಿ ಡೇ ಪ್ರಾಕ್ಟೀಸ್. ಹಾಗೆ ಯು ಶುಡ್ ಪ್ರಾಕ್ಟೀಸ್ ದಿಸ್ ಆಲ್ಸೋ. ಆ್ಯಂಡ್ ದಟ್ ಪ್ರಾಕ್ಟೀಸ್ ಬೈ ಡೂಯಿಂಗ್ ಆಟೋಮೆಟಿಕ್ಲಿ ಅದು ಏನಾಗುತ್ತೆ ಅಂದ್ರೆ ನಾನು ದೇವಸ್ಥಾನ ಹೋಗ್ಬೇಕು ಅಂತ ಇಲ್ಲ. ಓಕೆ, ಯು ಕ್ಯಾನ್ ಡೂ ಇಟ್ ಇಯರ್. ಬಿಕಾಸ್ ಸತ್ಸಂಗ ಅದಲ್ಲ. ಆ ಸತ್ಸಂಗ ಎಷ್ಟು ಮುಖ್ಯ ಅಂದ್ರೆ ಬಿಕಾಸ್ ವೆನ್ ಯು ಗೋ ಟು ಒಂದು ಸತ್ಸಂಗ ಹೋಗಿ ಪಿಕ್ಚರ್ ಬಗ್ಗೆಯೋ ಇದ್ರ ಬಗ್ಗೆಯೋ ಮಾತಾಡೋದಕ್ಕಲ್ಲ. ಅದು ಪ್ಯೂರ್ಲಿ ದೇವರು. ಒಂದು ದೇವರು he has created sun, moon, everything for you. Such a lovely, amazing thing. Your hand is good, your finger is good, your eyes are good, your heating nice. ಎಷ್ಟೊಂದು ಮ್ಯಾಜಿಕ್ ನಡೀತದ. ಇದು ಎವ್ರಿಥಿಂಗ್, ದ ವರ್ಲ್ಡ್ ಈಸ್ ಫಾರ್ ಯು.
ವೆನ್ ಯು ಸೇ ಥಿಂಕ್ ಅಬೌಟ್ ದ್ಯಾಟ್ ಇಟ್ಸ್ ಮೋಸ್ಟ್ ಪಾಸಿಟಿವ್ ಥಿಂಗ್ ಆ್ಯಂಡ್ ನೋಬಡಿ ಈಸ್ ನೆಗೆಟಿವ್ ಅಟ್ ಆಲ್. ಅಬ್ಸಲ್ಯೂಟ್ಲಿ. ಎಲ್ಲರೂ ಯು ಕ್ಯಾನ್ ಚೂಸ್ ವಾಟ್ ಎವರ್ ಚೂಸ್. ಈ ಕಡೆ ಹೋಗ್ಬೋದಾ, ಈ ಕಡೆ ಇಲ್ಲ, ಹೋಗ್ಬೋದಾ, ನಿಮ್ಮ ಒಬ್ರು choice. ಬಂದು ನಿಮ್ಮನ್ನ ಇದು ಮಾಡ್ತಾರಂದ್ರೆ ಐ ವಿಲ್ ಆಸ್ಕ್ ಹಿಮ್ ಇಮಿಡಿಯೇಟ್ಲಿ ಹೈ ಇಟ್ ಈಸ್ ನೋ ಇಟ್ ಈಸ್ ಗುಡ್ ಅಂತ ಅವ್ರು ಅಂತಾರ. ಓ ಹೌದಾ ಅಂತ ನಾವು ಒಳಗೆ ದಿಸ್ ಕಾನ್ವರ್ಸೇಷನ್ ವಿಲ್ ಹ್ಯಾಪನ್ಸ್ ಎವ್ರಿಥಿಂಗ್ ಇಟ್ ಸೈಮಿಂಟೇನಿಯಸ್ಲಿ ಇಟ್ ಇಸ್ ಓ ಹೌದಾ ಸರಿ ಓಕೆ So ಹಂಗಂದ್ರೆ ನೀವೇ ಬಣ್ಣ ಕೊಡೋದು ನೀವು ಹೇಳ್ತಾ ಇದ್ದೀರಾ ಅಂದರೆ ಇಟ್ ಇಸ್ ಪ್ಲೇನ್. ಯಾರೋ ಬಂದು ಹೇಳಿದಾಗ ಓ ಇದು ಹೀಗ ಅಂತ ಇಫ್ ಸಮ್ ಒನ್ ಹರ್ಟ್ಸ್ ನಂಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ ಆ್ಯಕ್ಚುಲಾಗಿ. ಬಿಕಾಸ್ ಐ ಆಮ್ ಹರ್ಟ್ ಅನ್ನೋದು ನಂಗೆ ಗೊತ್ತಿಲ್ಲ. ಈಗ ಹರ್ಟ್ ಅನ್ನೋದು ಅವ್ರು ಹೇಳ್ಬೇಕು. ಓ ಸಿ ವೈ ಐ ಡೇಟ್ ನೋ ಯು ವಿಲ್ ಎಕ್ಸ್ಪ್ಲೇನ್ ಮೀ ಇನ್ಸೈಡಿಂದ. ಓ ಸಿ ನೌ ಯು ಗಾಟ್ ಇಟ್. ಓ ಹೌದಾ ಓಕೆ ಐ ಲವ್ ಯು. ಎವ್ರಿ ಟೈಮ್ ಯು ಶುಡ್ ಲವ್ ಗಾಡ್. ಈಚ್ ಸೆಕೆಂಡ್ ವೆನ್ ಯು ಲವ್ ವೆನ್ ಯು ಶುಡ್ ಸೇ ಐ ಲವ್ ಯು ಗಾಡ್. ಇನ್ಸೈಡ್ ನಾನು ಹೇಳ್ತಾ ಇರ್ತೀನಿ, ಹಂಗೆ ಆಗ್ತಾ ಇರ್ತೀನಿ, ಹಂಗೆ ಓನೋ ಶಿವ ಅದು ಇಟ್ ಈಸ್ ಥಿಂಕ್ ಮಾಡಿದ್ರೆ ಬರ್ತಾ ಇರ್ತಾ. ಅದೇ ಒಂದು ವೈಬ್ರೇಷನಲ್ಲಿ ಇರ್ತೀರಾ. ಅದು ನಂಗೆ ಗೊತ್ತಿಲ್ಲ. ಸೊ ದಟ್ಸ್ ವಾಟ್ ಇವತ್ತಿಂದು ಮ್ಯಾನಿಫೆಸ್ಟೇಷನ್ ಹೇಳೋದು ಅದೇ. ಅಂದರೆ ನೀವೊಂದು ಮ್ಯಾಗ್ನೆಟ್. ಅದು ನಾವು ಅದು ಇಟ್ಸ್ ಆ್ಯಂಡ್ ಇಟ್ಸ್ ಹೆಲ್ಪ್ಸ್ ಮೀ ಲಾಟ್. ತುಂಬ ನಾನು ಯಾಕೆ ಇದು ಹೇಳ್ತೀನಿ ಅಂದ್ರೆ ನೋಡೋರು ಬಿಕಾಸ್ ಟೂ ಮಚ್ ಆಫ್ ನೆಗೆಟಿವ್ ದಿಸ್ ಇಸ್ ಐ ಆಮ್ ಪ್ರಾಕ್ಟೀಸಿಂಗ್ ದಿಸ್ ವಿಚ್ ಇಸ್ ವೆರಿ ಗುಡ್. ಸೊ ಯು ಬರೀ ಏನು ಮಾಡ್ತೀರಾ ಅಗೇನ್ ಯು ಜಸ್ಟ್ ಲುಕ್ ಅಟ್ ಗುಡ್ ಪಾಸಿಟಿವ್ ಆಗಿರೋಕ್ಕೆ ಯು ಜಸ್ಟ್ ಸೇ ಐ ಲವ್ ಯು. ನೋಡಿಲ್ಲ ಓಂ ನಮಃ ಶಿವಾಯ ಅದು ಹೇಳ್ತಾ ಇರಬೇಕು ಕಂಟಿನ್ಯೂಸ್ ಆಗಿ ಹೇಳ್ತಾರೆ ಯುವರ್ ಬ್ರೈನ್ ಬಿಕಮ್ ಸಿ ವೆನ್ ಯು ಸೇ ಐ ಕೇಮ್ ಹಿಯರ್ ಇಟ್ಸ್ ಅ ಬಿಗ್ ಸಕ್ಸಸ್ ಫಾರ್ ಮೀ. ಈಚ್ ಥಿಂಗ್ ಇಸ್ ಅ ಸಕ್ಸಸ್. ಸಕ್ಸಸ್ ಅನ್ನೋದು 100 ಕೋಟಿ ಮಡಗೋದು ಬಿಲ್ಡಿಂಗ್ ಅದು ಸಕ್ಸಸ್ ಅನ್ನೋದು ಅದು ಇಲ್ಲ ಆ್ಯಕ್ಚುಲಾಗಿ. ಅದು ಕೂಡ ಸಕ್ಸಸ್ಸೇ. ಬಟ್ ವೆನ್ ಯು ಡೂ ಲಾಡ್ ಆಫ್ ಸಕ್ಸಸ್ ಈವನ್ ದಟ್ ಸಕ್ಸಸ್ ಇಸ್ ಎಲ್ಲ ಸಕ್ಸಸ್ ನೋಡಾಯ್ತಲ್ಲ. ಟೂ ಮಚ್ ಆಫ್ ಸಕ್ಸಸ್ ನಾನು ನೋಡಿನಿಲ್ಲ. ಸೊ ಎವ್ರಿಥಿಂಗ್ ಸೇಮ್. ಉಫ್. ಹಾಗಾಗಿ ಯು ಥಿಂಕ್ ಚಿಕ್ಕ ವಿಚಾರದಲ್ಲೂ ಸಕ್ಸಸ್ ನೋಡೋದು ಒಂದು ನಿಮ್ಮ ಅಭ್ಯಾಸ. ಎರಡನೇದು ಲೈಫಿಗೆ ಒಂದು ಒಳ್ಳೆ ಗುರು ಇದ್ದರೆ ಏನೇನಿಲ್ಲ ಅದೇ ಮೊದಲು, ಅದೇ ಫಸ್ಟ್ ಮೇನ್. ನಥಿಂಗ್ ಎಲ್ಸ್. ಸಕ್ಸಸ್ ಇದೆಲ್ಲ ಏನಂದ್ರೆ ದಿಸ್ ಐ ಆಮ್ ಸೇಯಿಂಗ್ ವಿಚ್ ಇಸ್ ಐ ಡೋಂಟ್ ನೋ ವೆದರ್ ಇಟ್ಸ್ ಇಂಪಾರ್ಟೆಂಟ್ ಸಕ್ಸಸ್ ಅನ್ನೋದು. ಇದು ನಾ ನಿಮಗೆ ಎಕ್ಸ್ಪ್ರೆಸ್ ಮಾಡ್ತಾ ಇರೋದು. ಬಟ್ ವರ್ಲ್ಡ್ಲೇ ಒಂದೇ ಮೇನ್ ಇದೆ. ಟ್ರೈ ಟು ಆಗಿನ ಕಾಲದಲ್ಲಿ ಇವಾಗ ನಮ್ಮ ಪದ್ಧತಿ ಇದೆಲ್ಲ ಹಿಂದಕ್ಕೆ ಇತಿಹಾಸ ನೋಡಿದ್ರೆ ಸೊ ಬ್ರೀತಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ವೆರಿ ಸಿಂಪಲ್. ದೇ ಸ್ಟಾರ್ಟ್ ವಿತ್ 8, 16 ಅಗೈನ್ 8, 16 ಫಸ್ಟ್ ದಟ್ ಬ್ರೀತಿಂಗ್ ಥಿಂಗ್ ಅದಲ್ಲ. ಸಿ ಇನ್ಹೇಲ್ ಬ್ರೀತ್ 8 and 16 again this time 8 seconds. There are a lot of TV things. They will just learn breathing. Start with breathing exercise alva to once you love yourself it is amazing. When you should love yourself andre adu engi andra if you love God means he is inside, so you just love him, automatically everything comes good to you. ಅಮೇಝಿಂಗ್. ಈಗ ನಿಮ್ಮ ಒಂದು ಲೈಫ್ನ ನೋಡೋದಾದರೆ ಅಲ್ಲಿಂದ ಒಳಗಿರೋ ಪರಮಾತ್ಮನಿಂದ ಆಚೆಗಡೆ ಒಂದು ಗಿಡ ಮೆಟಫಾರಿಕಲಿ ನೋಡೋದಾದರೆ ಬೇರೆ ಬೇರೆ ಬ್ರಾಂಚಸ್ ಅಂತೆಲ್ಲ ತೊಗೊಂಡು ನೀವು ಆ್ಯಕ್ಟರ್ ಆಗಿ ಒಂದು ಬ್ರಾಂಚನ್ನು ಎಕ್ಸ್ಪ್ಲೋರ್ ಮಾಡಿದ್ದೀರಾ. ಇಲ್ಲ ಈಗ ಅದೇ ನಾನು ಹೇಳ್ತೀನಿಲ್ಲ ಇವಾಗ ಸಿ ಐ ವಿಲ್ ಸಿಂಪ್ಲಿ ಒಂದು ಸೇ ಐ ಜಸ್ಟ್ ಒಬ್ಬರು ಓಕೆ ಲೆಟ್ಸ್ ಸೇ ಒಂದು ಪಿಕ್ಚರ್ ಮಾಡಿದ್ರು, ಅಂಡರ್ ಕ್ರೂಸ್ ಮಾಡಿದ್ರು. ಓಕೆ ಅವರು ಇದು ಹೆಂಗೆ ಸರ್ ಇದು ಅಂದ್ರೆ ನಾನು ಕಷ್ಟಪಟ್ಟು ನಾನು ಇದು ಮಾಡ್ದು ನಾನು ಪ್ಲ್ಯಾನ್ ಮಾಡ್ದು, ನಾನು ಇದಾಯಿತು ಅದಾಯಿತು ಅಂತ. ಆ್ಯಂಡ್ ಸಡನ್ಲಿ ಈ ಗೆಟ್ ಕ್ಯಾನ್ಸರ್. ಓಕೆ ಐ ಆಮ್ ಜಸ್ಟ್ ಸೇಯಿಂಗ್ ಹೂ ಡಿಡ್ ದ್ಯಾಟ್. ಸೊ ಎವ್ರಿಥಿಂಗ್ ಈಸ್ ರಿಟರ್ನ್. Yeah, you believe in that. You have seen that and you. No, I'm saying asking you, is it cancer? ದೇವ್ರಿಗೆ ಹೋಗಿ ನಂಗೆ ಕ್ಯಾನ್ಸರ್ ಬೇಕು ಅಂತ ಯಾರ ಒಂದು ಕೋಟ್ಯಾಧಿಪತಿ ಸಕ್ಸಸ್ ಆದಮೇಲೆ ಕೇಳ್ತಾರ? ವಿಲ್ ಯು ಆಸ್ಕ್ ಫಾರ್ ಕ್ಯಾನ್ಸರ್? ಯು ವಿಲ್ ಆಸ್ಕ್ ಕ್ಯಾನ್ಸರ್ ಬರಬಾರ್ದು ಅಂತ ಕೇಳ್ತಾರೆ. ಸೊ ಎವ್ರಿಥಿಂಗ್ ಈಸ್ ಪ್ಯೂರ್ಲಿ ರಿಟರ್ನ್. ಸೊ ವಾಟ್ ವಿ ಡೂ ದ ಡ್ರಾಮಾನ ಇವಾಗ ನಾವು ಮಾತಾಡಿರೋ ಡ್ರಾಮಾನ ಅವಾಗ ಆಚೆ ಬಂದು ಅವ್ರು ಏನೋ ಅದನ್ನು ಚೆನ್ನಾಗಿ ಈ ಡ್ರಾಮಾನ ಆ್ಯಕ್ಟ್ ಮಾಡಿಬಿಟ್ಟು ಆ ಆ್ಯಕ್ಟ್ ಮಾಡೋ ಟೈಮ್ಲಿ ನಮ್ಮ ಕೈಲಿ ಎಷ್ಟೆಷ್ಟು ಒಳ್ಳೇದಾಗುತ್ತೋ ಅದೆಲ್ಲ ಮಾಡಿಬಿಟ್ಟು ಬಾಯ್ ಬಂದರೆ ಹೋಗ್ಬೇಕಲ್ಲ. ಎವ್ರಿಬಡಿ ಹ್ಯಾಸ್ ಟು ಗೋ. True that, sir. So you believe and you've experienced it, saying it's all written. Now ಸುಮ್ಮನೆ experience, I'm trying. Again, I'm trying. I can't do. If I do, it's somewhere. I mean, I'm trying every day. I'm trying. A connection, main guru.
ದೇವ್ರ ಗುರು ಕೇಳಿ ಜಸ್ಟ್ ತಾಯಿ ತಂದೆ ಅದು ಬಂದು ಒಬ್ಬರನ್ನ ಒಂದು ಗುರು ಇದ್ರೇ ಆಟೋಮೆಟಿಕ್ಲಿ ಯು ವಿಲ್ ರೆಸ್ಪೆಕ್ಟ್ ಎವ್ರಿಬಡಿ. ಯು ವಿಲ್ ನೋ ಹೌ ಟು ರೆಸ್ಪೆಕ್ಟ್, ಯು ವಿಲ್ ನೋ. ಇವಾಗ ಮನೇಲಿ ಈಗ ನನ್ನ ಹೆಂಡತಿ ಬಂದು ಜಗಳ ಆಗುತ್ತಾ, ನಾನು ಬಂದು ಒಳಗೆ ನೋಡ್ತೀನಿ, ಒಳಗೆ ಸೈಲೆಂಟ್ ಆನ್ಸರೇ ಮಾಡಲ್ಲ, ಅದೇ ಸಾಲ್ವ್ ಆಗುತ್ತಾ, ಓಕೆ ಥ್ಯಾಂಕ್ ಯು ಗಾಡ್ ಐ ಲವ್ ಯು ಆ್ಯಂಡ್ ಐ ವೋಂಟ್ ಶೋ ಇಟ್, ಯುನೋ ಐ ಬಿ ಹಿಂಗೆ ನಾನು ಬ್ಲಿಂಕ್ ಮಾಡ್ತೀನಿ, ಆದರೆ ಒಳಗೆ ಅದು ನಡೀತಾ ಇರ್ತಾ ದಟ್ ಪ್ರಾಕ್ಟೀಸ್ ಎವ್ರಿಥಿಂಗ್ ಗೋಸ್ ಸ್ಮೂತ್. ಇದು ರೀಸೆಂಟಾಗಿ ಐ ಥಿಂಕ್ 1 month ಬ್ಯಾಕ್ what I did, I was in the traffic in Bangalore. The signal, I think it became green. There are awning. There's a young couple. I think young couple on the couples. They were in the car. I'm awning. ಮುಂದೆ ಹೋಗಿ ಆಮೇಲೆ I just ಹಿಂಗೆ ಅಂತೀನಿ. I got angry and I did this. And you know what? They followed me and ನಾ ಓಪನ್ ಮಾಡಿ ಏನೋ ಫಾಲೋ ಮಾಡ್ತಾರಲ್ಲ ಅಷ್ಟೊಂದು ಇದು ಫಾಲೋ ಮಾಡಿದ್ರೆ ದೇ ಆರ್ ಜಸ್ಟ್ ಬ್ಲಾಸ್ಟಿಂಗ್. ನನಗೆ ಬಂದು ನಾವು ಒಳಗೆ ಕೇಳ್ದು ಕೈ ಕುಂಬಿಡು ಒಳಗೆ ನಾನು ಸೈಮಿಲ್ಟೇನಿಯಸ್ಲಿ ಹ್ಯಾಪನ್ಸ್ನು ನನಗೆ ಹ್ಯಾಂಗ್ರಿ ಬಂದಿಲ್ಲ, ನನಗೆ ಅಂದು ದಯವಿಟ್ಟು ನಾನು ಬಿಟ್ಬಿಡಿ ಇಟ್ ಕಮ್ಸ್ ಆಟೋಮೆಟಿಕ್ಲಿ ಆ್ಯಂಡ್ ಐ ಆಮ್ ಸೇಯಿಂಗ್ ನಾನು ಫಾಸ್ಟಾಗಿ ಹೋಗೋದು ಯು ಶುಡ್ ಸೇ ವಿತ್ ಆ್ಯಕ್ಷನ್ನು ಆ್ಯಂಡ್ ದೇ ಟುಕ್ ಇಟ್ ವೆರಿ ಸೀರಿಯಸ್. And I thought, oh God, why I got angry? It happens, don't worry. You'll say, okay, move on, next. You should go next. You don't need to, ಏನಾರು ಆದರೆ ನೆಕ್ಸ್ಟ್ ಏನೋ ಅದಕ್ಕೆ ಹೋಗ್ಬೇಕು. ಇಲ್ಲೇ ಕುಂತ್ಕೊಂಡು ಅಯ್ಯೋ ಲೇಖತ್ತ ಏನಾಯ್ತು ಗೊತ್ತಾ, ನಾನು ಅದು ಆಮೇಲೆ ನಾನು ಸೂಪರಾಗಿ ಮಾಡಿದ್ವಿ, ಅದು ಬೇಕಾಗಿಲ್ಲ. ನೆಕ್ಸ್ಟ್ ವಾಟ್ ಇಸ್ ನೆಕ್ಸ್ಟ್? ಅದು ನಾನು ಅವ್ರು ನೋಡಾಗ ಆ್ಯಂಡ್ ಹಸ್ಬೆಂಡ್ ವೈಫ್ ದೇ ಆರ್ ಜಸ್ಟ್ ಹೈಪರ್. ಓ ಗಾಡ್, ವಾಟ್ ಈಸ್ ಹ್ಯಾಪ್ನಿಂಗ್ ಮ್ಯಾನ್? ನಾನು ಅಲ್ಲಿ ನಿಂತಿದ್ರ ಐ ಶುಡ್ ಫೈಟ್ ಎಲ್ಲನೂ ಇದು ಮಾಡಿ ಅಲ್ಲಿ ಹಾಗೆ ಟೆನ್ಷನ್ ಅದು ಹಂಗೆ ಐಮ್ ಕ್ಯಾರಿಂಗ್ ಇಟ್ ವಾಟ್ ಈಸ್ ನೆಕ್ಸ್ಟ್ ಇದೆಲ್ಲ ಹೋಯ್ತಾ ಇರ್ತವೆ. ಎಷ್ಟು ಸಿಂಪಲ್ ಮಾಡಿದ್ರು ದೇವರು. ಅಯ್ಯೋ ಐ ಲವ್ ಯು ಗಾಡ್ ಅಗೇನ್ ಯು ಸೇ ದ್ಯಾಟ್ ಈಚ್ ಟೈಮ್ ಗಾಡ್ ಯು ಶುಡ್ ಆ್ಯಂಡ್ ದಟ್ ವಿಲ್ ಕಮ್. ದಟ್ ಕಮ್ಸ್ ಓನ್ಲಿ ಇನ್ ಪ್ರಾಕ್ಟೀಸ್. ಐ ಆಮ್ ಅಗೇನ್ ಸೇಯಿಂಗ್, ಸಿ ವೆರಿ ಸಿಂಪಲ್. ಗಾಡ್ ಸೇಸ್ ನನ್ನ ಪ್ರಕಾರ ಒಂದು ವೇದದಲ್ಲಿ ಏನು ಆ್ಯಕ್ಚುಲಿ ಈ ಕಲಿಯುಗ ಇದರಲ್ಲಿ ಬಂದು ಬರೀ ಹೆಸರು ಇಸ್ ವೆರಿ ಸಿಂಪಲ್. ಯು ಕ್ಯಾನ್ ಸೇ ಹೆಸರು, ಓಂ ನಮಃ ಶಿವಾಯ, ಓ ನಾರಾಯಣ, ಓ ರಾಮ, ಅದರಲ್ಲೇ ಫಲ ಸಿಗುತ್ತೆ ಅಂತ. ದಟ್ಸ್ ವಾಟ್ ದೇ ಸೆಡ್. ಜಸ್ಟ್ ಸೇ ದ ನೇಮ್ ಕಂಟಿನ್ಯೂಸ್ಲಿ. ಅದು ಕಂಟಿನ್ಯೂಸ್ ಆಗಿ ಆ ಗ್ಯಾಪ್ ಅದ ನೋಡಿ, ರಾಮ ಗ್ಯಾಪ್ ಅದ ನೋಡಿ, ಅದು ಫಿಲ್ ಮಾಡಿ. ಟ್ರೈ ಟು ಫಿಲ್ ದಟ್. ಯು ಸಿ ದಟ್. ಅದು ಮಾಡ ಹೆಂಗಿರುತ್ತೆ ಅಂದ್ರೆ ದಟ್ ಪವರ್ ದಟ್ ಹೆಸರು. ಒಂದೊಂದು ದೇವತೆಗಳು ಒಂದೊಂದು ಹೆಸರು ಯಾಕೆ ಋಷಿಗಳು ಇದೆಲ್ಲ ನಮಗಂತ ಅಷ್ಟು ನಾನು ಈಗ ಈ ಅವ್ರ ಬಗ್ಗೆ ಇವ್ರ ಬಗ್ಗೆ ಇದು ವಿವೇಕಾನಂದರ್ ನನ್ನ ಪ್ರಕಾರ ನನಗೆ ಏನಂದ್ರೆ ಇನ್ ಕಾಲೇಜಸ್ ವಿವೇಕಾನಂದರ ಬುಕ್ಕು ಬಗ್ಗೆ ವಾಟ್ ಐಮ್ world is prizing, and here the youngsters, every college, every school should have that. My request to the government or something. Absolutely. It's ಎಷ್ಟೊಂದು ಮಾಡಾರ ರಾಮಕೃಷ್ಣ ಪರಮಹಂಸ ಆ್ಯಂಡ್ ಸೋ ಮೆನಿ ಥಿಂಗ್ಸ್ they have done. ಅದು ಬಂದು ನಮ್ಮ ಕಲ್ಚರ್ ಬಗ್ಗೆ, ಬ್ರೀತಿಂಗ್ ಬಗ್ಗೆ, this is what we need in life. This is what we need in life. ಬಿಕಾಸ್ ಹೆಲ್ತ್ ಬಗ್ಗೆ ಎಲ್ಲರೂ ಅಷ್ಟೊಂದು ಏನೋ ಜಸ್ಟ್ ಸ್ಟಾರ್ಟ್ ವಿತ್ ದ ಬ್ರೀತಿಂಗ್ ಯಾರ್. ಎಷ್ಟೊಂದು ಯೂಟ್ಯೂಬ್ ಅದ, ಮೊಬೈಲ್ ಬಂದು ನಮ್ಮನ್ನ ಅದು ಯೂಸ್ ಮಾಡಬಾರ್ದು, ನಾವು ಅದು ಚೆನ್ನಾಗಿ ಯೂಸ್ ಮಾಡೋಕ್ಕೆ. ಆದರೆ ವಾಟ್ ಐ ಸೇ, ದಿಸ್ ಇಸ್ ದ ರಾಂಗ್ ಸ್ಟೇಟ್ಮೆಂಟ್. ಐ ಆಲ್ಸೋ ಗೆಟ್ ಅಡಿಕ್ಟೆಡ್. ಹಾಗೆ ಹೇಳ್ಸ್ಕೊಂಡು ಮಾಡ್ತೀನಿ, ಈ ಚೆನ್ನಾಗಿದೆ. ಐ ಆಮ್ ಆಲ್ಸೋ ಹ್ಯೂಮನ್ ಯಾರ್, ಬಟ್ ಐ ಆಮ್ ಟ್ರೈಯಿಂಗ್. Just try. I like it how you honestly say you're trying. ಕೊನೆವರೆಗೂ ಇಟ್ ಇಸ್ try and you need to try. consistently try. do that. So It's amazing. Try ಮಾಡಾಗ it's amazing. when did you start trying this and when did you stumble upon That I this don't truth? know. That I really don't know. ಗೊತ್ತಿಲ್ಲ, ಹಂಗೆ ಬಂದಿದ್ದು. Because you get sad. There are so many ups and downs. Okay, ಲೋಕದಲ್ಲಿ ಎಲ್ಲರಿಗೂ ups and downs ಬಂದೇ ಇರ್ತಾರೆ. ಅಂಬಾನಿಗೂ ಸರಿ. ಫಸ್ಟ್ ಅಪ್ ಅಂಡ್ ಡೌನ್ ಯಾವುದು? That I don't know. That is not important. Yeah?
obviously that's not important. See, this is important, nothing. Because you are This like is what important. makes What you I tick. said is, this is what you need to ask. This is important now, present. And that is, ನನಗೆ ಮರ್ತೋಯ್ತು. ಐ ಫರ್ಗೆಟ್. ಆ ಥರ ಅದನ್ನು ಬಿಡ್ತಾ ಬಂದಿದ್ದೀರಾ. ಅದು ಗೊತ್ತಿಲ್ಲ ನಂಗೆ, ನಾಪ್ಕೆ ಅಲ್ಲ. ಐ ಡೋಂಟ್ ನೋ, ಐ ಫರ್ಗೆಟ್. Very nice. Forget, and I get good sleep. I sleep very less, but I sleep, that sleep is amazing. ಸೊ ತಾವು ನಾಮಜಪದ ಬಗ್ಗೆ ಮಾತಾಡಿದ್ರಿ. ಈಗ ನಿಮಗೆ ಓಂ ನಮಃ ಶಿವಾಯ ವರ್ಕ್ ಆಗಿದೆ. ಹೌ ಶುಡ್ ವಿ ಪಿಕ್ ದ That is what that guru will say. ಗುರು Guru will give you that ನಾಮ ಉಪಯೋಗ ಮಾಡು ಅಂತ ಕೊಡ್ತಾರಲ್ಲ ಆ ದೀಕ್ಷೆ. That you need to, ಹೌ ಟು ಐಡೆಂಟಿಫೈ ಅ ಗುಡ್ ಗುರು ಸರ್ good, ಇನ್ ಯೋರ್ ಒಪಿನಿಯನ್? that you need to, you can't ದೇವಸ್ಥಾನ ಹೋಗಿ think about ಇಷ್ಟು ದೊಡ್ಡ ಗಾಡ್ ಹ್ಯಾಸ್ ಮೇಡ್ ಯು ಸನ್ ವಾಟರ್ ಎವ್ರಿಥಿಂಗ್. ಇದೆಲ್ಲ ಎಷ್ಟೊಂದು ಡೈಲಾಗ್ ಭಾಷಣ ಎಲ್ಲರೂ ಕೊಟ್ಟಾರ. ಅದೇ ಥರದ್ದು ಗೋ ಟು ಟೆಂಪಲ್, ಜಸ್ಟ್ ಗೆಟ್ ಕ್ಲೋಸ್ ಟು ದಟ್ ಗಾಡ್, ದಟ್ ವಿಗ್ರಹ ಅನ್ನೋದು ದೇವರು. ಆ ದೇವರು ಎಷ್ಟು, ಯಾಕೆ ದೇವರು ಅದು ಇಷ್ಟು ಚೆನ್ನಾಗದ. ನಾವು ಅಲಂಕಾರ ಮಾಡಾರ, ನಾವು ಇದಕ್ಕಿಂತ ಹೆಂಗೆ ಅಲಂಕಾರ ಮಾಡೋಕ್ಕಾಗತ್ತಾ? ಹೌ ಟು ಡೂ ಪಾದ ಪೂಜಾ, ವಾಟ್ ಹಿ ಲೈಕ್ಸ್, okay, dream about him. Just go, how to, ಅವ್ರನ್ನ ಹೆಂಗೆ ನಾವು ಬಂದು ನಮ್ಮ ಮೈಂಡ್ಲಿ ಇಟ್ಕೊಳ್ಳೋದು, ಅವ್ರು ಹೆಂಗಿರ್ತಾರ. ದಿಸ್ ಆಲ್ ದ ಪ್ರಾಸೆಸ್. ದಿಸ್ ಈಸ್ ಮೈ ಪ್ರಾಸೆಸ್. ಐ ಡೋಂಟ್ ನೋ, ಐ ಆಮ್ ಸೇಯಿಂಗ್. ಆವಾಗ ಅವರು ಕಲಿಸ್ತಾರ. ಹೇಳ್ತಾರ ದ್ಯಾಟ್ ಎನರ್ಜಿ. ಒಂದು ರಾಘವೇಂದ್ರ ಬಂದು, ರಾಘವೇಂದ್ರ ಮಠಲಿಂದ ನಿಮಗೆ ಇದು ಪೂಜೆ ಬಂತು, ಹೌದಾ, ರಾಘವೇಂದ್ರದಿಂದ ಬರ್ತಾ ಇರ್ತಾ, ದ ಮೆಸೇಜ್ ವಿಲ್ ಕಮ್ ಟು ಯು. ಲೈಕ್ ದ ಫೇಮಸ್ If you are really honest, the difficult times, okay, the difficult times when you cry, you need to cry a lot. Love God, a process ಅದಲ್ಲ ಅದು ಬಂದು, it's not, what is it, it's not cry, it is ಭಕ್ತಿಯಿಂದ ಒಂದು ಬರುತ್ತಾ ನೋಡಿ. what do you say it? ಭಕ್ತಿ ಭಾವನೆನಾ? ಭಾವನೆಯಿಂದ ಅದೇನದು, ಕಣ್ಣೀರಾ? ಕಣ್ಣೀರು. ಬಟ್ ಅದು ಕಣ್ಣೀರಲ್ಲ. ವಾಟ್ ಇಸ್ ದಟ್? ಭಕ್ತಿಯಿಂದ ಆನಂದ ಭಾಷಣ. ದಟ್ ಈಗ ದೇವಸ್ಥಾನ ಹೋಗ ಓಂ ನಮಃ ಶಿವಾಯ ಆ ಥರ ಯಾರು ನೋಡ್ತಿದ್ರ, ಓಕೆ ನಮ್ಮ ಭಕ್ತರ ಅದಿಲ್ಲ. ಯು ಶುಡ್ ಸೇ ಇಟ್, ಯು ಶುಡ್ ಕ್ರೈ, genuinely cry in front of, he is the God. ಆವಾಗ ನಿಮಗೆ when the student is ready, teacher will come ಅಂತೀರಿ. You have done, this is need, this is what you need in this life. We have very less time. Amazing. And you got quality time. Once you get into that, it's a quality time. How have you looked at time? Because ನಿಮ್ಮದೇ ಲೈಫನ್ನು ನೋಡಿದ್ರೆ ಇಲ್ಲ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಟೈಮ್ ಅದೇ ಈಗ ಆ್ಯಕ್ಟಿಂಗ್ ಕೋರ್ಸ್ ಅಲ್ವಾ, ಈಗ ಡ್ರಾಮಾ ನಡೀತದಲ್ವ, ಈ ಡ್ರಾಮಾಲಿ ಬಂದು ನಾವು ಎಷ್ಟೆಷ್ಟು ಹಾರ್ಡ್ ವರ್ಕ್, ದೇವರೇ ಐ ನೀಡ್ ದಿಸ್ ಸ್ಕ್ರಿಪ್ಟ್, ಏನು ಹೆಲ್ಪ್ ಮಾಡ್ತಾರೆ. ಸೊ ಯು ವರ್ಕ್ ಆನ್ ಇಟ್, ಯು ಆರ್ ಗೆಟಿಂಗ್ ಪ್ರಿಪೇರ್ಡ್ ಆ್ಯಂಡ್ ಯು ಆರ್ ಡೂಯಿಂಗ್, ವೆನ್ ಯು ಸ್ಪೀಕ್ ಆ್ಯಂಡ್ ವೆನ್ ಯು ಹ್ಯಾವ್ ದಿಸ್ ಅಟ್ಯಾಚ್ಮೆಂಟ್ ಥಿಂಗ್, ಇಟ್ ಈಸ್ ಎವ್ರಿಥಿಂಗ್ ಸ್ಪಾಂಟೇನಿಯಸ್. ಅಯ್ಯೋ ನಂಗೆ ಬರಲ್ಲ, ನನಗೂ ಏನಮ್ಮ ಯಾಕೆ ಕೇಳ್ತೀನಿ, ಯಾಕೆ ಲೇಟ್ ಆಯ್ತದ, ಇನ್ನೂ ಒಳ್ಳೇದು ಬರುತ್ತಾ, ಹೌದಾ. ದಟ್ ನ್ಯಾಚುರಲ್ ಆ್ಯಕ್ಟಿಂಗ್ ಆ್ಯಂಡ್ ನ್ಯಾಚುರಲ್ ಇನ್ನೋಸೆನ್ಸ್, ಹಿ ಲವ್ಸ್ ಇಟ್. So now our curiosities lies in a man who's a sandwich between actor, choreographer, film director, dancer, That's cricketer. nothing. I'm a bhakta of God. So This is the main thing. These are nothing, yaar. very well said. So that is a root, this is a fruit. ದಿಸ್ ಇಸ್ ಫ್ರೂಟ್, ನಥಿಂಗ್. ಅದು ಒಂದೇ ಇರೋದು ಅಲ್ಲಿ, ಇಲ್ಲಿ ಇರೋದು ಎಲ್ಲರೂ ಒಂದೇ. ವೆನ್ ಯು ಸಿ ಆ್ಯಂಡ್ ವೆನ್ ಯು ಫೀಲ್ ದಟ್ ಇಫ್ ಹಿ ಡಸ್ ಸಮಥಿಂಗ್, ಲೈಕ್ ಸಿ ಹಿಟ್ಲರ್, ಸಚ್ ಎ ಬಿಗ್ ಮ್ಯಾನ್, he has killed so many crores of people, but what, some power, again he is killed, but the world is running, some power is making to do kill and again making to leave this side happily, or Just like the movie only. ಅದು ನಡೀತಾ, everything is done, prepared. So all you need is to come and act, and this is not just like what I say very simply, and you need to get into that.
ಅಂಡರ್ಸ್ಟ್ಯಾಂಡ್ ದ್ಯಾಟ್ ಆ್ಯಂಡ್ Wow. ಯಾ What you're saying kind of makes a lot of sense. ಯಾಕಂದ್ರೆ so that it takes the pressure off you. You just surrender. ದಟ್ಸ್ ಸೋ ಈಸಿ ಸೊ ಈಸಿ ಟು ಲೀವ್. ಹಾಂ ನಿಜ. ಅವಾಗ ಏನಂದ್ರೆ ಯು ಡೋಂಟ್ ಫೀಲ್ ಅವ್ರು ಏನೋ ಮಾತಾಡಿದ್ರು ಐ ಥಿಂಕ್ ಇವಾಗ ಈಗ ನನಗಿಂತ ಸಖತ್ತಾಗಿ ಹಿಂದೆ ಇರೋ ಮುಂದೆ ಬಂದಂತೆ ನಾನು ಕೇಳ್ತೀನಿ ನಾನು ಕೇಳ್ತೀನಿ ನಾವಲ್ಲ ನನ್ನ ಒಳಗೆ ಅದೇ ನನ್ನ ದೇವ್ರನ್ನ ಕೇಳ್ತೀನಿ ಅವನ ಡ್ಯೂಟಿ ಬೇರೆ ಕಣೋ ನಿನ್ನ ಡ್ಯೂಟಿ ಇದು ಕಣೋ. ಓ ಹೌದಾ ನಂದೇನು ಡ್ಯೂಟಿ ಬರುತ್ತಾ ವೆಯ್ಟ್ ಮಾಡೋ ಅವಾಗ ಈ ನೀಟಿ ಕನೆಕ್ಟ್ ಮಾತಾಡ್ತಾ ಇರಬೇಕು, ಏನೋ ಒಳಗೆ ಹೋಯ್ತಾ ಇರಬೇಕು. ಆಮೇಲೆ ಯು ಲವ್ ಹಿಮ್, ಯು ಜಸ್ಟ್ ಟೆಲ್ ಹಿಮ್, ಯು ವಿಲ್ ಟೇಕ್ ಪಾಸಿಟಿವ್. ದಟ್ ಥಿಂಗ್ ಯು ಶುಡ್, that is spontaneous, that practice should come. I'm saying I'm trying. ಬ್ಯೂಟಿಫುಲ್. ಅಂದರೆ ನೀವು ಹೆಂಗಂದರೆ ಒಂದು ಫೌಂಡೇಶನನ್ನೇ ಹಂಗೆ ಹಾಕ್ಬಿಟ್ರೆ ಇನ್ನು ಎಲ್ಲನೂ ಆರಾಮಾಗಿ ಅದ್ರ ಮೇಲೆ ನೋಡೋ ರೀತಿನೇ ಚೇಂಜ್ ಆಗಿಬಿಡುತ್ತೆ. ಸೊ ವೆರಿ ವೆಲ್ ಸೆಡ್. ಐ ಥಿಂಕ್ ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ವಿತ್ ಇನ್ ಯಂಗ್ಸ್ಟರ್ಸು, ಜೆನ್ಝೀಸು, ಹೌ ಟು ಲುಕ್ ಅಟ್ ಲೈಫ್. ಬಟ್ ಹೌ ಹ್ಯಾವ್ ಯು ರಿಫ್ಲೆಕ್ಟೆಡ್ ಅಪಾನ್ ಡೆಸ್ಟಿನಿ ಇದೆ, ಬಟ್ ನನ್ನ ಹಾರ್ಡ್ ವರ್ಕು, ನನ್ನ ಚಾಯ್ಸಸ್ ನಾನು ಹೇಗೆ ಇಟ್ಕೋಬೇಕು? See, once you started, ಇವಾಗ ನಾನು ಲಕ್ಕಿ ಮ್ಯಾನ್, ಓಕೆ ಆಬ್ವಿಯಸ್ಲಿ ಲಕ್ಕಿ ಮ್ಯಾನ್, ಐ ಶುಡ್ ಸೇ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್. when you're doing all this, you will connect to the good people. ಅದಾಗದೇ ಆಗುತ್ತೆ. He never done any guest role in any of the film. Okay, when I asked him, he said openly, he just hugged me, I'll do it. ಹೆಂಗಾಯ್ತು ಫಸ್ಟ್ಲಿ? ನಿಮ್ಮದು ಬಿಕಾಸ್ ಫಸ್ಟ್ ಡೈರೆಕ್ಟ್ ಕೋವಿಡ್ ಬಂತು, ಈಗ ನಾನು ಪ್ರೊಡ್ಯೂಸರ್ ಅಂದರು. ಐ ಸೆಡ್ ವೆರಿ ಕ್ಲಿಯರ್ಲಿ, ಪುನೀತ್ ಸರ್ ಒಪ್ಕೊಂಡ್ರೆ ನಾನು ಮಾಡ್ತೀನಿ. ಓಕೆ, ದೆನ್ ಐ ಜಸ್ಟ್ ವೆಂಟ್ ಆ್ಯಂಡ್ ಸಿನ್ಸ್ ಐ ಹ್ಯಾವ್ ಡನ್ ಲಾಟ್ ಆಫ್ 6 ಫಿಲ್ಮ್ ಕನ್ನಡಲ್ಲಿ ಮಾಡಿದ್ದೀನಿ. ಓಕೆ, 6 ಫಿಲ್ಮ್ಸ್. ಚಿತ್ರ, ಮನಸ್ಸೆಲ್ಲ ನೀನೆ, 1 2 3, ಸೃಷ್ಟಿ, ಲವ್ವೇ ಪಾಸ್ ಆಗಲಿ, Y2K. ಇದೆಲ್ಲ ನೋಡ್ತಾ ಇರ್ತಾರಲ್ಲ, ಅವ್ರು ಬಂದ ತಕ್ಷಣ ಇಮ್ಮಿಡಿಯೇಟಾಗಿ ಮನಸ್ಸಲ್ಲೇ ಆ ಸಾಂಗ್ ಏನೋ ಸರ್ ಹೆಂಗೆ ಮಾಡಿದ್ದೀರಾ, ಥ್ಯಾಂಕ್ ಯು ಸರ್, ತುಂಬ ಸಖತ್ತಾಗಿ ಆಡಿದ್ದು. ನನ್ನ ವೈಫು ನಾವು ನೋಡ್ತಾ ಇರ್ತೀನಿ ಆ ಸಾಂಗ್ನ, ಮನಸ್ಸೆಲ್ಲ ನೀನೇ. ನಾನು ಬಂದು ಇದು ಬಂದು ಹೆಂಗೆ ಅಂದ್ರೆ, ಇವಾಗ ನಾನು ಮಾಡ್ತೀನಿ, 10 ಜನ ಬಂದು ಅಲ್ಲಿ ಏನು ಆ್ಯಕ್ಚುಲಾಗಿ ಪ್ರಾಬ್ಲಮ್ ಇರುತ್ತಾ, ಆದರೆ ನಂಗೆ ಪ್ರಾಬ್ಲಮ್ ಗೊತ್ತಿರಲ್ಲ. ಯಾಕಂದರೆ ನಾನು ಒಳಗೆ ಮಾತಾಡ್ತಾ ಇರ್ತೀನಿ. ಅವಾಗ ನಾನು ಆದರೆ ಅದನ್ನು ಸುಮ್ಮನೆ ಹಿಂಗೆ ನೋಡ್ತಾ ಇರ್ತೀನಿ. ಇವ್ರು ಹೇಳ್ತಾರೆ ಹಿಂಗೆ ಮಾಡಬೇಕು ಅಂತ. ನಾನು ಇದೆಲ್ಲ ಕೇಳ್ತಾ ಇರ್ತೀನಿ. ಹೇಳ್ತಾನಲ್ವಾ ಅದು ಕರೆಕ್ಟು, ಹೌದಾ, ಹಂಗೆ ಹಿಂಗೆ ಮಾಡಿ ಅದು ನಾನು ಆಮೇಲೆ ಎಲ್ಲ ಡಿಸ್ಟರ್ಬ್ ಮಾಡ್ತಾರೆ. ಆದರೆ ನಾನು ಬಂದು ಇದು ಹೆಂಗೆ ಅಂದ್ರೆ, ಒಂದೊಂದು ಸೀನು ಹೆಂಗೆ ಹಾಕಬೇಕು ಅಂದ್ರೆ, ಅದಲ್ಲ ಹೂವನ್ನ ಬಂದು ಹಿಂಗೆ ಹಾಕಂಗೆ ಆ ಥರ ನಾನು ಸೀನೆ ಬಂದು ಓಂ ನಮಃ ಶಿವಾಯ ನಾನು ನಿಮ್ಗೆ ಹಾಕ್ತಾನೆ, ಚೆನ್ನಾಗಿ ಬರಬೇಕು. ಆ್ಯಂಡ್ ಐ ಡೋಂಟ್ ನೋ ಎವ್ರಿಬಡಿ ಸೇಸ್ ಏನು ಟೆನ್ಷನು ಏನಿದು ನಂಗೆ ಗೊತ್ತಿಲ್ಲ ಅದು. ದಟ್ ಐ ವೋಂಟ್ ಇವ್ರು ಹೇಳ್ತಾರೆ ಬಟ್ ನನಗೆ ಬಂದು ನಾನು ಹೇಳ್ತೀನಿ ಓಂ ನಮಃ ಶಿವಾಯ, ನಾನು ಬಂದು ಅದೇ ತಗೋಬೇಕು ಅಂತಿದ್ದೀನಿ. ಆ್ಯಂಡ್ ಲೈಕ್ ದಿಸ್ ಐ ವಿಲ್ ಸೇ, ಬಟ್ ಇನ್ ಮೈ ಫೇಸ್ ಹಿಂಗಿರುತ್ತೆ. ಈಗ ಅವ್ರು ಹೇಳ್ತಾರೆ, ಅವ್ರು ನೀವೇನಾರು ಮಾತಾಡಿ ಸರ್ ಲೈಫ್ ಹೇಗಿದೆ. ಕರೆಕ್ಟ್. ಐ ಆಮ್ ಸ್ಕೇರ್ಡ್ ಟು ಆಸ್ಕ್ ಅ ಕ್ವೆಶ್ಚನ್ ನೌ. ಯಾಕಂದ್ರೆ ಒಳಗಲ್ಲಿ ಫಸ್ಟ್ ಒಂದು ಸೇ ಕರೆಕ್ಟ್, ಯು ಸೇ ಕರೆಕ್ಟ್, ಥಿಂಕ್ ಮಾಡೋಣ. ಆ್ಯಂಡ್ ವಾಟ್ ಐಲ್ ಹ್ಯಾವ್ ಐ ವಿಲ್ ಟೇಕ್ ದಟ್ ಓನ್ಲಿ. ಬಿಕಾಸ್ ಐಲ್ ಟೇಕ್ ಅಂದ್ರೆ ಐಲ್ ಟೇಕ್ ಇಲ್ಲ, ಯು ವಿಲ್ ಸೇ ದಿಸ್ ಈಸ್ ಕರೆಕ್ಟ್ರಾ ಅಂತ. ನಾನು ಬಂದು ಅದು ತೆಗಿಯಾಗ ದ ಓಲ್ಡ್ ಸೀನ್ನ ಬಂದು ಮೇಕ್ ಇಟ್ ಎ ಫ್ಲವರ್, ಐ ಪುಟ್ ಇಟ್ ಆನ್ ದ ಫೀಟ್ ಆಫ್ ಗಾಡ್ ಆ್ಯಂಡ್ ಯು ಶುಡ್ ಕಮ್ ಗುಡ್ ಬಿಕಾಸ್ ಯು ಆರ್ ಗಿವಿಂಗ್ ದ ಫ್ಲವರ್ ಟು ಅ ಗಾಡ್. ಹೌ ಟ್ರೂತ್ ಇಸ್, ಆ್ಯಂಡ್ ದಟ್ ಮಚ್ ದಟ್ ವರ್ಕ್ ವಿಲ್ ಬಿ ದೇರ್. ಸೊ ದಟ್ ಡೆಡಿಕೇಶನ್ ಆ್ಯಂಡ್ ಆಲ್ ಆಫ್ ದಟ್ ಇಸ್ ಕಮಿಂಗ್ ಥ್ರೂ ದಟ್ ಮೆಟಫರ್. And if you see Lucky Man, it's amazing actually. Everybody praised because it's a God's work, not my work. I work for God. I don't work for me. That you're just an instrument. Yeah, obviously I don't work for me. I work for him, and obviously I will never say I did it. No, he did it. ಎಲ್ಲರೂ ಮಾಡಿದ್ರು, ಎಲ್ಲರೂ ಗಾಡ್. ಓಕೆ, ಎಲ್ಲರೂ ಒಳಗಿರೋದು ಅವರೆಲ್ಲ ಮಾಡೋದ್ರಿಂದ ಚೆನ್ನಾಗಿ ಬಂತು. That's what I say. Very nice. I don't know what is the creativity and this thing, ಇದೆಲ್ಲ ಇದು ಕ್ರಿಯೇಟಿವಿಟಿಯಾ ಇದನ್ನು ನಂಗೆ ಗೊತ್ತಿಲ್ಲ. He will say I'll do it and I'll just ಏನು ಮಾಡಿದ್ರು that I'll do flower. It's a flower.
ಅಪ್ಪು ಸರ್ ಫಸ್ಟ್ ನಿಮ್ಮನ್ನು ಮೀಟ್ ಮಾಡಿದಾಗ ರಿಯಾಕ್ಟ್ ಮಾಡಿದ್ದೆಲ್ಲ ಹೇಳಿದ್ರಿ. ನಾನು ಇನ್ಸ್ಟಾದಲ್ಲಿ ಒಂದು ಸ್ಟೋರಿ ನೋಡಿದೆ, ಅವರು ಸೂಟ್ ಹಾಕೊಂಡು ಕೂತಿದ್ದಾರೆ, ನೀವು ಮಾಸ್ಕ್ ಹಾಕೊಂಡು ಅವ್ರಿಗೆ ಏನೋ ಹೇಳ್ತಾ ಇದ್ದೀರಾ. ಅದನ್ನು ಐ ವಾಸ್ ಜಸ್ಟ್ ಸೇಯಿಂಗ್, ಐ ಮೀನ್ ಈ ಈಸ್ ವೆರಿ ಕೈಂಡ್ ಆ್ಯಂಡ್ ಈ ಥಿಂಗ್ ನನಗೇನಂದ್ರೆ Why did you say he's kind? ಅಂದ್ರೆ ನಿಮ್ಮ ಈಸ್ ವೆರಿ experiences ಕೈಂಡ್ ಏನು? ಇನ್ ದ ಸೆನ್ಸ್ ಐ ಆಮ್ ಡೂಯಿಂಗ್ ಡೈರೆಕ್ಟಿಂಗ್, ಓಕೆ, ಬಟ್ ಈ ನೋಸ್ ದಟ್ ಐ ಮೀನ್ ಟೆಕ್ನಿಷಿಯನ್ ಅದು ಅಸಿಸ್ಟೆಂಟ್ ಕೊರಿಯೋಗ್ರಫಿ, ಆ್ಯಕ್ಟರ್ ಅಗೇನ್ Dancer. ಎಲ್ಲ ಮಾಡಾಗ ಸಮ್ ಬ್ಯಾಕ್ಗ್ರೌಂಡ್ ಇರುತ್ತೆ ಅಂತ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡಿರ್ತಾರೆ. ಆಮೇಲೆ ಅದು ಸೀರಿಯಸ್ನೆಸ್ ವೆನ್ ಐ ಸೇ ಐ ವಿಲ್ ಆಸ್ಕ್ ಇನ್ಸೈಡ್, ಐ ವುಡ್ ಹ್ಯಾವ್ ಎಕ್ಸ್ಪ್ಲೈನ್ಡ್ ಹಿಮ್, ಓಕೆ. ಅದು ಟಿ ವಿಲಿ ಬಂದು ಈ ಥರ ಏನೋ ಎಕ್ಸ್ಪ್ಲೇನ್ ಮಾಡ್ತಿರಂತೆಲ್ಲ, ಇಟ್ಸ್ ಅ ಸೀರಿಯಸ್ ಥಿಂಗ್. ಇಫ್ ದ ಶಾರ್ಟ್ ಇಸ್ ಇದು ಸರಿಯಾಗಿ ಬಂದಿಲ್ಲ ಅಂತ, ಇಲ್ಲ ಕಣ ಇನ್ನೂ ಹಸಿ ಚೆನ್ನಾಗಿ ತೆಗಿಬೇಕು ಒಳಗೆ ನಂತೋ ಮಾತಾಡ್ತೇವೆ ಒಳಗೆ, ನಾ ಹೇಳ್ತೀನಿ. ಆ್ಯಂಡ್ ದಟ್ ಮ್ಯಾನ್ ಈ ನೆವರ್, ಯಾಕೆ ಇದು ಸಾಕಲ್ಲ ಪ್ರಸಾದ್, ಇಟ್ಸ್ ಓಕೆ, ಇಲ್ಲ ಆಸ್ಕ್ ಇನ್ನೊಂದು ಸಾರಿ ಇನ್ನೂ ಬೆಟರ್ಮೆಂಟ್, ಹಿಂಗೆ ಮಾಡಿ ಈ ವಿಲ್ ನೆವರ್ ಸೇ ಇದೇ ಸಾಕಮ್ಮ, ಟಿಲ್ ಐ ಗೆಟ್ ಸ್ಯಾಟಿಸ್ಫೈಡ್. ಹೈ ಮೀನ್ಸ್ ಈ ನನಗೆ ಅದರಿಂದ ನಾ ಬರ್ತಾ ಅದು ಕಂಟಿನ್ಯೂಸ್ ಫ್ಲೋ ಆ್ಯಂಡ್ ಎವ್ರಿಥಿಂಗ್ ಸೊ ಬಿಕಾಸ್ ಯು ಆರ್ ಗಿವಿಂಗ್ ಟು ಗಾಡ್ ಎವ್ರಿಥಿಂಗ್ ಹ್ಯಾಪನ್ಸ್ ನೈಸ್ಲಿ. ಬಟ್ ದೇರ್ ಆರ್ ಪ್ರಾಬ್ಲಮ್ಸ್, ಓಕೆ, ಪ್ರಾಬ್ಲಮ್ಸ್ ಎಲ್ಲ ಫಿಲ್ಮಲ್ಲಿ ಬರ್ತಾ ಹೋಗುತ್ತೆ, ಏನೇನೋ ಪ್ರಾಬ್ಲಮ್ ಆಯಿತು. ಆದರೆ ನಾನು ಬಂದು ಐ ವಾಸ್ ಚಿಲ್ಲಿಂಗ್ ಬಿಕಾಸ್ ಐ ಡಿಡ್ ಅ ಫ್ಲವರ್ ಟು ಗಾಡ್, ಹೌ ಕ್ಯಾನ್ ಗೋ ಬ್ಯಾಡ್? ಆ ನಂಬಿಕೆ, ನಂಬಿಕೆ ಇರಬೇಕು. ದಟ್ ಇಸ್ ಒನ್ ಥಿಂಗ್, ದ ಟೆಂಪಲ್, ದ ಪೂಜಾ, ಎವ್ರಿಥಿಂಗ್. ಗಾಡ್ಗೆ ಒಂದು ಹೆಸರು ಅಂದರೆ ಅದು ನಂಬಿಕೆ. ಆಬ್ಸಲ್ಯೂಟ್. ನಂಬಿಕೆನೇ ದೇವರಲ್ಲ. ಸರ್, ನಂಬಿಕೆ ದೇವರು. ಅಫ್ಕೋರ್ಸ್ ಅಪ್ಪು ಸರ್ ಸಿನಿಮಾ ಆಚೆಗೆ ಬರೋ ಟೈಮಿಗೆ ಎಲ್ಲ ಇರಲಿಲ್ಲ ಅಲ್ಲ, ಸೊ ಹಾಗಾಗಿ ಹೌದು, ಅದು ಪ್ಲ್ಯಾನ್, ಅದೇ ಡ್ರಾಮಾ ಒಂದು ಇರುತ್ತಲ್ವಾ, ರಿಯಲ್ ಡ್ರಾಮಾ, ಎವ್ರಿಬಡಿ ಆ್ಯಕ್ಷನ್ ಗೋ. ಸೊ ಆ ಥರ ನೀವು ನೋಡಿದ್ರಿ ಅದನ್ನು? ಇದಕ್ಕೆ ನಾನು ಏನು ಅದು ಇದು ತುಂಬ 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 ಕಮ್ಮಿ, ಒಂದು ಪಾತ್ರ ಬಂದು ತುಂಬ ಕಮ್ಮಿ ಆಗದ ಇವಾಗ. ತುಂಬ ಐ ಥಿಂಕ್ ಯು ಶುಡ್ ಹ್ಯಾವ್ ಇನ್ನೂ ಚೆನ್ನಾಗಿ ಇರೋದು. ದಟ್ಸ್ ಮೈ ವಿಶಸ್. ನಾವು ಒಂದು ಅಂದ್ಕೋತೀವಿ, ನಾನು ಎಷ್ಟೋ ಸತಿ ಅದೆಲ್ಲ ಮಾಡಬೇಕು ಅಂದ್ಕೋತೀನಿ, ಅದು ನಡೆಯಲ್ಲ. ಅದಕ್ಕಂತ ವೈ ದಿಸ್ ಇಸ್ ವಾಟ್ ಯು ಶುಡ್ ಗೆಟ್ ಅ ಗುರು. ದಿಸ್ ವಿಲ್ ಆಲ್ವೇಸ್ ಗಿವ್ಸ್ ಹೇಳ್ತಾರೆ ಹೇಗೆ ನೋಡ್ಬೇಕು ಈ ಥರ ಸಿಚುವೇಶನ್, ಟ್ರೈನ್ ಯು ಜಸ್ಟ್ ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟ್. ನಾನು ಇಷ್ಟೆಲ್ಲ ಮಾತಾಡಿದ್ದು ನಮ್ಮ ಅಮ್ಮ, ತಾಯಿ, ತಂದೆ, ಹೆಂಡತಿ, ಏನು ಇಷ್ಟು ಮಾತಾಡ್ತೀರಾ ಇಷ್ಟೊಂದಿದ್ದ ಅಂತ ಎಲ್ಲರೂ ಕೇಳ್ತಾರೆ. ಐ ನೆವರ್ ಎಕ್ಸ್ಪ್ಲೈನ್ಡ್, ಐ ಡೋಂಟ್ ನೋ ವೈ ಐ ಎಕ್ಸ್ಪ್ಲೈನ್ಡ್, ಬಟ್ ಯು ಸೆಡ್ ಐ ಆಮ್ ಸೇಯಿಂಗ್ ಇಟ್. ಸರ್, ನಾವು ಯಾವಾಗ ಗೊತ್ತಾಯಿತು ನಿಮಗೆ ಯು ಆರ್ ಬಾರ್ನ್ ಇನ್ ಅ ಫ್ಯಾಮಿಲಿ? ಅಫ್ಕೋರ್ಸ್ ಅಪ್ಪ ಕೊರಿಯೋಗ್ರಾಫರು. ಅದು ಬಂದು ಒಂದು ಕೊಬ್ಬಿರುತ್ತಲ್ವಾ, ಪ್ರಭುದೇವ ಸಾಕದ ವರ್ಲ್ಡ್ ಫೇಮಸ್, ನಾನು ಹೋಗಿ ನಿಂತ್ಕೊಳ್ಳೋದು. ಪದ್ಮಶ್ರೀ ಪ್ರಭುದೇವ ಸರ್, ಪ್ರಭುದೇವ ತಮ್ಮ, ಅದು ಒಂದು ಇದಿರುತ್ತಲ್ಲ. ಬಟ್ ಈಸ್ ಅ ವರ್ಕಿಂಗ್, ಅವರು ಒಂದು ಅದೇ ಏನದು ಲೈಬ್ರರಿ, ಪುಸ್ತಕ ಲೈಬ್ರರಿ. ಯಾಕೆ 14 years ಈಸ್ ವರ್ಕಿಂಗ್ ದಟ್ ಮ್ಯಾನ್ ಸ್ಟಿಲ್ ಅಮೇಝಿಂಗ್ಲಿ. ಅದಾದು at one point you will get, he is doing more. I think God blessed. ನಾನು ನೋಡಾಗ ಆ ಎನರ್ಜಿ ಬಂದು ದೇವರು ಸೂಪರಾಗಿ ಬ್ಲೆಸ್ ಮಾಡ್ಯಾರ. ನನಗೆ ಯಾವಾಗ ಇದೇ ಬರುತ್ತಲ್ವ, ನಾವು ಬಿಕಾಸ್ ವಿ ಆರ್ ಆಲ್ ಮ್ಯಾನ್, ವಿಲ್ ಆಸ್ಕ್ ಲೈಕ್ ದ್ಯಾಟ್ ಓನ್ಲಿ. ಬಟ್ ಸ್ಟಿಲ್ ಅದೇ ನಿನ್ನ ಡ್ಯೂಟಿ ಬೇರೆ ಕಣೋ, ಅವ್ರ ಡ್ಯೂಟಿ ಬೇರೆ. ಓಕೆ ನನ್ನ ಡ್ಯೂಟಿ ಇನ್ನೂ ಜಾಸ್ತಿ, ನೀನು ಚೆನ್ನಾಗಿ ಮಾಡ್ತಿದ್ದೆ ಗೊತ್ತಾ, ದಟ್ ಕೈಂಡ್ ಆಫ್ ಟಾಕ್ ಇನ್ಸೈಡ್ ಯು ಶುಡ್ ಹ್ಯಾವ್. ನೀವು 3 ಜನ ಅಲ್ವಾ, ನೀವು, ಪ್ರಭುದೇವ ಸರ್ ಮತ್ತು ರಾಜು ಸುಂದರಂ. ಪ್ರಪಂಚಕ್ಕೆ ಎಲ್ಲೋ ಒಂದು ಕಡೆ ಕೆಲವು ಸತಿ ಓಕೆ ಪ್ರಭುದೇವ ಸರ್ ಅವ್ರ ಬ್ರದರ್ ಅಂತ ಒಂದು ಶ್ಯಾಡೋ ಇದ್ದೇ ಇರತ್ತಲ್ಲ, ಅದನ್ನು ನೀವು ಹೇಗೆ ಅರ್ಥ ಮಾಡ್ಕೊಂಡ್ರಿ, ಹೇಗೆ ನೋಡಿದ್ರಿ? ತುಂಬ ಫಸ್ಟು ಬಂದು ತುಂಬ ಸ್ಟ್ರಾಂಗ್, ನೈಸ್, ಅದೊಂದು ಬೆಂಚ್ ಮಾರ್ಕ್. ಓಕೆ, ಅದನ್ನು ಬಂದು ನಾವು ಇನ್ನೂ ವರ್ಕೌಟ್ ಮಾಡಬೇಕು. ಓಕೆ, ಮನೆಯಲ್ಲೇ ಒಂದು ಇನ್ನೂ ವರ್ಕೌಟ್ ಮಾಡಬೇಕು. ಸೂಪರ್. ಅದರ ಏನು ಮಾಡಬೇಕು ಕೇಳ್ತೀನಿ, ಪ್ರಿಪೇರ್ ಮಾಡು. ಓಕೆ, ದಟ್ ಈಸ್ ವಾಟ್ ಹ್ಯಾಪ್ನಿಂಗ್.
ರೆಸ್ಟ್ ಇನ್ ಮೈ ಇಯರ್ಸ್ ಐ ಡೋಂಟ್ ನೋ, ಐ ಡೋಂಟ್ ಲಿಸನ್. ಹೌದಾ ಇವ್ರು ಹೇಳಿದ್ರ ಐ ಲಾಸ್ಟ್ ಕಿಮ್ ಬುಟ್ಟಾಕೋ. ನೈಸ್. ಅಂದರೆ ಬೇಡದಿರೋ ಅನ್ವಾಂಟೆಡ್ ವಾಯ್ಸಸ್ಸು, ಟೀಕಾ ಟಿಪ್ಪಣಿ. ನಂಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಸೊ ಅಣ್ಣ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಹೇಗಿದೆ? ಸಿಕ್ಕಾಗೆಲ್ಲ ಏನು ಮಾತಾಡ್ತೀರಾ, ಮೀಟ್ ಮಾಡ್ತೀರಾ? ಇಲ್ಲ, ಆ್ಯಕ್ಚುಲಿ ನಮ್ಮ ರಿಲೇಷನ್ ಚಿಕ್ಕ ವಯಸ್ಸಲ್ಲಿ ತುಂಬ ಚೆನ್ನಾಗಿತ್ತು. ಎಲ್ಲ ಚಿಕ್ಕ ವಯಸ್ಸಿರಾಗ ನಮಗೇನು ಗೊತ್ತಿಲ್ಲ. ಅದನ್ನು ಈ ಸ್ಟಾರ್ಟೆಡ್ ವೆರಿ early ಏಜ್ ಆಫ್ 14. ಈ ಲೆಫ್ಟ್ ದ ಹೋಮ್ ಆ್ಯಂಡ್ ಕೆಲಸ ಬಿಕೇಮ್ ಎ ವೆರಿ ಬಿಗ್ ಕೊರಿಯೋಗ್ರಾಫರ್ ಅಟ್ ಏಜ್ ಆಫ್ 14, 15 ಆ್ಯಂಡ್ ಆಲ್. ನಿಮ್ಮ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು? ಯಾವಾಗ ಗೊತ್ತಾಯ್ತು ಅಣ್ಣ ಈ ನಂಗೆ ಥರ ನಂಗೆ ಗೊತ್ತಿಲ್ಲ. ಅದು ಬಂದು ಪಿಕ್ಚರ್ ಮಾಡಾಗ ಅಪ್ಪ ಎಲ್ಲರೂ ಹೆಂಗೆ ಇದು ಮಾಡ್ತಾರಲ್ವ ಅಂತ ನಮ್ಗೆ ಒಂದು ಖುಷಿ. ಅದು ಬಂದು ತುಂಬ. ಆಮೇಲೆ ಯಾರ ಪ್ರಭುದೇವ ತಮ್ಮಿ. ಆಮೇಲೆ ಏನಾರು ರೌಡೀಸ ಮಾಡಿದ್ರೆ ಪ್ರಭುದೇವ ತಮ್ಮಿ ಕೊಡೋ ಅದಕ್ಕೆ ಇಸ್ಕೊಬ್ಬು ಬ್ಯಾಡ್ ನೇಮ್ ಆಯ್ತದಲ್ವ ನಮ್ಮ ಮನೆಗೆ ಅದು ಇರುತ್ತೆ. ಹಂಗೆ ಹೋಗುತ್ತೆ. ಏನು ಮಾಡೋದು, ಹಿಂಗೂ ಮಾಡೋಕೆ ಹಂಗೆ ಮಾಡೋ ಮನುಷ್ಯರಾಗಿ ಹಂಗೆ ಅದು ಬಂದು. ಆಮೇಲೆ ದೇವರು ಸಿ ಆಲ್ ದಿಸ್ ಥಿಂಗ್ ನೋ ಸೈಮಲ್ಟೇನಿಯಸ್ಲಿ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಗುಡ್ ಅನ್ನೋದು ನಂಗೆ ರಿಯಲೈಸ್ ಆಯಿತು. Wake up to fresh ideas. Repose. ಸೊ ಫಸ್ಟು ಹಮ್ಮ ಹಮ್ಮ ಸಾಂಗಲ್ಲಿ ಇವತ್ತವರೆಗೂ ಲಾಡ್ ಆಫ್ ದೆಮ್ ವಿಲ್ ಕಮ್ ಆ್ಯಂಡ್ ಟಾಕ್ ಟು ಯು ಅಬೌಟ್ ದಟ್ ಸಾಂಗ್. ನನಗೆ ಅವ ನೋಡಾಗಲ್ಲ ಈಗ ಕೊಟ್ಟಿದ್ರೆ ಸಖತ್ತಾಗಿ ಮಾಡೋಣ, ಇನ್ನೂ ಸಖತ್ತಾಗಿ. ಆ ಏಜಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೇಕಾಯ್ತಲ್ವ, ಮಿಸ್ ಮಾಡಿಬಿಟ್ಟು ಐ ರಿಗ್ರೆಟ್. ಇನ್ನೂ ಸಖತ್ತಾಗಿ ಮಾಡ್ಬೇಕು, ಇನ್ನೂ ಏನೇನೋ ಟ್ಯಾಲೆಂಟು ಅದು ಅವಾಗ ಗೊತ್ತಾಗಲಿಲ್ಲ ನನಗೆ. ಆ್ಯಂಡ್ ಏನು ಆಲ್ಸೋ ನೋ ಆಫ್ಟರ್ Y2K ಐ ಥಿಂಕ್ ದಟ್ ಟೈಮ್ ವೆನ್ ಐ ಡಿಡ್ ಚಿತ್ರ, ಸುದೀಪ್ ಅವರು, ದರ್ಶನ್ ಅವರು, ಅದು ಫಸ್ಟ್ ಫಿಲಮು. ಸುದೀಪ್ ಅವರು ಸೆಕೆಂಡ್ ಫಿಲ್ಮ್ನಾಗದ ಚಿತ್ರ ಮಾಡೋಕೆ. ಬಟ್ ಚಿತ್ರ ಮಾಡೋಕ್ಕೆ ಮುಂಚೆನೇ ನಾನು ಕೋರಿಯೋಗ್ರಾಫರು, ಅಮ್ಮಮ್ಮ ಎವ್ರಿಥಿಂಗ್. ಚಿಕ್ಕ ವಯಸ್ಸಿನಿಂದ ನಮ್ಮ ಫಿಲ್ಮ್ ಬಂದಾಯ್ತು. ನಾವು ಸೀನಿಯರ್ ನೋಡಿದ್ರೆ ಅದು ನಮ್ಮ ತಂದೆ ಅವರು ಇನ್ಫ್ಲುಯೆನ್ಸು, ಬ್ಲೆಸ್ಸಿಂಗ್ಸು. ಆಮೇಲೆ ನಾನು ಬಂದು Y2K ಆದಮೇಲೆ ಐ ಲೆಫ್ಟ್ ಟು UK. ನನಗೆ ಇನ್ನೂ ಏನಂದ್ರೆ ಇಲ್ಲಿ 80ಸ್ನಿಲ್ಲ ಈ ಊಟ ನಂಗೆ ಬಂದು ಇನ್ನೂ ಜಾಸ್ತಿ ಬೇಕು ಅನಿಸ್ತು. ಸರಿ UK ಹೋಗಿ ಇನ್ನೂ ದೊಡ್ಡದಾಗಿ ಏನೋ ಮಾಡೋಣ ಅಂತ ಐ ವೆಂಟ್ ಫಾರ್ ಮಾಸ್ಟರ್ ಇನ್ ಕೋರಿಯೋಗ್ರಫಿ ಇನ್ ಕಾಂಟೆಂಪ್ರರಿ. ಆಮೇಲೆ ಬಂದು ಅಲ್ಲಿಂದ ಇನ್ನೂ ಊಟ 80ಸ್ನಿಲ್ಲ ಅಂತ ನಾನು ಒಂದು ಹಸು ಹಾಗೆ ಇತ್ತು. ನಾನು ಬಂದು ಲಂಡನ್ ಫಿಲ್ಮ್ ಅಕಾಡೆಮಿ ಅಂತ ಸ್ಪೆಷಲೈಸ್ ಇನ್ ಡೈರೆಕ್ಷನ್ ಓದಿ. ಅಲ್ಲಿ ಈಚ್ ಥಿಂಗ್ ಲೈಕ್ ನಾವು ಸೌಂಡ್, ಇವಾಗ ಕ್ಯಾಮ್ರಾ, ಇದು ಎಲ್ಲರ ಬಗ್ಗೆ ಎಲ್ಲ ಐ ನೀಡ್ ಟು ನೋ ಈಚ್ ಕಾರ್ನರ್ ಆಫ್ ದ ಡಿಪಾರ್ಟ್ಮೆಂಟ್ ಅಂತ. ಐ ವೆಂಟ್ ಟು ಹಾರ್ಟು, ಸೌಂಡ್ ಇಂಜಿನಿಯರ್ ಇದ್ದು, ಎಡಿಟಿಂಗ್ ಚೆನ್ನಾಗಿ ಗೊತ್ತು, ಎಲ್ಲನೂ ಗೊತ್ತು ಅಂದ್ರೆ ಐ ವರ್ಕ್ ಫಾರ್ ಹಿಮ್. ಐ ಅಂಡರ್ಸ್ಟ್ಯಾಂಡ್, ಟ್ರೈ ಮಾಡ್ತಾಯಿದ್ದೀನಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು. ಆ್ಯಂಡ್ ದಟ್ ಹೆಲ್ಪ್ಸ್ ಅ ಲಾಟ್. ಆ್ಯಂಡ್ ಒಂದು ಪಿಕ್ಚರು ಇವಾಗ ಇದು ಮಾಡಬೇಕು ಅಂದರೆ ಸಿ ದಿಸ್ ಆಲ್ ವರ್ಕಿಂಗ್. ಇಟ್ಸ್ ಎ ಗ್ರ್ಯಾಜುವಲ್ ಥಿಂಗ್ ಟು ಅಪ್ಡೇಟ್ ಮೈ ಸೆಲ್ಫ್. ಇದು ಮಾಡಬೇಕು ಅಂತ ನಿಮ್ಗಂತ ಇರ್ತಲ್ಲ, ಅದಕ್ಕೆ ನಾನು ಇವಾಗ ಕೇಳಿದ್ರು ನಾನು ಯಾವಾಗ ನೀ ಪ್ರಿಪೇರ್ ಆಗಬೇಕು. ಹಂಗಾದ್ರೆ ಪ್ರಿಪೇರ್ ಅಂದರೆ ಮಾಡು ಇದೆಲ್ಲ. ದೀಸ್ ಆಲ್ ಪ್ರಿಪರೇಷನ್ಸ್ ಆಫ್ ನಾವು ಅದೇ ನನ್ನ ಪ್ರಕಾರ ಆ್ಯಕ್ಚುಲಾಗಿ ಒಂದು ಹೇಳ್ಬೇಕು ಅಂದ್ರೆ ಕನ್ನಡದಲ್ಲಿ ಬಂದು 6 ಫಿಲಿಮ್ಸ್ ಐ ಡಿಡ್. ಆ್ಯಂಡ್ ಡೈರೆಕ್ಷನ್ ಆಲ್ಸೋ ಕನ್ನಡದವರು ಆಕ್ಸೆಪ್ಟ್ ಮಾಡೋರ. ವೆಲ್ಕಮ್ ವಿತ್ ದ ಬ್ಯಾಂಕ್ ಒಂದು ನಡೀತದ. ಸೊ ಜಸ್ಟ್ ಸೂಪರಾಗಿ ಮಾಡಬೇಕು ಅಂತ ಒಂದು ಸ್ಕ್ರಿಪ್ಟ್ ನನ್ನ ಟೀಮ್ ವರ್ಕ್ ಮಾಡ್ತಾಯಿದ್ದೀವಿ. ಇಟ್ ವಿಲ್ ಸೂನ್. ಈಸ್ ಬ್ಲೆಸ್ಸಿಂಗ್ಸ್. ನಾನು ಕಾಲೇಜಲ್ಲಿದ್ದೆ ಚಿತ್ರ ಬಂದಾಗ. ಇಟ್ ವಾಸ್ ಅ ರೇಜ್, ರೈಟ್? ಸೊ ಆ ಥರ ಡಿಡ್ ಯು ಎಕ್ಸ್ಪೆಕ್ಟ್ ಹಂಗೆ ಅದು ಟೇಕ್ ಆಫ್ ಆಗುತ್ತೆ? ಖಂಡಿತ. ವಾಟ್, ನನ್ನ ಚಿತ್ರ ಹಿಟ್ಟಾಗಿರೋದೇ ನಂಗೆ ಗೊತ್ತಿಲ್ಲ. ಐ ಡಿಂಟ್ ನೋ ದ್ಯಾಟ್. ಯಾಕಂದರೆ ನಾನು ಬಂದು ಐ ವಾಸ್ ಮೈ ಓಲ್ಡ್ ಬೇಸ್ ವಾಸ್ ಇನ್ ಚೆನ್ನೈ. ಸರಿ. ಅದು ಏನಂದ್ರೆ ಅಮ್ಮ ಅಪ್ಪಾಜಿ ಪ್ರಭು ಒಂದು ಚಿಕ್ಕ ಏಜು ಅಲ್ಲಿ ಚೆನ್ನಾಗಿ ದುಡಿತಾ ಇರೋದು ಪ್ರಭುದೇವ, ರಾಜು ಸುಂದರಂ, ಅಪ್ಪಾಜಿ. ಇಲ್ಲಿ ಕನ್ನಡ ಅಲ್ಲಿ ಬಂದು ಆವಾಗ ಚಿಕ್ಕ ಇಂಡಸ್ಟ್ರಿ, ಆವಾಗ ಅಂತ ನಂಗೆ ಗೊತ್ತಿಲ್ಲ, ಯಾವಾಗಲೂ ದೊಡ್ಡ ಇಂಡಸ್ಟ್ರಿ. ದಟ್ ದ ಬಜೆಟ್ ವಾಸ್ ಲೆಸ್ ಸಮಥಿಂಗ್. ಆವಾಗ ಬಂದು ಸೊ ಓಲ್ಡ್ ಫೋಕಸ್ ವಾಸ್ ದೆಮ್. ಓಕೆ, ಇಲ್ಲಿ ಏನು ನಡೀತಿರೋ ವಿಷಯನೇ ನಂಗೆ ಗೊತ್ತಿಲ್ಲ. ಇಟ್ ಈಸ್ ದ ಫ್ಯಾಕ್ಟ್. ಆ್ಯಂಡ್ ಇಟ್ ಈಸ್ ನಾಟ್ ಸಿ ದಟ್ ಈಸ್ ವಾಟ್ ದೇವ್ರು ಬಂದು ಇದು ಬರೆದಾರೆ ಹಿಂಗೆ ಅಂತ. ಅದು ಬಂದು ನಾವು ಬಂದು ಅದು ಗೊತ್ತಾಗತ್ತೆ. ಅದಾಗ ಆಮೇಲೆ ಮನಸ್ಸಲ್ಲ ನೀನೇ ನಮ್ಮ ಅಮ್ಮ ಅಪ್ಪಾಜಿ ನಮ್ಮ ಫಾದರ್ ಡಿಡ್ ಡೈರೆಕ್ಷನ್, ಮಹಾದೇಶ್ವರ ಪ್ರೊಡಕ್ಷನ್, ಅದು ಚೆನ್ನಾಗಿ ಆಯಿತು. ಆಮೇಲೆ 1, 2, 3 ಆ್ಯಂಡ್ ಅವಾಗ ಕನ್ನಡ ಇಂಡಸ್ಟ್ರಿ ಬಂದು ಎಲ್ಲ ಚೆನ್ನೈಲೇ ಬೇಸ್ಡ್.
ಅವಾಗ ತಾನೇ ಎಲ್ಲ ಇದಾಯ್ತು, ಚೇಂಜ್ ಆಗಿ ಇಲ್ಲಿ ಬಂತು ಅಲ್ಲಿ ಬಂತು. ಸೊ ಆ ಟೈಮ್ಲಿ ನನಗೆ ಬಂದು ಅಷ್ಟೊಂದು ಇಲ್ಲಿ ನಡೀತಿರೋ ಇದು ಬಂದು ತುಂಬ ಗೊತ್ತಾಗಿರ್ಲಿಲ್ಲ ಇಲ್ಲೇನೋ ಮಾರ್ಕೆಟ್ ಕ್ರಿಯೇಟ್ ಆ್ಯಂಡ್ ಆಗ್ತಾ ದಟ್ ಈಸ್ ಆ್ಯಕ್ಚುಲಿ ದಟ್ ಒನ್ ಐ ಫೀಲ್ ಇದು ಏನಮ್ಮ ಇಲ್ಲಿ ಎಲ್ಲರೂ ನನ್ನ ಪ್ರೋತ್ಸಾಹ ಮಾಡ್ತಾರೆ. 6 ಫಿಲ್ಮ್ಸ್ ಹೀರೋ ಆ್ಯಂಡ್ ಆ ಇದು ಬಂದು ನಂಗೆ ಬ್ರೈನ್ ಇಲ್ಲ, ನಾನು UK ಹೋಗ್ಬಾರ್ದಾಯ್ತು. ಬಿಕಾಸ್ ಒಂದು ಡೌಟ್ But it's ಇತ್ತು okay. See, this is what, when now you have the maturity, see, this is amazing what he done. ಅಲ್ವಾ? ಲಾಂಗರ್ ಪಿಕ್ಚರ್ ಗೊತ್ತಿಲ್ವಲ್ಲ. ಲಂಡನ್ ಓದಿ ಅದು ಮಾಡಿದೆ, ಇವಾಗ ಡೈರೆಕ್ಷನ್ ಮಾಡಿದೆ, ಈಗ ಒಂದು ಓಕೆ ಆರಾಮ್ಸೆ ಓಕೆ ಟೇಕ್ ಇಟ್ ಈಸಿ, ಎವ್ರಿಥಿಂಗ್ ಇಸ್ ಸೋ ಪಾಸಿಟಿವ್, ದೆನ್ ವೇರ್ ಇಸ್ ದಟ್ ರಿಗ್ರೆಟ್? ಇಟ್ಸ್ ವೆರಿ ನೈಸ್ ಟು ಸಿ ಹೌ ಯು ಹ್ಯಾವ್ ಅಕ್ಸೆಪ್ಟೆಡ್ ಲೈಫ್ ಥ್ರೂ ದ ಲೆನ್ಸ್ ಆಫ್ ಇದೆಲ್ಲ ಆಗ್ತಾ ಇರೋದು ಮಾಡಿಸ್ತಾ ಇದ್ದಾನೆ, ನಾನು ಬರೀ ಪಾತ್ರ ಅಷ್ಟೇ. ಹೌದೇ, ಅವ್ರಿಗೆ ಫೀಡ್ ಮಾಡಬೇಕಿರೋದು ಒಂದೇ ವಿಷಯ, ಅವ್ರ ಹೆಸರು ಹೇಳ್ತಾರು, ಅವಾಗ ಒಳ್ಳೇದು ಮಾತಾಡಬೇಕು, ಒಳ್ಳೆಯ ವಿಷಯ ಇದು ಹೇಳಿದ್ರೇ ಅವ್ರ ಫೀಡ್. ದಿಸ್ ಇಸ್ ವಾಟ್ ಹೀ ಲೈಕ್ಸ್. ನಾವು ಜಪ ಮಾಡಿ 1 hour ಮಾಡಿ, 1 hour ಅಂದ್ರೆ 1 hour 5 minutes ಟೈಮ್ ಇರಾಗಲ್ಲ. ಹೀ ಲವ್ಸ್ ಇಟ್. ಅವ್ರು ಖುಷಿಯಾಗಿರಾಗ ದಟ್ ಖುಷಿನ ಹೆಂಗೆ ತೋರಿಸ್ತಾರ ದೇವರು? ಈ ದೊಡ್ಡ ಕೈ ಕಾಲೆಲ್ಲ ಇಷ್ಟು ಚೆನ್ನಾಗಿ ಕೊಟ್ಟಿರೋರು ಹೆಂಗೆ ತೋರಿಸ್ತಾರ? ದಟ್ ಯು ನೀಡ್ ಟು ಹ್ಯಾವ್ ದ ಸ್ಟ್ರೆಂತ್ ಟು ಗೆಟ್ ದಟ್. ಅದಕ್ಕೆ ಪ್ರಿಪೇರ್ ಆಗಬೇಕಲ್ವಾ? ಇಷ್ಟೊಂದು ಸ್ಪಿರಿಚುವಲ್ ಸೈಡ್ ನಾನು ನೋಡೇ ಇರಲಿಲ್ಲ. ಆಮೇಲೆ ಇವು ಹೇಳ್ತಾ ಇರೋದೆಲ್ಲ ಕನೆಕ್ಟ್ ಆದರೆ ರಿಯಲ್ ಸತ್ಯಗಳು. ಕ್ರೇಜಿ ಆಲ್ ಆಫ್ ದೀಸ್ ರಿಫ್ಲೆಕ್ಷನ್ಸ್. ಇದ್ರ ಮೇಲೆ ನನ್ನ ಬಗ್ಗೆ ಕೇಳೋದು ಅದೆಲ್ಲ ವೇಸ್ಟ್. ಆ್ಯಕ್ಚುಲಿ ವಾಟ್ ಎವರ್, ಇಟ್ಸ್ ಯೂಸ್ಲೆಸ್. ದಿಸ್ ಇಸ್ ವಾಟ್ ಯು ನೀಡ್. ಐ ಆಮ್ ಸೇಯಿಂಗ್, ಐ ಮೀನ್ ಐ ಥಿಂಕ್ ಸೊ ಅಲ್ವಾ? ವಾಟ್ ಐ ಈಟ್, ವಾಟ್ ಐ ದಿಸ್ ವೋಂಟ್ ಹೆಲ್ಪ್ ಎನಿ ಒನ್. And you rest that, and that will go. ಸೊ ವಿತ್ ದಿಸ್ ರಿಫ್ಲೆಕ್ಷನ್ ಈಗ ಲೈಫನ್ನು ಮುಂದಕ್ಕೆ ಏನಂತ ಭಗವಂತ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೋ ಹಾಗೆ ಹೋಗೋದು. ಅಫ್ಕೋರ್ಸ್ ವಿಲ್ ಬಿ ದ obviously flow. he's a good man. He's a good God. Obviously he'll do good only. ಆಮೇಲೆ ಏನು ಯೋಚನೆ? ಐ ರಿಯಲಿ ಡಿಡ್ಂಟ್ ಎಕ್ಸ್ಪೆಕ್ಟ್ ನಮ್ಮ ಕಾನ್ವರ್ಸೇಷನ್ ಇವತ್ತು ಹೀಗೆಲ್ಲ ಹೋಗೋದು. ನಾನೆಲ್ಲೋ ನಿಮ್ಮ ಸಿನಿಮಾ ಫೇಸು, ನಿಮ್ಮ ಡೈರೆಕ್ಟ್ರು ಇದು, ಬಟ್ ಇಟ್ಸ್ ವೆರಿ ನೈಸ್ ಇದೆಲ್ಲ ಅದರದ್ದು ಮೂಲ ಸಮಥಿಂಗ್. ಇದು ಆ್ಯಕ್ಚುಲಾಗಿ ನಾನು ಇಲ್ಲಿ ಇರ್ತೀನಿ, ಒಂದು ಫಂಕ್ಷನಲ್ಲಿ ಓವರ್ವಾಗಿರ್ತೀನಿ, ಇಲ್ಲಿ ಇರ್ತೀನಿ, ಬಟ್ ಐ ಡೋಂಟ್ ನೋ ಟುಡೇ ಇಟ್ಸ್ ಇಂಪಾರ್ಟೆಂಟ್ ಫಾರ್ ಹಿಮ್ ಟು ಸೇ, ಐ ಥಿಂಕ್ ಸೊ. ವಾವ್. ಸೊ ಹೌ ಹ್ಯಾವ್ ಯು ಹ್ಯಾಂಡಲ್ಡ್? ಎರಡಿದೆ, ಒಂದು ಒಳಮನಸ್ಸು ವಿಚ್ ಯು ಹ್ಯಾವ್ ಕಾಲ್ಡ್ ಪರಮಾತ್ಮ, ಎರಡನೇದು ಈಸ್ ಇಲ್ಲೊಂದಿರುತ್ತಲ್ಲ ಬ್ರೈನು. ಅದೇ ಅಂತನಿಲ್ಲ, ಐ ಆಮ್ ಟ್ರೈಯಿಂಗ್. ಕೆಲವು ಸತಿ ಇದೇನೋ ಐಡಿಯಾ ಕೊಡುತ್ತೆ. ಟ್ರೈಯಿಂಗ್. ಐ ಆಮ್ ಹ್ಯೂಮನ್ ಯಾರ್. ಮನುಷ್ಯರು ಮನುಷ್ಯನೇ ಪಾ ಅಲ್ವಾ? ಡೌಟ್ಸು, ಫಿಯರು, ಕನ್ಫ್ಯೂಷನ್ಸು, ಅಥವಾ ನನಗೆ ಕರೆಕ್ಟಾಗಿ ಗೊತ್ತು ಮನುಷ್ಯ. ಅದೇ ಎವ್ರಿಥಿಂಗ್ ಇಸ್ ದೇರ್. ಮನುಷ್ಯ. And that too connected with this field ಅಲ್ಲ, ಕ್ಯಾಮರಾ, ಲೈಟ್. No, not field. ಆಚೆ the ಕಲಿಯುಗ, the waves ಎಷ್ಟೊಂದು ಇದು ಇರುತ್ತೆ. The best thing, if you get up at 3 o'clock, it's amazing time. Please get up at 3 o'clock. What do you do? ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ you need to get up. That time is amazing. Don't do anything yaar. Just think God. First ನಿಮ್ಮ breathing start ಮಾಡಿ, ಆಮೇಲೆ ಮೆಲ್ಲಗ think about God. ಅದು ನಾಮ ಅದು ಹೇಳ್ತಾ ಇರಲ್ಲ, ಅದೇ ಅದೇ ದಿಸ್ ಇಸ್ ಪ್ರಾಕ್ಟೀಸ್. ಈಗ ಬಂದು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನೋಡಿ ಗ್ಯಾಪ್ ಅದ ನೋಡು, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ದಟ್ ಗ್ಯಾಪ್ ಹೌ ಟು ಅದು ಸೇರಿಸೋದು, ಅದೇ ಆಗ್ಬಿಡ್ತಾ 1 hour. ಒಂದು ಎಕ್ಸಾಂಪಲ್ ಕೊಡ್ಬೋದಾ? ಅದು ಬಂದು ಯು ಕಾನ್ ಸೇ ಇಟ್. ಓಹೋ. ಓನ್ಲಿ ಥಿಂಕ್ ಮಾಡ್ತಿರಲ್ಲ, ನೀವು ಥಿಂಕ್ ಮಾಡ್ತಿರಲ್ಲ, ಕಂಟಿನ್ಯೂಸ್ ಆಗಿ ಥಿಂಕ್ ಮಾಡಿ. ವೆನ್ ಯು ಸೇ ಹೌ ಟು ಫೀಲ್ ದಟ್, ಜಸ್ಟ್ ಟ್ರೈ ದಟ್. ಶೋರ್. ಆವಾಗ ಅದು ಆಗುತ್ತೆ. ಆಮೇಲೆ ಬಂದು ಹೇಳ್ತೀರ ಹಬ್ಬ, ದೆನ್ ಡೂ ಪ್ರಿಪ್ರೇಷನ್. ಲೈಫ್ ಬಂದಾಯಿತು, ಎಕ್ಸಸೈಸ್, ಡ್ಯಾನ್ಸ್, ಒಂದು ಅದು ಪ್ರಿಪೇರ್ ಆಗಿ ಕರೆಕ್ಟಾಗಿ ಯುವರ್ ಡೇ ಸ್ಟಾರ್ಟ್ ವಿತ್ ಫುಡ್ ಆರ್ ಸಮ್ ವಾಟ್ ಎವರ್.
ಇದು ಐ ಯು ವೇರಿಂಗ್ ದಿಸ್ ರುದ್ರಾಕ್ಷ? ಇದು ಏನಿಲ್ಲ, ಜಸ್ಟ್ ಸ್ಟೈಲ್. ಐ ಜಸ್ಟ್ ನಥಿಂಗ್ ಯುನೋ. ದಿಸ್ ಇಸ್ ಫಸ್ಟ್ ಇನಿಷಿಯಲಿ ಅದು ಇದು ಅಂತ ಇತ್ತು, ಬಟ್ ನಾವು ಓನ್ಲಿ ದಿಸ್. ಸೊ ಮೆಡಿಟೇಷನ್ ಮೂಲಕನೇ ಯು ಆರ್ ಕನೆಕ್ಟೆಡ್ ಟು ದ್ಯಾಟ್. ಯು ಮೆಡಿಟೇಟ್ ಎವ್ರಿ ಡೇ, ಐ ಆಮ್ ಅಸ್ಯೂಮಿಂಗ್. ಐ ಆಮ್ ಟ್ರೈಂಗ್. ವಿತೌಟ್ ಮೆಡಿಟೇಟಿಂಗ್? Trying. Oh, trying. Okay. Which means to say yes. I'm trying. I don't know, because I don't know that meditation is doddu akshara. It's a big thing. If you've done, that's it. I'm just trying. I don't know how far it's at, but I'm trying. With Guru's blessings. ನಿಮ್ಮ ಫ್ಯಾಮಿಲಿ ಅಂತ ಬಂದಾಗ ವಾಟ್ ಹ್ಯಾಸ್ ದ ವರ್ಲ್ಡ್ ಅಸ್ಯೂಮ್ಡ್ ಆ್ಯಂಡ್ ವಿಚ್ ಇಸ್ ನಾಟ್ ದ ಟ್ರೂತ್? ಯು ಆರ್ ಅ ಫ್ಯಾಮಿಲಿ ಫಿಲ್ಡ್ ವಿತ್ ಡಾನ್ಸರ್ಸ್, ಆ್ಯಕ್ಟರ್ಸ್, ಡಿರೆಕ್ಟರ್ಸ್. You are separating, no? That I don't know. ಲುಕ್ ಅಟ್ ದ ಎನರ್ಜಿ ಅಂತೀರಿ. ಅದು ಇದಕ್ಕಿಂತ ಮುಖ್ಯ ಇದೆ ಅಲ್ವಾ? ಏನು ಮುಖ್ಯ ಇರುತ್ತಾ? ಯು ಆರ್ ಡೂಯಿಂಗ್ ಯರ್ ಪಾರ್ಟ್. ಸೊ ಈಗ ಬರೋ ಪ್ರಶ್ನೆಗಳೆಲ್ಲ ನಮ್ಮ ಆಡಿಯನ್ಸ್ ಕೇಳಿರೋ ಪ್ರಶ್ನೆಗಳು, ವಿಚ್ ಐ ಆಮ್ ಗೋನ್ ಬಿ ಎ ರೆಪ್ರೆಸೆಂಟೇಷನ್. ಎಸ್ಪೆಷಲಿ ಡಾನ್ಸರ್ಸ್ಗಳು ನೋಡ್ತಾ ಇರ್ತಾರೆ, ನಿಮ್ಮಿಂದ ಏನಾದ್ರು ಪಾಠ ಕಲಿಬೇಕು, ಟಿಪ್ಸ್ ತೊಗೋಬೇಕಂತ. ಸೊ ಟಾಪ್ 5 ಥಿಂಗ್ಸ್ ಡಾನ್ಸರ್ಸಿಗೆ ನೀವು ಹೇಳೋದು. ಫಸ್ಟು ಬ್ರೀತಿಂಗ್. ಅದರಿಂದ ದಟ್ ಬ್ಯಾಲೆನ್ಸ್, ಯು ನೀಡ್ ಟು ನೋ ದ ಬ್ಯಾಲೆನ್ಸ್. ಓಕೆ, ಬ್ರೀತಿಂಗ್ ಆ್ಯಂಡ್ ಭರತನಾಟ್ಯಂ. ನಮ್ಮದು ಕಲ್ಚರ್ ಏನು ಅನ್ನೋದು ಫಸ್ಟು ಯು ನೀಡ್ ಟು ಲರ್ನ್. ನಮ್ಮ ಫಾದರ್, ಅಮೇಝಿಂಗ್ ಫಾದರ್, ಐ ಲವ್ ಯು ಅಪ್ಪಾಜಿ, ಐ ಲವ್ ಯು. ಅವರು ಬಂದು ಒಳ್ಳೆ ಗುರು. ಒಂದು ನಮ್ಮ ಉಡುಪಿ ಲಕ್ಷ್ಮೀನಾರಾಯಣ್ ಅಂತ ಉಡುಪಿಯವರು, ಆಮೇಲೆ ಧರ್ಮರಾಜ್ ಮಾಸ್ಟ್ರು ಅಂತ, ಅದರಲ್ಲಿ 2 ಗುರು ನನಗೆ. ಒಂದು ಪುಚ್ಚುಗುಡಿ, ಆಮೇಲೆ ಅವ್ರು ಎಲ್ಲ ವೆಸ್ಟರ್ನ್ಸ್ ಅದೆಲ್ಲ ಹೇಳ್ಕೊಡ್ತಾರೆ ಸುಮ್ಮನೆ ಆದವ್ರದ್ದು. ಆಮೇಲೆ ಭರತನಾಟ್ಯಂ ಫುಲ್ಲಾಗಿ ಅದು ತುಂಬ ಮುಖ್ಯ. ಬೇಸ್, ಟೈಮಿಂಗ್, ಎಕ್ಸ್ಪ್ರೆಷನ್ಸ್, ಯು ಗಾಟ್ ಎವ್ರಿಥಿಂಗ್ ಇನ್ ಭರತನಾಟ್ಯಂ. ಅಮೇಝಿಂಗ್. ಆ್ಯಕ್ಚುಲಾಗಿ ಏನಂದ್ರೆ ಯಂಗ್ಸ್ರು ಜಾಸ್ತಿ ಭರತನಾಟ್ಯಂ ಅವರವರು ಇದು ಲರ್ನ್ ಮಾಡ್ತಾರೆ. ದ ಮೇನ್ ಥಿಂಗ್ ಇಸ್ ಗಂಡಸರು ಹೋಗಿ ಕಲಿಬೇಕು, ನಾಟ್ ಆ್ಯಸ್ ಅ ಡ್ಯಾನ್ಸರ್. ನಾಟ್ಯಶಾಸ್ತ್ರ ಅಷ್ಟೊಂದು ವಿಷಯ ಅದ. ಆ್ಯಂಡ್ ಗಂಡಸರು ನೀವು ಕಲಿಯಾಗ ಇಟ್ ಶುಡ್ ಬಿ ಡೈರೆಕ್ಟ್ ಟು ಟೀಚರ್. ಓಕೆ, ಒಂದು ಕ್ಲಾಸ್ಲಿ ನೋಡ್ತಿದ್ದಿ, ಜಾಸ್ತಿ ಲೇಡೀಸ್ ಅವರ, ಒಂದು 3-4 ಜನ ಹುಡುಗರವ್ರ, ಅವ್ರ ಹಿಂದವ್ರ. ಮಾಸ್ಟ್ರ್ ನೋಡೋಕ್ಕಾಗ್ದೇ ಇಲ್ಲಿರೋ ಹುಡುಗಿನ ಆ ಫೆಮಿನಿನ್ ಬಂದು ಇವ್ರಿಗೂ ಹಂಗೇ ಅಡಾಪ್ಟ್ ಆಗ್ತದೆ. ಆ್ಯಂಡ್ ಇಫ್ ಯು ಸಿ ದ ಬಾಯ್ಸ್, ದೇ ಹ್ಯಾವ್ ಸಮ್ ಫೆಮಿನಿನ್, ದಟ್ ಈಸ್ ವೆರಿ ರಾಂಗ್. ದಟ್ ಈಸ್ ವಾಟ್ ಎ ಬಾಯ್ ಆಲ್ವೇಸ್ ಶುಡ್ ಲರ್ನ್ ಇನ್ ಫ್ರಂಟ್ ಆಫ್ ಗುರು. ದಟ್ ಮ್ಯಾನ್ಲಿ ಥಿಂಗ್ ವಿಲ್ ಕಮ್. ಆ್ಯಂಡ್ ಅಷ್ಟು ಫಿಸಿಕಲ್ ಸ್ಟ್ರೆಂತ್, ಎಕ್ಸಸೈಸ್, ಮೆಮರಿ. ಡ್ಯಾನ್ಸ್ಲಿ ಬಂದು ಒಂದು ವಿಷಯ ಅದ, ಜಾಸ್ತಿ ವಿಷಯ ಅದ. ಟೈಮಿಂಗ್ ಹಿಡಿಬೇಕು, ಎಕ್ಸ್ಪ್ರೆಷನ್ ಮಾಡಬೇಕು, ಕರೆಕ್ಟಾಗಿ ಸ್ಟೈಲಿ ಆಡಬೇಕು. ಯು ಹ್ಯಾವ್ ಟು ಫಿಟ್ ಮೆಮರಿ. ನೆಕ್ಸ್ಟ್ ಏನಂತ ವಾಟ್ ಎಲ್ಸ್ ಯಾವುದ್ರಲ್ಲಿ ನೀವು ಓದಬೇಕು ಅಂದ್ರೆ ಮೆಮರಿ, ಯುವರ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಮ್ಮಿ. ಇದರಲ್ಲೇ ಅಷ್ಟೊಂದು ವಿಷಯ ಅದ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಯು ಆರ್ ಅ ಲೋಕಲ್ ಡ್ಯಾನ್ಸರ್ ಆಗಿರಲಿ, ಅವರು ಒಂದು ಅಲ್ಲಿರೋ ಭರತನಾಟ್ಯಂ ಟೀಚರ್ಗೆ ಕೊಡಿ ಪ್ಲೀಸ್. ಜಸ್ಟ್ 6 months you just learn. Some vibration will automatically come. ಇವು ವೆಸ್ಟರ್ನ್ ಬಂದು ಆಡ್ತೀವಿ, ಟಿ ವಿ ನೋಡ್ತೀವಿ, ನಾನು ಅಪ್ಡೇಟ್ ಮಾಡ್ತಾಯಿದ್ದೀನಿ, ಟಿ ವಿ ನೋಡ್ತೀನಿ, ಆಡ್ತೀವಿ. ಇದೇ ಭರತನಾಟ್ಯ ಮಾಡೋಕ್ಕಾಗಲ್ಲ. ಅದು ಫೌಂಡೇಶನ್ ನೀವು ಕಲೀಲೇಬೇಕು. ಅದು ಕಲಿತ್ರೆ ಇದು ಈಸಿ. ಫಸ್ಟು ನಮ್ಮ ಮನೇಲಿ ಏನು ನಮ್ಮದು ರೆಸ್ಪೆಕ್ಟ್ ಮಾಡಿ ಫಸ್ಟು. ಯಾಕಂದ್ರೆ ನಾಟ್ಯ ಶಿವನ್ನೇ ಒಂದು ಇಟ್ಸ್ ಎ ಮ್ಯಾನ್, ಶಿವ ಅನ್ನೋರು, ಅವ್ರು ಡ್ಯಾನ್ಸ್ ಆಡ್ತಾರೆ. ಸೊ ಮ್ಯಾನ್ ಶುಡ್ ಡ್ಯಾನ್ಸ್ ಆ್ಯಕ್ಚುಲಾಗಿ ನನ್ನ ಪ್ರಕಾರ. ಆಬ್ವಿಯಸ್ಲಿ ಮೆನು ಆಡಬೇಕು. ನಾನು ಹೇಳ್ತಾ ಇರೋದು ಫೆಮಿನಿನ್ ಅನ್ನೋದು, ಶಿವ ಅನ್ನೋದು ಬೋತ್ ಅಲ್ವಾ. ನಮ್ಮ ಮುಡುತರ ಪಾರ್ವತಿ ಮಲ್ಲಿಕಾರ್ಜುನನೇ ಅರ್ಧ ಅರ್ಧನಾದೀಶ ಅಲ್ವಾ. ಅದರಿಂದ ಎಲ್ಲರೂ ಕಲಿಬೇಕು. Dance is very important. Whether you are a IT, whether you are a thing, just go and dance. The weightage is super for you. It is a cake. ಸೊ ಒಂದು ಬಾಡಿ, ಬ್ರೀದಿಂಗು ಮತ್ತು ಭರತನಾಟ್ಯಂ ಯು ನೀಡ್ ಟು. ಐ ಡೋಂಟ್ ನೀಡ್ ತುಂಬ ಭಯಂಕರವಾಗಿ ಎಲ್ಲ ಮಾಡಬೇಕು, ಅರಂಗೇಟ್ರ್ ಮಾಡಿ, ಬಟ್ ಅದು ಮಾಡಬೇಕು ಅಂತಿಲ್ಲ. ಫಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ್ಯಾಟ್.
ಇಲ್ವಾ? ಅದೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸೋ ಮೆನಿ ಥಿಂಗ್ಸ್ ಇಸ್ ದೇರ್. ಅದು ಅಂಡರ್ಸ್ಟ್ಯಾಂಡ್ ಬೇಸ್ ಅದಾದಮೇಲೆ ಫಿಟ್ನೆಸ್ ನೀವು ಏನು ಅದು ಹೆಂಗೆ ಅನ್ನೋದು ಪ್ರಿಪ್ರೇಷನ್ ಫಾರ್ ಯುವರ್ ಬಾಡಿ. ಪ್ರಿಪ್ರೇಷನ್ ಅಂದರೆ ಪ್ರಿಪ್ರೇಷನ್ಸ್ ಯುವರ್ ಬಾಡಿ. ಇವಾಗ ಒಂದು ಮಾಡಬೇಕು ಅಂದ್ರೆ ಇನ್ಫ್ಲುಯೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಅವ್ರು ಹೆಂಗೆ ಮಾಡ್ತಾರೆ, ಮೈಕಲ್ ಜಾಕ್ಸನ್ ಹೆಂಗೆ ಮಾಡ್ತಾರೆ, ಇನ್ಸ್ಪಿರೇಷನ್. ಇಟ್ಸ್ ನಥಿಂಗ್ ರಾಂಗ್, ಫಾಲೋ ಹಿಮ್. ಆಮೇಲೆ ಬೇರೆ ಯಾರು ಆಡ್ತಾರೆ ಫಾಲೋ ಹಿಮ್. ಯು ಡೋಂಟ್ ಹ್ಯಾವ್ ಟು ಅವ ಆಡೋದು ನಾ ಯಾಕೆ ನೋಡೋಣ. ಗೋ ಯು ಜಸ್ಟ್ ಗೋ. ಡ್ಯಾನ್ಸಸ್ಲಿ ಒಂದದ ಅದೇನಂದ್ರೆ ಇಫ್ ಯು ಸಿ ಎನಿ ಡ್ಯಾನ್ಸಸ್ they'll have one attraction. ಇದೆಲ್ಲ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಇಟ್ಸ್ ವೆರಿ ಸಿಂಪಲ್. ಆ್ಯಂಡ್ ಅದು ಫ್ಲೆಕ್ಸಿಬಿಲಿಟಿ ಅವ್ರದ್ದು ನೀವು ಹೇಳಿದ್ರೆ ದ ರಿಫ್ಲೆಕ್ಸ್ನು ಟಕ್ ಅದೆಲ್ಲ ಭಯಂಕರ ಅಮೇಝಿಂಗಾಗಿ ಬರುತ್ತೆ. ನಾಟ್ ಯು ಎಲ್ಲ ಮೆಲ್ಲಗೆ ಹೋಯ್ತೀರ ಬಿಕಾಸ್ ಅದು ನಾರ್ಮಲ್. ಈಗ ಡ್ಯಾನ್ಸರ್ ಟಕ್ನು ಅದು ಇದಾಗುತ್ತೆ, ದ ರಿಫ್ಲೆಕ್ಸ್ ಅದೆಲ್ಲ ಅಷ್ಟೊಂದು ಬೆನಿಫಿಟ್ಸ್ ಅದ. ಯು ಕ್ಯಾನ್ ಲಿಸ್ಟ್ ಇಟ್ ಔಟ್. ಇದು ನಾನು ಒಬ್ಬ ಹೇಳೋದಿಲ್ಲ, ಇದು ಇರೋದು ನಾನು ಬಂದು ನನಗೇನೋ ಅದು ಹೇಳ್ತಾ ಇರ್ತೀನಿ ಅಷ್ಟೇ. ಸೊ ನೀವು ತುಂಬ ಎದುರು ನೋಡೋ ಅಥವಾ ಕೊರಿಯೋಗ್ರಾಫರ್ಸ್ ಡಾನ್ಸರ್ಸಲ್ಲಿ ನೀವೇನು ನೋಡ್ತೀರಾ? ಇದೆಲ್ಲ ನೋಡಿದ್ರೆ ಓಕೆ. ಸೊ ಲೆಸನ್ಸ್ ಫಾರ್ ಆ್ಯಕ್ಟರ್ಸ್ ನಿಮ್ಮ ಪ್ರಕಾರ? ಎವ್ರಿ ಡೇ ಅಪ್ಡೇಟ್ ಮಾಡಿ, ಎವ್ರಿ ಡೇ ಅಪ್ಡೇಟ್ ಮಾಡ್ತಾ ಇರಬೇಕು. ಓಪನ್ ಯುವರ್ ಇಯರ್ಸ್. ಅವ್ರು ಏನು ಮಾಡೋದು ನೀವು ಪ್ರಿಪೇರ್ ಆಗಿ ಇವಾಗ ಓಪನ್ ಯುವರ್ ಇಯರ್ಸ್ ಮೀನ್ಸ್ ಇಂಟ್ರೆಸ್ಟ್ ಇರುತ್ತೆ. ಇಂಟ್ರೆಸ್ಟ್ಲಿ ಎಲ್ಲ ಬರುತ್ತಲ್ವ. ಇಂಟ್ರೆಸ್ಟ್ ಒಳಗೆ ಯು ಆರ್ ಡ್ಯಾನ್ಸಿಂಗ್, ಯು ಶುಡ್ ಲುಕ್ ಗುಡ್. ಅದಕ್ಕೇನು ಪ್ರಿಪರೇಷನ್ ಅದೆಲ್ಲ ಹಿಂಗೆ ಮಾಡಿದರೆ ಚೆನ್ನಾಗಿರೋದು, ಹಂಗೆ ಮಾಡಿದರೆ ಆಮೇಲೆ ನೀವು ನಿಮ್ಮ ಪ್ರಿಪ್ರೇಷನ್ ನೀವೇ ಮಿರರ್ ಮುಂದೆ ಹ್ಯಾಕ್ ಮಾಡಿ ನೋಡೋದು. ನಾನು ಹಿಂಗಿದ್ರೆ ಚೆನ್ನಾಗಿದ್ದ, ಈ ಫ್ರೇಮ್ ಬಗ್ಗೆ ಗೊತ್ತಾಗಬೇಕು. ಈಚ್ ಫ್ರೇಮ್ ಲೈಕ್ ಕ್ಲೋಸಪ್ ಅಂದರೆ ಕ್ಲೋಸಪ್ಲಿ ಎಷ್ಟು ಹಿಂಗೆ ಲುಕ್ ಇಷ್ಟು ಇದಕ್ಕೆಲ್ಲ ಪ್ರಿಪೇರ್ ಅದಕ್ಕೆಲ್ಲ ಅದು ಇದೆ ಎಲ್ಲ ಇಂಟ್ರೆಸ್ಟ್. ಅದೆಲ್ಲ ಓಪನ್ ಯುವರ್ ಇಯರ್ಸ್, ಡೋಂಟ್ ಗೆಟ್ ಟೆನ್ಸ್ಡ್, ರಿಲ್ಯಾಕ್ಸ್. ಅದಕ್ಕೆ ಒಳಗೆ ಹೋದ್ರೆ ಏನಾಗುತ್ತೆ ಅಂದ್ರೆ ನೀವು ಅವ್ರು ಕೇಳತ್ತೀರ ಇದು ಬಂದು ಇದೇನಂತ ಇದು ಹೇಳುತ್ತಾ ಹಿಂಗೆ ಮಾಡು ಅದೇ ಕನೆಕ್ಟ್. ಹಿಂಗೆ ಗಡಿಬಿಡಿ ಆಗೋದ್ರೆ ಇಲ್ಲಿ ಒಳಗೆ ಕನೆಕ್ಟ್ ಆಗಲ್ಲ ಅಂತೀರಿ. ಅದು ಕನೆಕ್ಟ್ ಆಗಾಗ ಅದು ಬಂದು ಆಚೆ ಬರುತ್ತೆ, ನ್ಯಾಚುರಲಾಗಿ ಬರುತ್ತೆ. ಗುಡ್ ಟಿಪ್ ಸರ್. ನಿಮ್ಮ ಒಂದು ಆ್ಯಕ್ಟಿಂಗ್ ಇದರಲ್ಲಿ ನೋಡಿದ್ರೆ ಫಾರ್ ಎಕ್ಸಾಂಪಲ್ ಆ ಫೇಸ್ ಬೇರೆ ನೀವು ಗಿಲ್ಲಿ ಈ ಥರ ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಜೊತೆಗೆಲ್ಲ ಮಾಡ್ತಾ ಇದ್ದಾಗ ಆ್ಯಕ್ಟಿಂಗು, ಅವರಿಂದ ಆ ಫೇಸ್ ಆಫ್ ನಿಮ್ಮ ಲೈಫಲ್ಲಿ ಏನು ಹೇಳ್ಕೋತಾ ಇದ್ರಿ? ವಾಟ್ ವರ್ ಯು ಅಬ್ಸರ್ವಿಂಗ್? ಎವ್ರಿ ಡೇ ಲರ್ನಿಂಗ್, ಎಸ್ಪೆಷಲಿ ಇಂಟ್ರಾಕ್ಷನ್ಸ್ ವಿತ್ ನಿಮ್ಮ ತಮಿಳ್ ಸೂಪರ್ ಸ್ಟಾರ್ಸು ಅಲ್ಲೆಲ್ಲ ಇದ್ದಾಗ ಹೌ ಯು ದಿಸ್ ಇಸ್ ವಾಟ್ ಐ ಇದು ಒಳಗೆ ನನಗೆ ಈ ಸ್ಪೇಸ್ ಅದನ್ನು ಇದು ಮಾಡ್ತಾ ಇರ್ತೀನಿ. ಅಲ್ಲಿ ಅವ್ರ ಜೊತೆಲಿ ಇರ್ತೀನಿ, ಅವ್ರ ಮಾತಾಡ್ತಾ ಇರ್ತೀನಿ. ಆದರೆ ದಿಸ್ ಥಿಂಗ್ ಹ್ಯಾಪನ್ಸ್. ಇಂಪಾರ್ಟೆಂಟ್ ಮೂಮೆಂಟ್ಸ್ ಅಂದ್ರೆ ಜೀನ್ಸ್ ಬಂದು ದಟ್ ಇಸ್ ಮೈ ಫಸ್ಟ್ ಕೊರಿಯೋಗ್ರಫಿ, ಕೊಲಂಬಸ್. ಅದು ಬಂದು ನಮ್ಮ ರಾಜು ಸುಂದರಂ ಅವರು ಬಂದು ಕೊರಿಯೋಗ್ರಫಿ, ಅದೇನೋ ಒಂದು ಪ್ರಾಬ್ಲಮ್ ಆಯಿತು, ಅದರಿಂದ ನಾನು ಕೊರಿಯೋಗ್ರಫಿ ಮಾಡಬೇಕು ಅಂತ. ಅದು ಬಂದು ಏನಂದ್ರೆ ನಮ್ಮ ಅಣ್ಣ ನನ್ನ ಬಂದು ಹಿಡಿದು ಇದು ಡ್ಯಾನ್ಸ್ನ ಹೇಳ್ಕೊಟ್ಟು ನನ್ನ ಇದೇ ಮಾಡಬೇಕು ಅಂತ ಫುಲ್ಲಾಗಿ ಹೇಳ್ಕೊಟ್ಟು ಅದನ್ನು ಅವರು ಹಂಗೆ ನಾನು ಆ ಪ್ರಾಸೆಸ್ ಅವಾಗ ನಂಗೆ ಗೊತ್ತಾಯಿತು, ಇನ್ನೂ ಇಷ್ಟು ವಿಷಯ ಇದೆ ಕಲಿಯೋದು. ಸೊ ಓಕೆ ನಾನು ಕಲ್ತಿ ಶಂಕರ್ ಸರ್ ಸಚ್ ಎ ಗ್ರೇಟ್ ಡೈರೆಕ್ಟರ್ ಕಲಿಯಾಗ ಅವಾಗ ಅವರು ಹೇಳಿರೋ ವಿಷಯ ಅವಾಗ ಇನ್ನು ಲರ್ನಿಂಗ್ ಪ್ರಾಸೆಸ್ ಇಸ್ ಸೋ ಬಿಗ್. ಇಟ್ ನಾಟ್ ದಿಸ್ ಮಚ್, ಇಟ್ ಈಸ್ ಸೋ ಬಿಗ್ ಎಂಡ್ಲೆಸ್. ಲರ್ನ್ ಮಾಡ್ತಾ ಇರ್ಬೇಕು. ಸಕ್ಸಸ್ ಏನದು ಬಂದು ಇಟ್ಸ್ ನಾಟ್ ಪ್ರಿಪ್ರೇಷನ್ ಅಷ್ಟೇ. ಪ್ರಿಪ್ರೇಷನ್ ಫಾರ್ ಎವ್ರಿಥಿಂಗ್. ಇವತ್ತು ಬಂದು ಫ್ಲಾಪ್ ಆಗುತ್ತಾ, ನೆಕ್ಸ್ಟ್ ಗುಡ್ ಮೂವಿ ಬರುತ್ತಾ. ಸೊ ಫ್ಲಾಪ್ ಆದ್ರೆ ಸಕ್ಸಸ್ ಇಲ್ಲ ಅಂತ ಅರ್ಥನಾ? ಅದು ನೆಕ್ಸ್ಟಿಗೆ ಸಕ್ಸಸ್. ಇದೆಲ್ಲ ಒಂದು ಸ್ಟೆಪ್ಸ್ ಇಲ್ವಾ? ಫ್ಲಾಪ್ ಆದರೆ ಇಟ್ಸ್ ಅ ಪ್ರಿಪ್ರೇಷನ್ ಫಾರ್ ದ ನೆಕ್ಸ್ಟ್ ಸಕ್ಸಸ್. ಸಕ್ಸಸ್ ಆದರೆ ಇನ್ನೂ ಚೆನ್ನಾಗಿ ಮಾಡಬೇಕು. ಸಿ ದಟ್ ಇಸ್ ವಾಟ್ ಒನ್ಸ್ ಯು ಸ್ಟಾರ್ಟೆಡ್ ಇನ್ಸೈಡ್ ಯು ಆರ್ ವರ್ಕಿಂಗ್ ಫಾರ್ ಹಿಮ್. ನಾನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಇವ್ರು ಕೇಳಿ ಸ್ಕ್ರಿಪ್ಟು ಅದು ಕರೆಕ್ಟಾಗಿ ನೀವು ಚೂಸ್ ಮಾಡ್ತೀರಾ.
ನೆಕ್ಸ್ಟು ಬೇರೆ ಬೇರೆ ಥರ ಮಾಡಬೇಕು ನಾನು ಈ ಥರ ಆ ಥರ ಅದು ಪ್ರಾಸೆಸ್ ತಾನೆ. ಅದು ಬಂದು ಅದೇ ಥರ ಬಂದರೆ ಆ ಥರ ನಾನು ಆ್ಯಕ್ಟ್ ಮಾಡ್ತೀನಿ. ಯು ಶುಡ್ ಆಸ್ಕ್ ಹಿಮ್, ಬಟ್ ವಿತ್ ಯು ದಟ್ ವಿಲ್ ಕಮ್ ಆಟೋಮೆಟಿಕ್ಲಿ. ಇದು ಶೂಟಿಂಗ್ ಎಲ್ಲ ಆಗಿದ್ದು ಅವಾಗೆಲ್ಲ ನಿಮಗೆ ಈ ಹ್ಯಾಂಡ್ಲಿಂಗ್, ಫಾರ್ ಎಕ್ಸಾಂಪಲ್ ಕೊಲಂಬಸ್ ಸಾಂಗ್ಸಲ್ಲಿ ಇದೆಲ್ಲ ಮಹಾಬಲಿಪುರಂ ಅವ್ರು ಬಂದು US ಥರ ತೋರಿಸಿದ್ರು. ಬಟ್ ಅದರ್ 7 Wonders ವಿ ವೆಂಟ್ ವಿತ್ ಮೈ ಫಾದರ್. ಐ ವಾಸ್ ಅಸಿಸ್ಟಿಂಗ್ ಹಿಮ್. ಸಚ್ ಅ ನೈಸ್ ಥಿಂಗ್. ಎಲ್ಲ 7 Wonders ಫಸ್ಟ್ ಟೈಮ್. ಎಲ್ಲ 7 Wondersು ಆ ಏಜ್ಲಿ 97 ನೋಡಿದ್ದೀರಾ? ಎಲ್ಲ ನೋಡಿ ಎಂಜಾಯ್ ಮಾಡಿದ್ವಿ. ಎಂಜಾಯ್ ಮಾಡಿದ್ರಾ? ಐಶ್ವರ್ಯ ರಾಯ್ ಅವರು ಹೇಗಿದ್ರು ಸೆಟ್ಟಲ್ಲಿ? ಆ ಏಜ್ಗೆ ನಾನೇನು ಅನ್ನಲಿ, ಸೋ ಬ್ಯೂಟಿಫುಲ್. ಶಿ ಈಸ್ ವೆರಿ ಕೈಂಡ್, ವೆರಿ ಹಂಬಲ್. ಅವ್ರతో ಇರಾಗ ಅದೇ ಅವರು ಬಂದು ಶಿ ಡಸಂಟ್ ಹ್ಯಾವ್ ಕ್ಯಾರಿ ದಟ್ ಐ ಎಮ್ ಮಿಸ್ ವರ್ಲ್ಡ್. ಹೌದಾ? ಚೆನ್ನಾಗಿ ಕನ್ನಡ ಮಾತಾಡ್ತಾರ. ನಿಮ್ಗಳ್ದು ಒಂದು ಲೈನ್ ಏನಾರು ಇತ್ತಾ? ಓ ಅವರು ಓಕೆ ನಾ ಹಿಂಗೆ ಇಷ್ಟು ಇಲ್ಲ, ನಾನು ಆವಾಗಲೇ ಐ ಆಮ್ ವಿತ್ ಹಿಮ್. ಸೊ ಫಾರ್ ಯು ಇಟ್ ವಾಸ್ ವೆರಿ ಮಚ್ ಲೈಕ್ ಓಕೆ ಐವ್ ಕಮ್ ಹಿಯರ್ ಟು ಡೂ ಮೈ ರೋಲ್. ಅದಿಲ್ಲ, ಆವಾಗ ನನ್ನ ರೋಲು ಅಷ್ಟು ಮೆಚ್ಯೂರ್ ಇಲ್ಲ. ಬಟ್ ಓಕೆ. ಕ್ರೇಜಿ. ಇದು ಹೆಂಗಂದರೆ 4 ಲೆವೆಲಲ್ಲಿ ಬೇರೆ ಬೇರೆ ಎಲ್ಲ ಥರನೂ, ಇದು ಕಾರ್ಮಿಕ್ ಲೆವೆಲ್, ಸ್ಪಿರಿಚುವಲ್ ಲೆವೆಲ್, ಪ್ಲಸ್ ಸರೆಂಡ್ರಿಂಗ್ ಇಟ್ ಟು ಗಾಡ್. ಗೊತ್ತಿಲ್ಲ ಅದು, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ದಟ್ಸ್ ಹೌ ವಿ ಆರ್ ಡೈಸೆಕ್ಟಿಂಗ್. ಐ ಆಮ್ ಡೈಸೆಕ್ಟಿಂಗ್. ಅಮೇಝಿಂಗ್ ಸರ್. ಮತ್ತು ಆ ಫೇಸ್ ಆಫ್ ನಿಮ್ಮ ಲೈಫಲ್ಲಿ ಹೌ ಆರ್ ಯು ಲುಕಿಂಗ್ ಅಟ್ ಲೈಫ್? ಅವಾಗೆಲ್ಲ ಪ್ಲ್ಯಾನ್ಸ್ಗಳಿತ್ತಾ? ಬ್ರೋ ನಾನು ಲೈಫಲ್ಲಿ ಹಿಂಗೆ ಮಾಡ್ತೀನಿ, ನಾನು ಅದು ಮಾಡ್ತೀನಿ? ಮರ್ತ್ಬಿಟ್ನಲ್ಲ, ಎಲ್ಲ ಇರಬೇಕು. ಆ ಏಜ್ಗೆ ಇರುತ್ತಲ್ವಾ? ಇದ್ದೇ ಇರುತ್ತೆ. ಹೌದು ಅಗೇನ್ ಖಂಡಿತಾಗಿ ಇರುತ್ತೆ, ಜಾಸ್ತಿ ಇರುತ್ತೆ. ಎವ್ರಿಥಿಂಗ್ ಟೂ ಹೈ. ನಾನು ವೆರಿ ಫಿಸಿಕಲ್, ವೆರಿ ವೆರಿ ಆ್ಯಕ್ಟಿವ್, ಸೂಪರ್ ಆ್ಯಕ್ಟಿವ್. ಈಗಲೂ ಸೂಪರ್ ಆ್ಯಕ್ಟಿವ್. ಬಟ್ ಅದಕ್ಕೆ ಮಾತ್ರ ಟೈಮ್ ಕೊಡ್ತೀನಿ. ಇವಾಗ ಎಲ್ಲ ಟೈಮ್ ಆ್ಯಕ್ಟಿವ್ ಅಂತಲ್ಲ, ಐ ಹೋಲ್ಡ್ ದ ಎನರ್ಜಿ, ಐ ಯೂಸ್ ಇಟ್. ಈಗ ಓವರಾಗಿ ಮಾಡ್ತೀನಿ ಇನ್ನು. ಸ್ವಿಚ್ ಆನ್ ಆ್ಯಂಡ್ ಸ್ವಿಚ್ ಆಫ್. ಸೊ ದ್ಯಾಟ್ ಆನ್ ಆದಾಗ ಅಷ್ಟು ತುಂಬ. ಇವಾಗ ನಾನು ಮಾತಾಡ್ತೀನಿಲ್ಲ, ನೀ ಬರೋಕ್ಕೆ ಮುಂಚೆ ನಾನು ಅಷ್ಟು ಕಾಮ್, ನೀ ತಿಳ್ಕೊಂಡು ರಿಸರ್ವ್ ಅಂತ. ಐ ಆಮ್ ಅ ರಿಸರ್ವ್. ಎಲ್ಲಿ ಮಾತಾಡಬೇಕು ಮಾತಾಡ್ಬಿಡ್ತೀನಿ. ಆಮೇಲೆ ಆಚೆ ಹೋದ್ರ ನನ್ನ ಡ್ಯೂಟಿ ಒಳಗೆ ಹೋಯ್ತು. ಹೌದು. ಕ್ರೇಜಿ ಯಾರ್. ಬಾಂಬೆ ಆಚೆಗೆ ಹೋದ್ಮೇಲೆ ನಿಮ್ಗೆ ಏನು ಮಾಡ್ತು ಫ್ಯಾನ್ಸ್ ರಿಯಾಕ್ಷನ್ನು? ಆ್ಯಕ್ಚುಲಾಗಿ ಅದು ಬಂದು ಆ ಟೈಮ್ಲಿ ನಾನು ಎಲ್ಲರೂ ಏನು ಅಂದ್ಕೊಂಡ್ರು ಅಂದ್ರೆ ಐ ಆಮ್ ಅ ಬಾಂಬೆ ಪರ್ಸನ್. ನೋಬಡಿ ನೋಸ್ ದಟ್ ಐ ಆಮ್ ದಿಸ್ ಫ್ಯಾಮ್ಲಿ. ಆಮೇಲೆ ಕೆಲವರು ಈಗ ನಿಮ್ಮ ಗೊತ್ತಿರೋರು ಚೆನ್ನಾಗಿ ಆಡಿದೆ, ಬಟ್ ನಮ್ಗೆ ಗೊತ್ತಿಲ್ವ ನಾನು ಚೆನ್ನಾಗಿ ಆಡಿಲ್ಲ ಅನ್ನೋದು. ಇನ್ನೂ ಚೆನ್ನಾಗಿ ಮಾಡಬೇಕಾಯ್ತು. ಮೈ ಪೊಟೆನ್ಷಿಯಲ್ ಇಸ್ ಟೂ ಹೈ. ಮೈ ಫಾದರ್ ಒನ್ಸ್ ಈ ಸಾ ದ ಸಾಂಗ್ ಆದಮೇಲೆ ಅದು ಕೆಟ್ಟದ್ದು ಹೇಳ್ಬಾರ್ದು, ಚೆನ್ನಾಗಿ ಬೋದ್ರು ಏನು ಹಿಂಗೆ ಮಾಡಿದೆ ಅಂತ. ವಾಟ್ ಈ ಸೆಡ್ ವಾಸ್ ಸೋ ರೈಟ್. ದಟ್ ಟೈಮ್ ಐ ವಾಸ್ ರಿಯಾಕ್ಟಿಂಗ್, ಇದಕ್ಕಿಂತ ಏನು ಆಡಬೇಕು ಅಂತ. ಬಟ್ ಬಿಕಾಸ್ ಹಿ ನೋಸ್ ಮೈ ಪೊಟೆನ್ಷಿಯಲ್. ಆವಾಗ ರಿಯಲೈಸ್ ಆಯಿತು, ಓಕೆ ನೆಕ್ಸ್ಟ್ ಟೈಮ್ ಚಾನ್ಸ್ ಬರಾಗ ಯು ಕಾಂಟ್ ಏನೋ, ಅವಾಗ ನೀವು ಕಾಣ್ ಚೆನ್ನಾಗಿ ಪ್ರಿಪೇರ್ಡ್ ಇಲ್ಲ, ಪ್ರಿಪೇರ್ಡ್ ಆಗಿರಬೇಕು. ಈಗಿನ ಸಿ ನೌ ಯು ಆರ್ ಡೂಯಿಂಗ್ ಪಾಡ್ಕಾಸ್ಟ್ ಬಿಕಾಸ್ ವೈ ಯು ಡೋಂಟ್ ವಾಂಟ್ ಟು ಲೀವ್ ದ ಚಾನ್ಸ್. ನೌ ದಟ್ ಈಸ್ ಯು ನೀಡ್ ಟು ಹ್ಯಾವ್, ಯು ನೀಡ್ ಟು ಬಿ ಏನೋ ಹೇಳ್ತಾರಲ್ಲ, ಮಾಡ್ತಾ ಇರಬೇಕು, ರೆಡಿ ಇರಬೇಕು ಓಡಕ್ಕೆ. ನಾವು ಐ ಆಮ್ ರೆಡಿ. ವೆರಿ ನೈಸ್. ಸೊ ಐ ಗೆಸ್ ಎಲ್ಲ ಮುಗೀತು. ಅಲ್ಲಿ ಬಂದರೆ ನೀವು ಆ್ಯಕ್ಚುಲಿ ಹೇಗೆ ಗೊತ್ತಾ, ಎಲ್ಲ ಸರೆಂಡರ್ ಆಗಿಬಿಟ್ಟಿದ್ದೀನಿ ಅಂತ ಅಂದಮೇಲೆ ಇರೋ ಪ್ರಶ್ನೆಗಳನ್ನೆಲ್ಲ, ಹೌದು, ಇದು ಯಾವ್ದು ಮುಖ್ಯ? ಏನು ಮಾತಾಡಿ, ಏನು ಬೇಕು, ಏನು ಮೀಟ್ರ್ ಓಡ್ಬೇಕು ಹೇಳಿ, ಇದಕ್ಕಿಂತ ಏನಿತ್ತು? ಸರ್, ಹೌ ಹ್ಯಾವ್ ಯು ಲುಕ್ ದಟ್? ಇನ್ನು 3 ಪ್ರಶ್ನೆ ಇದೆ, ಬಿಕಾಸ್ ನಾವು ಬರೋವಂಥ ಎಲ್ಲ ಗೆಸ್ಟ್ಗಳಿಗೂ ಪುಸ್ತಕಗಳ ಬಗ್ಗೆ ಮಾತಾಡ್ತೀವಿ. ಐ ವೋಂಟ್ ರೀಡ್, ಐ ಲಿಸನ್. ಯು ಲಿಸನ್ ಟು ಪಾಡ್ಕಾಸ್ಟ್ಸ್ ಅಥವಾ ಯು ಲಿಸನ್ ಟು? ಐ ವೋಂಟ್ ಲಿಸನ್ ಎನಿಥಿಂಗ್ ಲೈಕ್ ಹ್ಯೂಮನ್, ಲೈಕ್ ನೀವು ಮಾತಾಡೋದು, ನಾ ಮಾತಾಡೋದು, ಇಲ್ಲ ಬೇರೆ ಯಾರು ಮಾತಾಡೋದು ಅಷ್ಟೊಂದು ಇಂಪಾರ್ಟೆಂಟ್. ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ ನನಗೆ ಗೊತ್ತಾಯ್ತು ಇದೇ ಬೇರೆ ವಿವೇಕಾನಂದರು ಮಾತಾಡಿದ್ರು, ಐ ವಿಲ್ ಜಸ್ಟ್ ಲಿಸನ್ ಟು ದ್ಯಾಟ್. ಸೊ ಹಾಗೆ ಲೈಕ್ ಸಮಥಿಂಗ್, ಏನು ಮಾತಾಡಿದ್ರು, ಏನು ಇರ್ಬೋದು, ಅವ್ರು ಹೆಂಗೆ ಫೇಸ್ ಮಾಡಿದ್ರು. ದಿಸ್ ಇಸ್ ವಾಟ್ ಇಂಟ್ರೆಸ್ಟಿಂಗ್. ವಾಟ್ ರಾಮಕೃಷ್ಣ ಸೈಡ್, ವಾಟ್ ರಾಮಕೃಷ್ಣ, ಹೌ ವಿವೇಕಾನಂದರು ಬಂದು ರಾಮಕೃಷ್ಣ ಕನೆಕ್ಟ್ ಮಾಡಿದ್ರು, ಎಷ್ಟು ಹತ್ರು ಪಾಪ. ಈ ವಿವೇಕಾನಂದರ ಶಿವ
ಪರಮಾತ್ಮ ರಾಮಕೃಷ್ಣ ಪರಮಹಂಸ. ಅವ್ರು ಬಂದು ಏನೋ ಅದು ಹೆಂಗೋ ಅದು ಕಥೆ ಓದಲ್ಲ, ಭಾಷಣ ಕೇಳೋವಾಗ ಅದೇನೋ ಎಷ್ಟೋ ಋಷಿಗಳು ಆದಮೇಲೆ ಅಲ್ಲಿ ಬಂದು ಹೇಳ್ತಿದ್ರು ಈ ಥರ ಶಿವ ಬರ್ತಾರ, ಪರಮಾತ್ಮ ಬರ್ತಾರ, ಪರಮಾತ್ಮ ಆದಮೇಲೆ ಶಿವ ಬರ್ತಾರ, ಆಂಜನೇಯ ಅಥವಾ ರಾಮ. ಸಿ 2 ಥಿಂಗ್ಸ್ ಆಲ್ವೇಸ್ ಹ್ಯಾಪನ್ಸ್. ಸೊ ಇದ್ರ ಬಗ್ಗೆ ಅವರು ಹೆಂಗೆ, ಅದ್ರ ಬಗ್ಗೆ ನಾನು ತುಂಬ ಐ ಡೋಂಟ್ ನೋ, ಐ ಲೈಕ್ ದ್ಯಾಟ್. ಐ ಲೈಕ್ ವಾಟ್ ದಿಸ್ ಮೈ ಫ್ರೀಡಮ್. ಸೊ ಹಾಗಾಗಿ ದೀಸ್ ಆರ್ ದ ಥಿಂಗ್ಸ್ ದಟ್ ಯು ಲಿಸನ್ ಟು. ಅದು ಬೇರೆ ಯಾರು ಮಾತಾಡಿದ್ರು ಕೇಳ್ತೀನಿ. ಕೇಳೋವಾಗಲೇ ಫಸ್ಟ್ 1 ಮಿನಿಟ್ ಕೇಳ್ತೀನಿ, ಆಮೇಲೆ ನಾನು ಅಲ್ಲಿ ಇರಲ್ಲ, ಅಲ್ಲಿ ಬಾರಿ ಓಡ್ತಾ ಇರ್ತಾ ನಾನು ಬಂದು ಬಿಕಾಸ್ ಒನ್ಸ್ ಇಟ್ಸ್ ನಾಟ್ ಇಂಪಾರ್ಟೆಂಟ್, ಇಟ್ ವಿಲ್ ಗೋ ಆಟೋಮೆಟಿಕ್ಲಿ ಸಮ್ವೇರ್ ಎಲ್ಸ್. ಆ್ಯಂಡ್ ಎಂಡ್ ಮಾತ್ರ ಫಾರ್ವರ್ಡ್ ಮಾಡ್ತೀನಿ, ಇದೆಲ್ಲ ಮಾತಾಡಿದ್ರೆ ಬೇಕಾಗಿಲ್ಲ ಅಂತ ಅನಿಸ್ತಾ, ಬೇಕಾಗುತ್ತಾ ಅಂತ ಅನಿಸ್ತಾ, ಇವ್ರು ಹಿಂಗೆ ಮಾತಾಡಿದ್ರು ಹಂಗೆ ಮಾತಾಡ್ದು ಅಷ್ಟೇ. ದಟ್ ಈಸ್ ಇನ್ ಎ ಸೆಕೆಂಡ್ ಇನ್ ಮೈ ಮೈಂಡ್ ಇಟ್ ವಿಲ್ ಗೋ. ಸಂಬಡಿ ವಿತ್ ಯುವರ್ ಬ್ಯಾಕ್ಗ್ರೌಂಡ್, ದುಡ್ಡನ್ನ ನೀವು ಹೇಗೆ ನೋಡಿದ್ದೀರಾ? ಹೌ ಡು ಯು ಲುಕ್ ಅಟ್ ದಿ ಪವರ್ ಆಫ್ ಮನಿ? ಮನಿ ತುಂಬ ಗುಡ್ ಎನರ್ಜಿ ಅಲ್ವಾ? ಇಟ್ಸ್ ಅಮೇಝಿಂಗ್ ಎನರ್ಜಿ. ಬಟ್ ಮನಿ ಬೇಕು, ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಫಾರ್ ದಟ್. ಯಾವುದಕ್ಕೆ ನೀವು ಅಯ್ಯೋ ಇದು ಇಷ್ಟೇನಾ, ಇದ್ರ ಹಿಂದೆ ಜಾಸ್ತಿ ಓಡಬಾರ್ದಪ್ಪ ಅಂತ ಆಸೆ? ಅದೆಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ. ಐ ವರ್ಕ್ ಟು ಗೆಟ್ ದಟ್. ಏನೋ ನೀವು ಮಾಡಬೇಕು ಅನ್ನೋದು. ಇವಾಗ ಹ್ಯಾವ್ ಎ ಫ್ಯಾಮ್ಲಿ, ಅವ್ರಿಗೆ ಏನಾರ ನನ್ನ ಮಗ ಅವ್ರಿಗೆಲ್ಲ ಏನಾರ ಕೇಳಿದ್ರೆ ಕೊಡಬೇಕಲ್ಲ. ಸೊ ಅದಕ್ಕೆ ಏನಾರು ಮಾಡಬೇಕು ಅಂದರೆ ಅದೆಲ್ಲ ಐ ಹ್ಯಾವ್ ಟು ಥಿಂಕ್ ಐ ಶುಡ್ ಗೆಟ್ ಮನಿ, ಐ ಶುಡ್ ಅರ್ನ್ ಅಂತ. ಸೊ ಸಂಬಡಿ ಹೂ ಸೋ ಹೆವಿಲಿ ಸ್ಪಿರಿಚುವಲ್ ಆ್ಯಂಡ್ ಕನೆಕ್ಟೆಡ್ ಟು ದ ಇನ್ನರ್ ಸೆಲ್ಫ್, ಅಲ್ಲಿ ಕೇಳ್ತೀನಿ ಅದೇ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಮಗ ನಂಗೆ ಗೊತ್ತಿಲ್ಲ. ಅದೇ ಸಿ ಇಫ್ ಐ ಹ್ಯಾವ್ 100 rupees, ಐ ಸ್ಪೆಂಡ್ 100 rupees. ನೆಕ್ಸ್ಟ್ 100 rupees ಇಲ್ಲ ಅಂತ ನನ್ನ ಯೋಚನೆ ಇರಲ್ಲ. ಐ ಸಿಟ್ ದೇರ್ ಓನ್ಲಿ till I get some work, then I'll go. ಸೊ ನಿಮ್ಮ ನಾ ಅದೆಲ್ಲ ಹೇಳಲ್ಲ, ಪ್ರಾಪರ್ಟಿ ಅದೆಲ್ಲ ಮಾಡ್ತಾ ಇರ್ತೀನಿ. ಅದೆಲ್ಲ ಓಡಿಸ್ಬಿಟ್ಟು ಅವ್ರಿಗೆ ಕೆಲಸ ಮಾಡಿ ಹಂಗೆ ಇದಾಗುತ್ತೆ. ಅದೆಲ್ಲ ಸ್ವಲ್ಪ ಏನೇನು ನಿಮ್ಗೆ ಬರಬೇಕಿರೋದು ಬರುತ್ತಾ ಅದು ಮಾತ್ರ ನನಗೆ ಗೊತ್ತು. ಏನೇನು ಬರಬೇಕಿರೋದು ದ್ಯಾಟ್ ವಿಲ್ ಕಮ್ ಟು ಯು. 10 ಪ್ರಾಪರ್ಟಿ ಬರಬೇಕು ಅಂತಂದ್ರೆ ನಿಮ್ಗೆ ಬರ್ದಿರೋದು ಬರೀ 2. then why are you bothered about the rest of 8? ಸೊ ನಿಮ್ಮ ಫಿಲಾಸಫೀಸ್ ನನಗೇನು ಬರ್ದಿರತ್ತೋ ಅದು ನನಗೆ ಬಂದೇ ಅದು ನಂಗೆ ಗೊತ್ತಿಲ್ಲ ನನಗೇನು ಬರ್ದಿರೋದು ಅಂತ. ಅದಕ್ಕಂತ 2 ಬಂತು ಅಂತ ಕುಂತ್ಕೋಕ್ಕಾಗಲ್ಲ. ಐ ವರ್ಕ್ ದ ಬ್ಲಡ್ ಆ್ಯಂಡ್ ದ ಬ್ಲಡ್. ಇದು ಕೂಡ ಐ ವರ್ಕ್ ಮೀನ್ಸ್ ಐ ವರ್ಕ್ ಫಾರ್ ಹಿಮ್. ಬಿಕಾಸ್ ಏನು ಬ್ಲಡ್ ಕೊಡಬೇಕಲ್ಲ ಅವ್ರಿಗೆ ಫುಲ್ ಟ್ರೂಲಿ ಐ ಶುಡ್ ಗಿವ್. ಬಿಕಾಸ್ ಈ ಶುಡಂಟ್ ಸೇ ಯು ಡಿಂಟ್ ವರ್ಕ್ ಅಂತ ಹೇಳ್ಬಾರ್ದಲ್ವಾ. ಐ ಲವ್ ವರ್ಕಿಂಗ್ ಫಾರ್ ಹಿಮ್. ಒನ್ಸ್ ಯು ಸ್ಟಾರ್ಟ್ ಲವಿಂಗ್ ವರ್ಕಿಂಗ್ ಫಾರ್ ಹಿಮ್, ಫ್ಲವರ್ ಏನು ಕೆಟ್ಟರು ಅದು ಬಂದು ಕೊಡಾಗ ಯು ಡೂ ಗುಡ್ ಓನ್ಲಿ. ಐ ಗೆಸ್ ವಿತ್ ಲೇಟೆಸ್ಟ್ ಪ್ರಾಜೆಕ್ಟ್ಸ್ ಲೈಕ್ ದ ಸೂಟ್ ಆಗಿರಲಿ ಮತ್ತು ಕೃಷ್ಣಾವತಾರ, ವಾಟ್ ನೆಕ್ಸ್ಟ್ ಸರ್? ಅಫ್ಕೋರ್ಸ್ ಅದೇ ವಿ ಆರ್ ಜಸ್ಟ್ ಕುಕಿಂಗ್. ಮೈ ಟೀಮ್ ಇಸ್ ವರ್ಕಿಂಗ್ ವಿತ್ ಅ ವೆರಿ ನೈಸ್ ವಂಡರ್ಫುಲ್. ಬರ್ತೀನಿ ತಿರ್ಗಿ ಕನ್ನಡಲ್ಲೇ ಮಾಡಬೇಕು ಅಂತ ಒಂದಿದು. ನೀವೇ ಹೇಳಿದ್ದೀರಾ ಕನ್ನಡ ಇಸ್ ಇನ್ ಮೈ ಜೀನ್ಸ್ ಅಂತ 2021 ಒಂದು ಇಂಟರ್ವ್ಯೂನಲ್ಲಿ. ಸೊ ನಿಮ್ಮ ಸಂಬಂಧ ವಿತ್ ಮೈಸೂರು ಹೇಗಿದೆ ಇವತ್ತಿಗೂ? ಅದೇ ಒನ್ಸ್ ಯು ಬಿಕೇಮ್ ಸ್ಪಿರಿಚುವಲ್ ದೇರ್ ಇಸ್ ನೋ ಒನ್ ಥಿಂಗ್, ಇಟ್ ಈಸ್ ಬಿಗರ್. ದ ವರ್ಲ್ಡ್ ಈಸ್ ಯುವರ್ ಹೋಮ್ ಆ್ಯಕ್ಚುಲಿ ಅಲ್ವಾ. ಒನ್ ಯು ಸ್ಪಿರಿಚುವಲ್ ವರ್ಲ್ಡ್ ಯು ಆರ್ ಸ್ಟೇಯಿಂಗ್ ಇನ್ ಸೈಡ್. ಇಸ್ ದ ಹೋಮ್ ಇಸ್ ದ ವರ್ಲ್ಡ್ ಆ್ಯಂಡ್ ಯು ಆರ್ ಹಿಯರ್. ನಾನು UK ಹೋಗಾಗ ವೇರ್ ಆರ್ ಯು ಫ್ರಮ್? ಐ ಆಮ್ ಫ್ರಮ್ ಹರ್ತ್ ಅಂದು. ವಾವ್. ಐ ಆಲ್ವೇಸ್ ಸ್ಮೈಲ್. ಅಲ್ಲಿ ಒಬ್ರು ಕೇಳ್ತಾರೆ ಆ ಥರ ನಿಮ್ಮ ದೇವ್ರಲ್ಲಿ 10 ಕಾಲಿ 10 ಇದು ದೇ ಆರ್ ಟ್ರೈಂಗ್ ಟು ಕನ್ವರ್ಟ್ ಟು ಕ್ರಿಶ್ಚಿಯನ್. ನಾನು ಹಾಗೆ ವೈ ಯು ಆಲ್ವೇಸ್ ಸ್ಮೈಲಿಂಗ್? ಬಿಕಾಸ್ ಐ ಆಮ್ ಕನೆಕ್ಟೆಡ್ ಟು ಹಿಮ್. ಯು ಹ್ಯಾವ್ ಸಮ್ ಸ್ಪಾರ್ಕಿಂಗ್. ದಟ್ ಈಸ್ ವಾಟ್. ಸಿ ವರ್ಲ್ಡ್ ಎಷ್ಟೋ ಕೋಟಿ ಜನ ಅವರ ಅಷ್ಟು ದಾರಿ ಟು ರೀಚ್ ಗಾಡ್. ಓಕೆ, ಆ್ಯಂಡ್ ದಟ್ ಈಸ್ ಒನ್ ಥಿಂಗ್. Okay, everything, whether you are short or long, black, white, everybody agrees only one God. You are united. Come on, let's enjoy the moments. ಏನು ಬೇಕು ನಿಂಗೆ? ಡ್ರಿಂಕ್ ಬೇಕಾ? I'll just like
deep philosophies. I don't you know kind of what is that. drop It comes in. spontaneously. You're saying philosophy, which I don't know. I just, that movement, I'll just have fun. That's it. ನೀವು ಅವಾಗಿಂದ ಮಾತಾಡ್ತಾ ಇದ್ದಾಗ ಕಣ್ಣಲ್ಲಿ ಐ ಸಿ ದಟ್ ಸ್ಪಿರಿಟ್ ಲೈಕ್ ದಟ್ ದೆರ್ ಇಸ್ ಒನ್ ಅದೇ ನಂಗೆ ಒನ್ ಗೊತ್ತಿಲ್ಲ. ಸ್ಪಾರ್ಕಲ್. ದಟ್ಸ್ ವೈ ಐ ವಾಸ್ ಆಸ್ಕಿಂಗ್ ನೀವೇನು ಮೆಡಿಟೇಟ್ ಮಾಡ್ತೀರಾ ಏನು, ಬಿಕಾಸ್ ಯೂಶಲಿ ವಿವ್ ಸೀನ್ ಪೀಪಲ್ ಹು ಆರ್ ಅದು ನಂಗೆ ಸೀಕರ್ಸ್. ಗೊತ್ತಿಲ್ಲ. ಅದು ಐ ಡೋಂಟ್ ನೋ ವಾಟ್ ಇಸ್. ಐಮ್ ಟ್ರೈಯಿಂಗ್. ದಟ್ಸ್ ವಾಟ್ ಐಮ್ ಸೇಯಿಂಗ್. ಐಮ್ ಟ್ರೈಯಿಂಗ್. ಐ ಥಿಂಕ್ ಅದೇ ಒಂದು ಬೆಸ್ಟ್ ಇದು. ನನಗೇನು ಗೊತ್ತಿಲ್ಲಪ್ಪ ಅಂತ ಐ ಡೋಂಟ್ ನೋ ಸ್ಟೇಟ್ ಇದೆಯಲ್ಲ. ಈವನ್ ಇಫ್ ದೇ ಆರ್ ಸಮಥಿಂಗ್ ನೀ ಡೈರೆಕ್ಟ್ ಹುಡ್ರೆ ನಂಗೆ ಗೊತ್ತಿಲ್ಲ. ಐ ಆಮ್ ವರ್ಕಿಂಗ್ ಫಾರ್ ಹಿಮ್. ಈ ಹ್ಯಾಸ್ ಟು ಸೇ ಅಲ್ವಾ. ಸೊ ಈ ಥರ ಮಾತುಗಳಿಗೆಲ್ಲ ಅಪ್ಪ ಅಮ್ಮ ಹೇಗೆ ರಿಯಾಕ್ಟ್ ಮಾಡಿದ್ದಾರೆ? ಅಪ್ಪ ಅಮ್ಮ ಗೊತ್ತಿಲ್ಲ. ವಾಟ್ ಇಸ್ ಮೈ ಅನ್ನೋದು ಅವ್ರಿಗೆ ಖಂಡಿತ ಗೊತ್ತಿರಲ್ಲ. ಅವರು ನಾವು ದೇ ಬಿಕಮ್ ಓಲ್ಡ್. ಅವ್ರವ್ರು ಒಂದು ವರ್ಲ್ಡ್ಲಿ ಅವರಲ್ವಾ, ಅದನ್ನು ಹೆಂಗೆ ಅವ್ರ ಜೊತೆ ಕನೆಕ್ಟ್ ಮಾಡಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ. ನೀವೆಲ್ಲ ಬ್ರದರ್ಸು ಈಗೆಲ್ಲ ನಿಮ್ದೇನು ಫ್ಯಾಮಿಲಿ ಮೀಟ್ ಅಂತ ಏನಾರು ಆಗತ್ತಾ? ಇಲ್ಲ, ಆವಾಗ ಫೋನ್ಲಿ ಎಲ್ಲರೂ ಒಂದು ಕನೆಕ್ಟ್ ಮಾಡ್ತೀನಿ. ಏನು ಮಾಡ್ತಿದ್ಯಾ ರಾಜು. ನಾನು ಯಾರನ್ನೂ ಅಣ್ಣ ಅಂತ ಕರೆಯಲ್ಲ. ರಾಜು, ಪ್ರಭು ಅಷ್ಟೇ. ಅವ್ರು ನಿಮ್ಮನ್ನೇನಂತ ಕರೀತಾರೆ? ಏನಡ ಮಾಡ್ರೆ, ಏನು ಮಾಡ್ತಿದ್ಯಾ ಈಗ ಅಷ್ಟೇ. ಅದರಿಂದ ದೇ ಹ್ಯಾವ್ ದೇರ್ ಓನ್ ಇಲ್ವಾ. ನಾವು ಅವರವರು ಇದಿಲ್ಲಿ ಅವರ ದಟ್ ಶೋ. ಪ್ರಭುದೇವ ಸರ್ ಎಲ್ಲಿರೋದು ಈಗ? ಚೆನ್ನೈಯ? ಐ ಥಿಂಕ್ ಈಸ್ ಇನ್ ಬರ್ಮಾ ಶೂಟಿಂಗ್. ನನಗೆ ಹೋಗಿ ಮುಂಚೆ ಅಂದರೆ ಚೆನ್ನೈಲಿ ಶೂಟಿಂಗ್ಗೆ ಬರ್ಮಾಲಿ ಹೋಯ್ತಿದ್ದೀನಿ ಅಂತ ಅಂತಿದ್ರು 2 days ಬ್ಯಾಕ್. ಐ ಡೋಂಟ್ ನೋ ಟುಡೇ ಆರ್ ಟುಮಾರೋ, ಐ ಡೋಂಟ್ ನೋ ದಟ್. ಬಟ್ ಅಣ್ಣ ಇಸ್ ಬೇಸ್ಡ್ ಔಟ್ ಆಫ್ ಚೆನ್ನೈ ಅಲ್ವಾ? ಐ ಥಿಂಕ್ ಚೆನ್ನೈ. ಚೆನ್ನೈ. ಪ್ರಭು ಚೆನ್ನೈ. ಫಸ್ಟ್ ಇದು ಬಂದು ದ ಹೋಲ್ ಸಿನಿಮಾ ಇಟ್ ಸೆಲ್ಫ್ ಇನ್ ಚೆನ್ನೈ ಓನ್ಲಿ. ಅಲ್ಲಿ ನಮ್ಗೆ ಬಂದು ಪ್ರೋತ್ಸಾಹ ಕೊಟ್ಟು ಎಲ್ಲ ಇದು ಮಾಡಾರ ಎಲ್ಲ ವಾಟ್ ಎವರ್. ಆ್ಯಂಡ್ ಒನ್ಸ್ ಯು ಸ್ಟಾರ್ಟ್ ವರ್ಕಿಂಗ್, you feel that world is it's a purely God's world. There is no boundaries for artists here. First you need to understand that. ನಿಜ. Today Yash, ಆಮೇಲೆ ದೇ ಹ್ಯಾವ್ ಓಪನ್ ದ ಬೌಂಡ್ರಿ. ಇಟ್ ಈಸ್ ಬಿಕೇಮ್ ಇಂಡಿಯನ್ ಫಿಲಿಮ್. ಇದು ಚೆನ್ನಾಗಿದ್ರೆ ಎಲ್ಲ ಲ್ಯಾಂಗ್ವೇಜ್ದು ಇವಾಗ ನೋಡ್ತಾರೆ. ಎಲ್ಲ ಪ್ಯಾನ್ ಇಂಡಿಯಾ ಇಸ್ fantastic ನಾಟ್ thing. ಲೈಕ್ The ಸ್ಯಾಂಡಲ್ವುಡ್. process is really, like, once you became, inner self to see him, it's more bigger. The opportunity is big. Everything is, it's not in the box. ಒಂದು ಬಾಕ್ಸ್ ಇಲ್ಲ. ಇವಾಗ ಎಲ್ಲ ದೊಡ್ಡದು, ಎಲ್ಲ ಚೆನ್ನಾಗದ. ಎಲ್ಲ ಜಾಗದಲ್ಲೂ ಕರೀತಾರೆ. ಎಲ್ಲ ಜಾಗದಲ್ಲಿ ಯು ಶುಡ್ ಬಿ ಪ್ರಿಪೇರ್ಡ್. ಅಬ್ಸಲ್ಯೂಟ್ಲಿ. ಬಾಂಬೆಯಿಂದ ಕರೀತಾರೆ, ಹೋಗ್ಬೇಕು ಮಾಡಿ. ಅಣ್ಣ ಇಸ್ ಡನ್ನು ಅಲ್ಲಿ ಡೈರೆಕ್ಟ್ರು. ಅದೇ ಅವ್ರ ಡ್ಯೂಟಿ ಅವ್ರು ಚೆನ್ನಾಗಿ ಮಾಡ್ತಾ ಇದಾರೆ. ಅಣ್ಣ ಬಗ್ಗೆ ಪ್ರಪಂಚಕ್ಕೆ ಗೊತ್ತಿಲ್ಲದಿರೋದು ಯಾವುದಾದ್ರೂ ನಿಮ್ಮಿಂದ ತಿಳ್ಕೊಬೋದಾ? ಎನಿಥಿಂಗ್ ದ್ಯಾಟ್ ಯು ಥಿಂಕ್ ವರ್ಲ್ಡ್ ಹ್ಯಾಸ್ ನಾಟ್ ಸೀನ್ ಅಬೌಟ್ ಪ್ರಭುದೇವ ಸರ್? ನನಗಿಂತ ಚೆನ್ನಾಗಿ ಗೊತ್ತಿರೋರು ಎಷ್ಟೋ ಜನ ಅವ್ರು. ಬಿಕಾಸ್ ದ ವರ್ಕ್ ಹಾರ್ಡ್, ಅಷ್ಟು ವರ್ಕ್ ಮಾಡ್ತಾರೆ. ನಾನು ಲಕ್ಕಿ ಮ್ಯಾನ್ಲಿ ಅಪ್ಪು ಸರ್ ಜೊತೆಲಿ ಅವರು ಕೊರಿಯೋಗ್ರಫಿ ಇಬ್ಬರು ಹೆಂಗೆ ಯಾರ ಟು ಮ್ಯಾಜಿಕ್ ಶುಡ್ ಹ್ಯಾಪನ್. ಅದು ನಾನು ತುಂಬ ಆವಾಗಲೇ ಅಪ್ಪು ಸರ್ನ ಕೇಳ್ಕೊಂಡೆ, ಸರ್ ಪ್ರಭುದೇವ ನೀವು ಒಂದೇ ಸ್ಟೇಜ್ಲಿ ಮ್ಯಾಜಿಕ್ ನಡಿಬೇಕು ಅಂತ. ರೆಡಿ ಅಂತ. ಅದು ಹೆಂಗೆಯೋ ನಾನು ನಡೆಯಲ್ಲ ಅಂತ ಅಂದ್ಕೊಂಡ್ರೆ ಸೂಪರಾಗಿ ನಡೀತು ಎಲ್ಲ ವಿತ್ ಲೈಕ್ ದ್ಯಾಟ್. ಐ ವಾಸ್ ಟಾಕಿಂಗ್ ಟು ಇಟ್ ಮೇಡ್ ಎವ್ರಿಥಿಂಗ್ ಈಸಿ. ಟಕ್ ಇಟ್ ಹ್ಯಾಪನ್ಸ್. ಆ್ಯಂಡ್ ಐ ಲವ್ ಯು ಅಗೇನ್. ಯು ಮೇಡ್ ಇಟ್ ವೆರಿ ಗುಡ್ ಅಂತ ಅಪ್ರಿಷಿಯೇಷನ್ ಕೊಡಬೇಕು. ಐ ಥಿಂಕ್ 2:30 ಎವ್ರಿಬಡಿ ಈಸ್ ಡೆಡ್ ಇನ್ ದ ಸೆಟ್. ಮಾಡ್ತಾಯಿದಾರ ಮಾಡಿ, ಇಲ್ಲ ಕಣೋ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕು ನನಗದ. 2:30 ದ್ಯಾಟ್ ಮ್ಯಾನ್ ವಿತ್ ದ ಫೈರ್. ಎಲ್ಲರೂ ಕ್ಯಾಮ್ರಾ ನನ್ನ ಕೈಲಿ ಆಯ್ತಲ್ಲ ಅಲ್ಲಿ ಶೂಟಿಂಗ್ ಇನ್ನೂ ಅದ. ಎಲ್ಲರೂ ಅದು ಈಸ್ ಈ ಡಿಡ್ ಇಟ್ ಮೋರ್ ದೆನ್ 6 or 7 ಟೈಮ್. ಪ್ರಧಾನ್ ಕರೆದ್ರು, ಇದು ಚೆನ್ನಾಗಿದ್ದಾನೆ. ಇಲ್ಲ ಕಣೋ ನಾನು ಇನ್ನೊಂದು ಸತಿ ಮಾಡ್ತೀನಿ. ಈಸ್ ಆಸ್ಕಿಂಗ್ ಮಿ ಆಸ್ ಎ ಡೈರೆಕ್ಟರ್ನು. ಈ ಡಿಂಟ್ ಸಿ ಮಿ ಆಸ್ ಎ ಬ್ರದರ್. ಎಷ್ಟು ಅದು ಬಂದು ನಮ್ಮನ್ನ ಕೇಳಬೇಕು ಅಂತ ಇಲ್ಲ. ಸಚ್ ಎ ಬಿಗ್ ಮ್ಯಾನ್, ಎಲ್ಲ ಮಾಡಾಯಿತು. ಈಸ್ ಆಸ್ಕಿಂಗ್, ಇಲ್ಲ ನಿನ್ಗೆ ಓಕೆ, ನನಗೆ ಇನ್ನೊಂದು ಸತಿ ಮಾಡಬೇಕು ಅಂದ್ರೆ ಓಕೆ ನನಗ. ಸಿ ದಟ್ ಈಸ್ ವಾಟ್ ಈಸ್ ದೇರ್. ಐ ರಿಯಲೈಸ್ಡ್, ವಾವ್, ಲರ್ನ್ ನನಗೆ ಹೇಳ್ತಾ ಇರೋದು ಒಳಗೆ, ಲರ್ನ್, ಲುಕ್ ಅಟ್ ಹಿಮ್. ಹೌದಾ, ಓಕೆ, ಐ ಗ್ರ್ಯಾಬ್ ಹಿಮ್. ಒಳಗೆ ಮಾತಾಡ್ತಾ ಇದ್ದೀನಿ. ಇದು ಸೆಟ್ಟಲ್ಲಿ ಇವೆಲ್ಲ ಬಂದ್ಬಿಡುತ್ತೆ. ಬಟ್ ನೀವು ನಾರ್ಮಲಿ ಫೋನಲ್ಲಿ ಎಲ್ಲ ಸಿಗಾಕೊಂಡಾಗ ಅಥವಾ ಮಾತಾಡಿದಾಗ ವಾಟ್ ಡು ಯು ಆಲ್ ವಿ ಟಾಕ್? ನೆವರ್ ಸ್ಪೀಕ್ ಅಬೌಟ್ ಫಿಲ್ಮ್. ವಿ ನೆವರ್. ವಾಟ್ ಡು ಯು ಟಾಕ್? Nothing. We talk very less. We talk very less.
ಸಿ ಒನ್ಸ್ ಯು ಆರ್ ಅವ್ರವ್ರಿಗೆ ಅವ್ರವ್ರ ಸ್ಪೇಸ್ ಬಂದು ಫುಲ್ ಆಗದ. ಈಗ ನನಗೆ ಅಷ್ಟೊಂದು ಸ್ಪೇಸ್ ಅಷ್ಟೊಂದು ಅದ ವಿಷಯ. ಗೆಟ್ ಅಪ್, ಡೂ ಬ್ರೀತಿಂಗ್, ನೆಕ್ಸ್ಟ್ ಏನು ಮಾಡಬೇಕು, ಸ್ಕ್ರಿಪ್ಟ್ ಮಾಡೋಕೆ, ಇಷ್ಟೊಂದು ವಿಷಯ ಇರಾಗ ಅದರ್ ವಿಷಯನ ಹೆಂಗೆ ತಗೊಳಕ್ಕಾಗುತ್ತಾ? ಇಟ್ಸ್ ಟೂ ಮಚ್ ಯಾರ್. ಆ್ಯಂಡ್ ಏನೋ ಅದರಿಂದ ನೋಡ್ತೀನಿ, ಇದು ಏನೋ ಅಂದರೆ ನನಗೆ ಹೋಗಲ್ಲ. ನನ್ನದೇ ಅದ ಜಾಸ್ತಿ, ಅದು ಮಾಡಬೇಕು, ಇದು ಮಾಡಬೇಕು, ಪಿಕ್ಚರ್ ನೋಡಬೇಕು. ಪಿಕ್ಚರ್ನೂ ಇಟ್ಸ್ ಅ ಡ್ಯೂಟಿ ಫಾರ್ ಮೀ. ಓಕೆ ಪಿಕ್ಚರ್ ನೋಡಬೇಕು, ಪಿಕ್ಚರ್ ಆಮೇಲೆ ಪಿಕ್ಚರ್ ನೋಡಬೇಕು, ಆಮೇಲೆ ಇದು ಆಲ್ ಥಿಂಗ್ಸ್ ಅಷ್ಟೊಂದು ವಿಷಯ ಇರಾಗ ಅದರ್ ಥಿಂಗ್ ಏನು ಮಾತಾಡಿದ್ರು, ಇಲ್ಲಿ ಏನು ನಡೀತು ನನಗೆ ಅಷ್ಟಿಲ್ಲ. ನಂದು ಪ್ರಿಪರೇಷನ್ ಇನ್ನೂ ಪ್ರಿಪೇರ್ ಮಾಡಬೇಕು ಅರಿಯಲ್ಲಿ ಅವನಿಗೆ. ಸೊ ನಿಮ್ಗೇನು ಡೌಟ್ಸು ಗೀಟ್ಸು ಅಥವಾ ಕೆಲವು ಸತಿ ನಮ್ಮವರು ಅಂತ ಇರ್ತಾರಲ್ಲ, ಏನೋ ಪರ್ಸ್ನಲ್ ಲೈಫ್ ಇದು ಆದಾಗ ಡೌಟ್ಸ್ ಇರಾಗ ಏನು ಡೌಟ್ಸೋ ಅದನ್ನು ಕ್ಲಿಯರ್ ಮಾಡ್ಕೊತೀನಿ ಅಷ್ಟೇ ಮಾತ್ರ. ಡೈರೆಕ್ಟಾಗಿ ಯು ಟಾಕ್ ಟು ಅಣ್ಣ, ಯು ಟಾಕ್ ಟು ಅಥವಾ ಹೂಸ್ ಯುವರ್ ಕಾನ್ಫಿಡೆಂಟ್ ಸರ್? ಅಂದರೆ ನಿಮ್ಮ ಒಳಗಡೆ ಇದ್ದಾರಲ್ಲ ಅವರೇನಾ? ಅವರೇ ಅಲ್ವಾ, ಅವರೇ ಕೊಡ್ತಾರೆ ಎಲ್ಲ. ಅವ್ರು ಕೇಳಾಗ ಅದು ಸಿಚುವೇಶನ್ ಕ್ರಿಯೇಟೆಡ್ ಆ್ಯಂಡ್ ದಟ್ ವಿಲ್ ಹ್ಯಾಪನ್ ಇನ್ ಫ್ರಂಟ್ ಆಫ್ ಮೀ. ಐ ವಿಲ್ ಕ್ರಿಯೇಟ್ ಇಟ್. ಓಕೆ ಥ್ಯಾಂಕ್ ಯು, ಐ ಲವ್ ಯು ಅಗೇನ್. ಸಿನ್ಸ್ ನಮ್ಮ ಶೋ ಹೆಸರು ಜಸ್ಟ್ ಕ್ಯೂರಿಯಸ್ ಇರೋದ್ರಿಂದ, ಆ್ಯಸ್ ನಾಗೇಂದ್ರ ಪ್ರಸಾದ್ ಸರ್, ಈಗ ವಾಟ್ ಆರ್ ಯು ಕ್ಯೂರಿಯಸ್ ಅಬೌಟ್ ಇನ್ ಲೈಫ್? ಇಲ್ಲ, ಇದ್ರ ಇದ್ರ ಬಗ್ಗೆ ಫಸ್ಟ್ ಇತ್ತಲ್ಲ, ಅದು ಅಷ್ಟು ಹೋಗಿ 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 ಇವಾಗ ಒಂದು ಏನೋ ಇದು ಬಂದು ಹೆಲ್ಪ್ ಆಗಬೇಕು, ಒಳ್ಳೇದು ಇದು ಬಂದು ಐ ಲೀಡ್ ಮೈ ಲೈಫ್, ಇಟ್ ಈಸ್ ನೈಸ್ ಅಷ್ಟೇ. ಇದು ಬಂದು ಹಿಂಗೊಂದು ದಾರಿ ಇದ್ದ ಯಾರು ಅದು ನಾನು ಟ್ರೈ ಮಾಡಬೋದ್ರಲ್ಲ ತುಂಬ ಖುಷಿ ಆಗುತ್ತೆ ಹಾಗೆ. ಸೊ ಅದು ಎಲ್ಲಿ ಎಳ್ಕೊಂಡು ಹೋಗುತ್ತೋ ಹಾಗೆ ಫ್ಲೋನಲ್ಲಿ ಹೋಗ್ತೀರಾ? ಇಲ್ಲ, ನಾನು ಇವಾಗ ಮಾತಾಡಿದ ಈ ದಾರಿ ಒಂದು ಪಾತ್ ಇದು ಫಾಲೋ ಟ್ರೈ ಮಾಡ್ತಾ ಇದ್ದಾರೆ ಅಲ್ವಾ, ನಾವು ಟ್ರೈ ಮಾಡ್ಬೋದು ಅಂತ ಯಾರು ನೋಡಿ ಟ್ರೈ ಮಾಡಿದ್ರೆ ಐ ಆಮ್ ಜಸ್ಟ್ ಕ್ಯೂರಿಯಸ್ ಅಬೌಟ್ ದ್ಯಾಟ್. ಗುಡ್ ಅಲ್ವಾ? ಅಬ್ಸಲ್ಯೂಟ್ಲಿ. ಸೊ ಸ್ಟಾರ್ಟಿಂಗಲ್ಲಿ ಹೆಂಗಿರುತ್ತೆ, ಒನ್ಸ್ ಯು ಸರೆಂಡರ್, ಅದೇನು ಹೇಳುತ್ತೋ ಹಂಗೆ ಹೋಗೋದು? ಇಲ್ಲ, ಅದೆಲ್ಲ ಬಂದು ನೀವು ಬಂದು ಸತ್ಸಂಗ್, ಗೋ ಟು ಟೆಂಪಲ್, ದಟ್ ಪ್ರಾಸೆಸ್ ಮಾಡಿ, ಅದು ಎಷ್ಟೇ ಏಜಿಲ್ಲ ಹೋಗಿ ದೇವ್ರನ್ನ ಕನೆಕ್ಟ್ ಮಾಡಿ. ಭಕ್ತಿ ತುಂಬ ಇಂಪಾರ್ಟೆಂಟ್. ಭಕ್ತಿನೇ ಅಗೇನ್ ಐ ಆಮ್ ಟ್ರೈಯಿಂಗ್ ದಟ್ ಇದು ಭಕ್ತಿನ ಬಂದು ತುಂಬ ಹೇಳೋಕ್ಕಾಗಲ್ಲ. ಹೌ ಯು ಭಾವನಾ ನಿಮ್ಮದು ಅದು. Lastly, friends in should I ask Sandalwood or should I ask? I don't know what to ask. I have very Friends in world. He's my good best and Of course, buddy. nobody can beat him. ಅಷ್ಟೇ. ಅದು ಬಿಟ್ರೆ ಜನರಲಿ ಐ ಟಾಕ್, ಐ ಡೋಂಟ್ ಐ ಲವ್ ಹಿಮ್, ಸೊ ದಟ್ಸ್ ಅ ಬೆಸ್ಟ್ ಬಡಿ ಫಾರ್ ಹಿಮ್. ಈ ಮಧ್ಯೆ ಕ್ರಿಕೆಟ್ ಎಲ್ಲ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ? ಕ್ರಿಕೆಟು ನಾನು ರಾಜಕುಮಾರ ಮಾಡಬೇಕು ಅಂತ ಟ್ರೈ ಮಾಡ್ತಾಯಿದ್ದೆ. ಅದು ಎಲ್ಲಿ ಏನು ಅದದು ಅವಾಗ ಹೇಳ್ತಾರ, ನಿಂದು ಟೈಮ್ ಇಲ್ಲ ಕಣೋ, ವೆಯ್ಟ್ ಮಾಡೋ, ದಿಸ್ ಥಿಂಗ್ ಇಸ್ ಹ್ಯಾಪನ್ಸ್. ಚೆನ್ನಾಗಿ ಆಡಲಿಲ್ಲ ಅಂದ್ರೆ ಚೆನ್ನಾಗಿ ಆಡೋರು, ಸಕಾಲ ಆಡಿದ್ರಿ ಸರ್, ಥ್ಯಾಂಕ್ ಯು ಅದಂತ ಅದು ಒಳಗೆ ಅದು ಬಂದು ಅದು ಶೋಯಿಂಗ್ ನೋ, ಐ ವೋಂಟ್ ಶೋ ದ್ಯಾಟ್, ಒಳಗಿರುತ್ತಾ. ನಾನು ಹಂಗೆ ನೆಕ್ಸ್ಟ್ ಟೈಮ್ ನೀವು ಸುಮ್ಮನೆ ನಗ್ತಾ ಹಿಂಗೆ ನೋಡ್ತಾ ಇದ್ರೆ ಏನು ನೋಡ್ತಾ ಇದೆ ಎಲ್ಲರಿಗೂ ಗೊತ್ತೀಗ. ಇಲ್ಲ, ಅದೇ ನಾವು ಏನಂದರೆ ಅದು ಕನೆಕ್ಟ್ ಆಗಬೇಕು ಅಲ್ವಾ. ವೆರಿ ನೈಸ್. ಸೊ ಐ ಗೆಸ್ ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಟೈಮ್ ದಟ್ ನೀವು ನಮಗೆ ಕೊಟ್ಟಿದ್ದು. ಆ್ಯಂಡ್ ಥ್ಯಾಂಕ್ ಯು ರ್ಯಾಪಿಡ್ ರಶ್ಮಿ. ನಿಜವಲ್ಲ, ನಾನು ಒಂದು ಫುಲ್ ಗೂಗ್ಲಿ ಹಾಕಿದ್ದೀರ. ನಾನು ಎಲ್ಲರದು ಲೈಫ್ ಒಂದಷ್ಟು ಪುಟಗಳಿರುತ್ತೆ, ಲೈಫು, ಸಕ್ಸಸ್ಸು, ಫೇಲ್ಯೂರು, ಕಷ್ಟಗಳು, ಇದೆಲ್ಲ ಓಪನ್ ಆಗುತ್ತೆ ಅಂದರೆ ನೀವು ಎಲ್ಲದಕ್ಕೂ ಒಂದೇ, ಎಲ್ಲ ನೋವಿಗೂ ಒಂದು ಡೋಲೋ 650 ಕೊಡ್ತಾರೆ ಗೊತ್ತಾ, ಹಾಗೆ. ದಿಸ್ ಇಸ್ ಇಂಪಾರ್ಟೆಂಟ್. ಅದೇ ತಿರ್ಗಾ ಅದೇನೇ ಹಂಗೆ ಹೇಳಿದ್ರಲ್ಲ. ಸೊ ಐ ಆಮ್ ಲೈಕ್ ಇನ್ ಆ ಆ್ಯಂಡ್ ಇನ್ ಶಾಕ್ ಅಟ್ ದ ಸೇಮ್ ಟೈಮ್. ಓ ವಾವ್, ಲೈಫನ್ನು ಹಿಂಗೆ ನೋಡ್ಬಿಟ್ರೆ ಎಲ್ಲ ಸಕ್ಕತ್ತಲ್ಲ ಗುರು, ಎಷ್ಟು ಈಸಿ ಅಲ್ವಾ ಅಂತ ಅನ್ನೋ ಥರ ನೀವು ಮಾಡಿದ್ದೀರಿ. ಸೊ ವಿತ್ ಫ್ಲೋನೇ ಅದು ಹೋಗುತ್ತೆ, ನಾನು ಕೇಳೋದು ಇಲ್ಲ. ಮತ್ತೆ ಈಗ 3 ಜನ ಮತ್ತೆ ಆನ್ ಸ್ಕ್ರೀನ್ ಬರ್ತೀರಾ, ಪ್ರಭು ಸರು, ನೀವು, ಮತ್ತೆ ಗೊತ್ತಿಲ್ಲ. ಆಸೆ ಇದೆ. ಹೌದೌದು, ಆಸೆ ಇದೆ. ಅದಕ್ಕೆ ಎಲ್ಲದಕ್ಕೂ ಇಫ್ ಇಟ್ ಈಸ್ ರಿಟರ್ನ್, ಡೆಫಿನೆಟ್ಲಿ ಇಟ್ ಹ್ಯಾಸ್ ಟು ಹ್ಯಾಪನ್. ಯು ಕಾಂಟ್, ನೀನು ಮನೆಗಿದ್ರು ಸರಿ, ಕಾಲಿಲ್ಲ ಅಂದ್ರೆ ಸರಿ, ಕೈ ವಿಲ್ ಕಮ್ ಆ್ಯಂಡ್ ಅದಕ್ಕೆ ಬಂದು ಅದು ಅವ್ರನ್ನ ಅದಕ್ಕೆ ಪ್ರಿಪೇರ್. ಸೊ ನೋ ವೇರ್ ಯು ಕ್ವೆಶ್ಚನ್ ಡೆಸ್ಟಿನಿ ಆಲ್ಸೋ. ಕೆಲವು ಸತಿ ನಮ್ಗೆ ಗೊತ್ತು, ಇವಾಗ ನಾನು ಇಫ್ ಹ್ಯಾವ್ ಟು ಟೆಲ್ ಯು ಮೈ ಲೈಫ್ ಸ್ಟೋರಿ, RJ ಆಗಿದ್ದು ಆಕ್ಸಿಡೆಂಟ್ ಆಗಿ. ನಾನು ಸಿಂಗರ್ ಆಗಬೇಕಂತ ಇದ್ದೆ.
ಕೆಲವು ಸತಿ ಹಿಂದೆ ತಿರುಗಿ ನೋಡಿದಾಗ ಅದು ಹೆಂಗೋ ಎಳ್ಕೊಂಬರತ್ತೆ ಅನ್ನೋದು ಗೊತ್ತಾಗತ್ತೆ. ಇದು ಅನುಭವಸ್ಥರಿಗೆ ಮಾತ್ರ ಗೊತ್ತು. ಬರ್ದಿರೋದು ಇದೆಲ್ಲ ಅದೇ ಅನ್ನಲ್ಲ. ಒಂದು ಕೋಟ್ಯಾಧಿಪತಿ ಅವ್ನು ಬಂದು ನಾನೇ ಮಾಡಿದೆ ನಾನೇ ಇದು ಮಾಡಿದೆ ಅಂದ್ರೆ ಅವ್ರಿಗೆ ಬಂತು ಕ್ಯಾನ್ಸರ್ ಬಂದ್ರೆ ಅದೇ ತಿರ್ಗಿ ಅದೇ ಅಂತದಿಲ್ಲ ಅಲ್ವಾ? ಅಲ್ಲ ಕ್ಲಿಯರ್ ಆಗಿ ಎವ್ರಿಥಿಂಗ್ ನಿಮ್ಗೆ ಯಾವತ್ತೂ ಒಂದು ಆ್ಯಂಡ್ ಡಸಂಟ್ ಮೀನ್ ದಟ್ ಅದಕ್ಕಂತ ಕುಂತ್ಕೊಂಡು ನಿಮ್ಮ ಪ್ರಯತ್ನ ನಾವು ಮಾಡಬೇಕು. ನಮ್ಮದು ಮಾಡಬೇಕು ಅಂದ್ರೆ ಸೂಪರಾಗಿ ಮಾಡಬೇಕು. ಸೂಪರಾಗಿ ಗಿವ್ ಫ್ಲವರ್ ಎವ್ರಿಥಿಂಗ್. ವೆರಿ ವೆಲ್ ಸೆಟ್. ಅಷ್ಟು ಭಕ್ತಿಯಿಂದ ಅಷ್ಟು ಪ್ರೀತಿಯಿಂದ ಅದು ಕೊಡಿ. ಪ್ರೀತಿ, ಲವ್ ಗಾಡ್. ದಿಸ್ ಇಸ್ ದ ಇಂಪಾರ್ಟೆಂಟ್ ವರ್ಡ್. ಲವ್ ಯುವರ್ ಸೆಲ್ಫ್. ಐ ಆಮ್ ಗಾಡ್ ಇಸ್ ಗ್ರೇಟ್. ಐ ಆಮ್ ನಾಟ್ ಅದೇ ಅದು ಏನಂತ ಅನ್ನೋಕ್ಕಾಗಲ್ಲ. ಬಟ್ ದಿಸ್ ಇಸ್ ವಾಟ್ ಐ ಆಮ್ ಟ್ರೈಯಿಂಗ್. ಸರ್, ಲಾಸ್ಟ್ಲಿ ನೀವು ಶೋ ಶುರುವಾಕಿಂತ ಮುಂಚೆ ಹೇಳಿದ್ರಿ ಯು ಹ್ಯಾಡ್ ಸೀನ್ ಸಮ್ ಆಫ್ ಅವರ್ ಎಪಿಸೋಡ್ಸ್. ವಿಕ್ರಮ್ ರವಿಚಂದ್ರನ್ ಅವ್ರದ್ದೆಲ್ಲ ನೋಡಿದ್ದೀರಾ ಅಂತ. ಸ್ಟಾರ್ಟಿಂಗ್ ನೋಡ್ತೀನಿ, ಆಮೇಲೆ ನೋಡಲ್ಲ, ನಂದೇ ನೋಡಲ್ಲ. ಗೊತ್ತಾಯ್ತು. ಬಟ್ ಜನರಲಿ ಹೌ ವಾಸ್, ಜಸ್ಟ್ ಕ್ಯೂರಿಯಸ್ ಫಾರ್ ಯು, ಏನು ಅನ್ಕೊಂಡು ಬಂದ್ರಿ? ಹೌ ವಾಸ್ ಇಟ್? ಅದೇನೋ ತುಂಬಾ ಪಾಡ್ಕಾಸ್ಟ್ ಮಾಡಿಲ್ಲ ನೀವು. ಸೆಡ್ ಸೊ ಇಟ್ಸ್ ಇನ್ ಮೈ ಥಿಂಗ್, ಸೊ ಐ ಕೇಮ್ ಅಷ್ಟೇ. ದಟ್ ಈಸ್ ಮೈ ಸಕ್ಸಸ್. ಐ ಸೆಡ್ ದಟ್ ಸಕ್ಸಸ್. ಸೊ ಎವ್ರಿ ಡೇ ಇಸ್ ಅ ಸಕ್ಸಸ್. ಹಾಗಾಗಿ ಥ್ಯಾಂಕ್ಸ್ ಟು ದ ಒನ್ ಇನ್ಸೈಡ್ ಫಾರ್ ಇನ್ಸೈಡ್ ಅಂತಿಲ್ಲ, ನಿಮ್ದೆಲ್ಲ ಇರದ ಎಲ್ಲರೂ ಇಲ್ಲಿ ಇರೋದು ಎಲ್ಲರೂ ಫ್ರಮ್ ಹಿಯರ್ ಟಿಲ್ ದೇರ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ದಿ ಆಪರ್ಚುನಿಟಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಪರ್ಚುನಿಟಿ. ರ್ಯಾಪಿಡ್ ರಶ್ಮಿ 3 ಜನನ ನಾಮಿನೇಟ್ ಮಾಡಿ ಎಲ್ಲ ಗೆಸ್ಟ್ಗೂ ಕೊಡೋ ಒಂದು ಟಾಸ್ಕ್ ಅದು. 3 ಗೆಸ್ಟ್ ದಟ್ ಯು ವುಡ್ ಲೈಕ್ ಟು ನಾಮಿನೇಟ್. ಯಾರನ್ನ ನಾವು ಜಸ್ಟ್ ಕ್ಯೂರಿಯಸಲ್ಲಿ ನಿಮ್ಮ ಕುರ್ಚಿಲಿ ಕೂಡಿಸ್ಬೇಕು? ಕರಣ್ ಜೋಗರ್. ಗೋ ಫಾರ್ ಇಟ್. ಕರಣ್ ಜೋಗರ್, ಆಮೇಲೆ ರಿತಿಕ್ ರೋಷನ್. ಅವ್ರು ಕನ್ನಡ ಮಾತಾಡ್ಬೇಕಲ್ಲ. ಕೇಳ್ದಕ್ಕೆ ನಾನು ಆನೆಸ್ಟ್ ಆಗಿ ಆನ್ಸರ್ ಹೇಳ್ತಾ ಇದ್ದೀನಿ. You should have never asked them. ಆಯ್ತು, ಬಿಕಾಸ್ ವಿ ಹ್ಯಾವ್ ಜಸ್ಟ್ ಕ್ಯೂರಿಯಸ್ ಇಂಡಿಯಾ ಆಲ್ಸೋ. ನೋ, You should think really it will happen. They will come. Honestly, you should think the deep inside. If you think it will happen, Sure, sir. it is not. They are all same house here. Same humans. Same house. ಸೇಮ್ ಹೌಸ್. ಓಕೆ, ಗೊತ್ತಾಯ್ತು. ಅದ ಒಂದೇ ಪ್ರಪಂಚದಲ್ಲಿ ಒಂದೇ ಭೂಮಿ ಮೇಲೆ ಇರೋದು. ಎಸ್, Same house. ಸರಿ. ಸೊ ಹೃತಿಕ್ ರೋಷನ್ ಅವರು ಮತ್ತು ಕರಣ್ ಜೋಹರ್ ಅವ್ರನ್ನ ಕರೆಸಿ ಐ ವಿಲ್ ಸೆಂಡ್ ಯು ದ ವಿಡಿಯೋ. Super. ಗೇಮ್ ಆನ್. ಆ್ಯಂಡ್ 3ನೇ ವ್ಯಕ್ತಿ ಬೇರೆ ಯಾರು ಮೈಂಡ್ಲಿ ಬರ್ತಿಲ್ವಲ್ಲ, ಯಾರು ಒಂದು ಒಳ್ಳೆ ಅಣ್ಣ ಎಲ್ಲ ಇಂಟ್ರಿ ಕೇಳೋರ ಒಳ್ಳೆ ಸೋ ಡೀಪ್ ಒಂದು ಗುರು, ಗೊತ್ತಿರೋ ಶಿಷ್ಯ. ಪ್ಲೀಸ್ ಹೆಸರು ನೀವೇ ಹೇಳಿ ನಾಮಿನೇಟ್ ಮಾಡಿ. ನಿಮ್ಮ ಗುರುಗಳ ಶಿಷ್ಯ ಅಂದ್ರೆ ಯಾರು? ಎಷ್ಟು ಜನ ಇದ್ದಾರೆ ನಿಮ್ಗೆ ಗೊತ್ತು. ನಿಮ್ಗೆ ಅವ್ರು ಬರ್ತಾರ, ದೇ ವಿಲ್ ಡೆಫಿನೆಟ್ಲಿ ಕಮ್. Ask him the real, so that your show should ಇನ್ನೂ ದೊಡ್ಡದಾಗುತ್ತಾ, ಒಳ್ಳೇದಾಗುತ್ತಾ. ಅದಕ್ಕಿಂತ ಥ್ಯಾಂಕ್ ಯು. people need positive help, this kind of thing, and you are doing a fantastic job. ಥ್ಯಾಂಕ್ ಯು ಸರ್, ಮೀನ್ಸ್ ಅ ಲಾಟ್. ಐ ವಿಲ್ ಟಾಕ್ ಟು ಯು ಆಫ್ ಏರ್ ಸೊ ದಟ್ ನೀವೇ ಹೆಂಗರು ಹೇಳಿರೋದ್ರಿಂದ ಐ ವಿಲ್ ವೇಟ್ ಫಾರ್ ದ ಪರ್ಸನ್ ಟು ಕಮ್ ಟು ಅಸ್. ಅಷ್ಟು ಯಾರು Just look for it. You should never I've wait. started looking, so lot of lessons and reflections. You don't make lesson. Lesson. I'm not that. Again, my brother is coming. Super la. ನೋಡಿ, ಚೆನ್ನಾಗಿ ಅಣ್ಣ ದೇವ್ರು ಬಂದು, ತಮ್ಮನ್ನ ಈ ಥರ ಫ್ರೇಮಲ್ಲಿ ನೋಡೋಂಗಾಯ್ತು ನಮಗೆ. ದೇವ್ರು ಹೆಂಗ್ಯೋ ಬಂದು ನಮ್ಗೆ I love him. ಪ್ರಭು ಸರ್, ಬಾಕ್ಸ್ ಮೇಲೆ ನೀವೇನು ರಿಯಲ್ ಆಗಿ ನೋಡಿದ್ದೀರಾ, ತಪ್ಕೊಂಡಿದ್ದೀರಾ? ಇದೊಂಥರ Sorry. ಇದು ನಿಮ್ಮ ಫೇವ್ರೆಟ್ ಸ್ಟೆಪ್. ವಾಟ್ ಇಸ್ ದ ಸ್ಟೆಪ್ ದಟ್ ಹಿ ಈಸ್ ಡೂಯಿಂಗ್? ಸಮಥಿಂಗ್ ಕಮ್ಸ್ ನ್ಯಾಚುರಲಿ ಟು ಹಿಮ್, ನೋ? ಆಲ್ ಆಫ್ ಇಟ್. ಸೊ ಥ್ಯಾಂಕ್ ಯು. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್ ಸರ್. Thank you very much, Rapid Rashmi. Rashmi ಇರ್ಬೇಕಾ, Rapid Rashmi ಇರ್ಬೇಕಾ? ಸರ್, ನಿಮ್ಗೆ ಯಾವುದು ಕ್ಲೋಸ್ ಅನ್ಸುತ್ತೋ. Doing good job. Sign off. Good luck. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಎಲ್ಲಿ ಜಿಂಕೆ ಮರಿ ಓಡ್ತೈತೆ ನೋಡ್ಲಾ ಮಗ, ಎಲ್ಲಿ ಅ ಲಕ್ಕಿ ಮ್ಯಾನ್. ಸೊ ಇವೆಲ್ಲ ಹೇಳ್ತಾರಲ್ಲ, ತೆರೆ ಮೇಲೆ ಕಾಣಿಸಿರುವಂತಹ ವಿಚಾರಗಳು, ಆದರೆ ರಿಯಲ್ ವ್ಯಕ್ತಿತ್ವ, ಜೀವನನ ನೋಡ್ತಾ ಇರೋ ರೀತಿ, ಈ ರೀತಿ ಜೀವನನ ನೋಡೋ ರೀತಿ ಬದಲಾಗಕ್ಕೆ ಕಾರಣವಾಗಿರುವಂಥ ಘಟನೆಗಳು, ಇಂಥದ್ದೆಲ್ಲ ನೋಡಿದ್ಮೇಲೆ ಅನಿಸುತ್ತೆ, ಈಗ ನಾವು ಮಾಡ್ತಾ ಇರೋದ, ಅದು ಮಾಡಿಸ್ತಾ ಇರೋದ, ನಂಬದು ಹೇಗೆ, ಏನೇ ಆದ್ರೂ ತುಂಬ ಅವತ್ತು ಹಂಗಾಗೋಯ್ತು, ನಾಳೆ ಹಿಂಗೆ ಮಾಡಿಬಿಡ್ತೀನಿ, ಇವೆಲ್ಲವನ್ನು ನಾವು ಆ ಭಾರಗಳನ್ನು ಹೊರದೇ ಲೈಫಲ್ಲಿ ಲೈಟಾಗಿ ಜರ್ನಿನ ಎಂಜಾಯ್ ಮಾಡೋದು ಹೇಗೆ ಅನ್ನೋ ಎಲ್ಲ ಆಹಾ ಥರ ರಿಫ್ಲೆಕ್ಷನ್ಸ್ಗಳು ಇವ್ರ ಜೊತೆಗೆ ಮಾತಾಡಿ ಮತ್ತೆ ಈ ನೆನಪಿಗೆ ಬರುವಂಥ ವಿಚಾರಗಳು. ಸೊ
ನಾನು ಆ್ಯಕ್ಚುಲಿ ತುಂಬ ಶಾಕಲ್ಲಿ ತುಂಬ ಬ್ಲ್ಯಾಂಕ್ ಆಗಿದ್ದೀನಿ. ದಿಸ್ ಇಸ್ ವಾಟ್ ಐ ಆಮ್ ಫೀಲಿಂಗ್ ಆಫ್ಟರ್ ಟಾಕಿಂಗ್ ಟು ನಮ್ಮ ನಾಗೇಂದ್ರ ಪ್ರಸಾದ್ ಸರ್. ಆನೆಸ್ಟ್ಲಿ ಪ್ರತಿಯೊಂದು ವ್ಯಕ್ತಿತ್ವ ಬಂದಾಗ್ಲೂ ಅವ್ರ ಜೀವನನ ನೋಡಿರೋ ರೀತಿ, ಅದರಿಂದ ಯಾವುದೋ ಒಂದಷ್ಟು ನಮ್ಮಲ್ಲಿರೋ ವಿಚಾರಗಳು ಬದಲಾಗತ್ತೆ ಅಥವಾ ನಮ್ಮ ನಂಬಿಕೆಗಳನ್ನೇ ಪ್ರಶ್ನೆ ಮಾಡ್ಕೊಳ್ಳೋ ಹಂಗಾಗತ್ತೆ. ಸೊ ನಿಮಗೆ ಈ ಎಪಿಸೋಡನ್ನು ನೋಡಿದ್ಮೇಲೆ ಏನಾಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಫನ್ನು ಹೀಗೆ ನೋಡ್ಬೋದಿತ್ತಲ್ಲ, ರಿಯಲಿ ಆ ಥರ ವಾಟ್ ಈಸ್ ಯುವರ್ ಆಹಾ ಮೂಮೆಂಟ್ ಖಂಡಿತ ತಿಳಿಸಿ. ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ ಸೈನಿಂಗ್ ಔಟ್ ಆಫ್ ಅನದರ್ ಬ್ಯೂಟಿಫುಲ್ ಸ್ಪಿರಿಚುವಲ್ ಸರ್ಪ್ರೈಸಿಂಗ್ ಶಾಕಿಂಗ್ ಎಪಿಸೋಡ್ ವಿತ್ ಒನ್ ಆ್ಯಂಡ್ ಓನ್ಲಿ ನಾಗೇಂದ್ರ ಪ್ರಸಾದ್ ಸರ್. ಪ್ರಪಂಚ ಇಲ್ಲಿವರೆಗೂ ಆ್ಯಕ್ಟರು, ಡೈರೆಕ್ಟರು, ಮಾರ್ಷಲ್ ಆರ್ಟ್ಸು, ಕೊರಿಯೋಗ್ರಫರು, ಡಾನ್ಸರು ಇವೆಲ್ಲ ನೋಡಿತ್ತು. ಆದರೆ ಇವತ್ತು ಒಂದು ಸ್ಪಿರಿಚುವಲ್ ಸೀಕರನ್ನು ಕೂಡ ನಾವು ನೋಡಿದ್ವಿ. ಆ್ಯಂಡ್ ಇದೇ ಥರ ವ್ಯಕ್ತಿತ್ವ ಆಚೆಗೆ ಬರೋದೇ ರಿಯಲ್ಲಾಗಿ ಮಾತಿಗೆ ಕೂತಾಗ. ಯಾರನ್ನು ನಾನು ಮಾತಿಗೆ ಎಳಿಬೇಕು, ನಿಮ್ಮ 3 ಗೆಸ್ಟ್ ಸಜೆಷನ್ಸನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ ಸೈನಿಂಗ್ ಔಟ್ ಆಫ್ ಜಾಸ್ಟ್ ಕ್ಯೂರಿಯಸ್ ಕನ್ನಡ ಆ್ಯಂಡ್ ಜಾಸ್ಟ್ ಕ್ಯೂರಿಯಸ್ ಇಂಡಿಯಾ ಎಪಿಸೋಡ್ಸ್ಗಳು ಈಗಷ್ಟೇ ಆಚೆಗೆ ಬಂದಿದೆ. ಇದು ಬೆಳೆದಿರೋ ಮರ ರೀ, ಅದು ಇನ್ನೂ ಚಿಕ್ಕ ಗಿಡ. ಆ ಗಿಡಕ್ಕೂ ನಿಮ್ಮ ಪ್ರೀತಿ, ಪ್ರೋತ್ಸಾಹ ಜೊತೆಗೆ ನಿಮ್ಮ ಕುತೂಹಲ ಇದರ ಜೊತೆಗೆ ಅದನ್ನು ಪೋಷಿಸಿ. ಅಷ್ಟೇ, ಹೋಗಿ ಬರ್ತೀನಿ.